ಓಕೆ. ನಮಸ್ತೆ ಎಲ್ಲರಿಗೂ. ಆ, ಸೊ ಸು- ನಮಸ್ತೆ. ನಮಸ್ತೆ ಮಿಥುನ್ ಸರ್. ನಮಸ್ತೆ ತುಂಬಾ ಸರ್. ತಿಂಗಳುಗಳಿಂದ ಕಾಯ್ತಿದ್ದಂತಹ ಮಚ್ ಡಿಮ್ಯಾಂಡೆಡ್ ಕ್ಲಾಸ್ ಇದು, ಸಿಂಗಲ್ ಪಾಯಿಂಟ್ ಕ್ಲಾಸ್ ಅಂತ ಅನ್ಬಿಟ್ಟು. ಇನ್ ಅದರ್ ವರ್ಡ್ಸ್ TCM ಅಂತ ಅನ್ಬಿಟ್ಟು, ಟ್ರೆಡಿಷನಲ್ ಚೈನೀಸ್ ಮೆಥಡ್ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಚೀನಿ ದೇಶದವರು ಇದನ್ನ ಉಳಿಸ್ಕೊಂಡು ಬಂದಿರೋದ್ರಿಂದ ನಾವು ಅದನ್ನ ಟ್ರೆಡಿಷನಲ್ ಚೈನೀಸ್ ಮೆಥಡ್ ಅಂತ ಹೇಳ್ತಿದೀವಿ. ಇದು ಭಾರತದ್ದೇ ಒಂದು ವಿದ್ಯೆಯಲ್ಲಿ ಒಂದು ಇದಾಗಿದೆ. ಸೊ ಟ್ರೆಡಿಷನಲ್ ಕ್ಲಾಸಿಕ್ ಮೆಥಡ್ ಮೆಡಿಸಿನ್ಸ್ ಅಂತ ಕೂಡ ಬಳಸ್ಬೋದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದನ್ನ ನಮಗೆ ಕಲಿಸ್ಕೊಡೋದಕ್ಕೆ ಹೇಳ್ಕೊಡ್ಲಿಕ್ಕೆ ಅಂತ ಅನ್ಬಿಟ್ಟು ಮಿಥುನ್ ವರ್ಣೇಕರ್ ಅಂತ ಅನ್ಬಿಟ್ಟು, ಮೂಲತಃ ಶಿವಮೊಗ್ಗದವರಾಗಿದ್ದು, ಇವರು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ಮತ್ತೆ ದೊಡ್ಡ ದೊಡ್ಡ ಭಾರತೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲೂ ಕೆಲಸ ಮಾಡಿದ್ದಾರೆ. ಲೈಕ್ ಫೋರ್ಡ್ ಇಂಡಿಯಾ ಇರ್ಬೋದು, ಅಶೋಕ್ ಲೈಲ್ಯಾಂಡ್ ಇರ್ಬೋದು. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ಸಾರಿ. ವೃತ್ತಿಯಲ್ಲಿದ್ದು ಆಯುಷ ಮಂಡಲಂನ ಒಂದು ಕೋರ್ಸ್ ಇವ್ರಿಗೆ ಅಟ್ರಾಕ್ಟ್ ಆಯ್ತು, ಏನಿದು ಅಂತ ಅನ್ನೋದಕ್ಕೆ. ಸೊ ಅಲ್ಲಿ ಇವರ ಹೀಲಿಂಗ್ ಜರ್ನಿ ಕುತೂಹಲಕ್ಕೋಸ್ಕರ ಸೇರಿದ್ರು. ಸೊ ಅಲ್ಲಿಂದ ಇವರ ಹೀಲಿಂಗ್ ಜರ್ನಿ ಶುರುವಾಗಿ ಆ, ಇದನ್ನ TCM ಎಲ್ಲಿ ಚೀನಿ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡ್ತಾರಲ್ಲ, ಅಲ್ಲಿಯೂ ಕೂಡ ವಿದ್ಯಾಭ್ಯಾಸ ನಡೆಸಿ ಇವತ್ತು ಕರ್ನಾಟಕದಲ್ಲಿ ವೆರಿ ಅಕ್ಯುರೇಟ್ ಮತ್ತೆ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ಸ್ಗಳು ಕೊಡ್ತಾ ಇರೋಂತಹ ಬೆರಳೆಣಿಕೆ ಜನಗಳಲ್ಲಿ ಮಿಥುನ್ ಸರ್ ಕೂಡ ಒಬ್ರು ಅಂತ ಪರಿಚಯ ಮಾಡೋದಕ್ಕೆ ನಾನು ಖುಷಿ ಆಗುತ್ತೆ. ಮಿಥುನ್ ಸರ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಓಕೆ. ಅಯ್ಯೋ. ಓಕೆ. ಸೊ ಸರ್ ಹೇಳಿದಾಗೆ, ನಾನು ಬೇಸಿಕಲಿ ಇನ್ ಮೆಕ್ಯಾನಿಕಲ್. ಆಲ್ಮೋಸ್ಟ್ ಒಂದು 15 years ಎಕ್ಸ್ಪೀರಿಯನ್ಸ್ ಇದೆ IT ಅದಾದಮೇಲೆ ಲಾಸ್ಟ್ ಆಲ್ಮೋಸ್ಟ್ 7 years TCM ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಫಸ್ಟ್ ನಾನು ಕಲ್ತಿದ್ದು TCM. ಅದಾದಮೇಲೆ ಇನ್ನು ಉಳಿದಿರೋ ಮೆಥಡ್ಸ್ ಅಂದರೆ ಮಾಸ್ಟರ್ ಟುಂಗ್, ಆಮೇಲೆ ಡಾಕ್ಟರ್ ಬ್ಯಾಲೆನ್ಸ್ ಟ್ಯಾನ್ ಮೆಥಡ್ ಅಂತ ಹೇಳ್ಬಿಟ್ಟು ಇಷ್ಟನ್ನು ಕಲ್ತಿದ್ದೀನಿ. ಆಮೇಲೆ ಇಷ್ಟನ್ನ ಪ್ರಾಕ್ಟೀಸು ಕೂಡ ಮಾಡ್ತಾ ಇದ್ದೀನಿ. ಅಂದರೆ ನಾವು ಚಿಕ್ಕ ಪುಟ್ಟ ಕ್ಯಾಂಪ್ ಎಲ್ಲ ಮಾಡ್ತೀವಿ. ಕ್ಯಾಂಪ್ಗಳಲ್ಲಿ ಈ ಪ್ರೋಟೋಕಾಲ್ಸ್ ಅಂದರೆ ಮಾಸ್ಟರ್ ಟುಂಗು, ಡಾಕ್ಟರ್ ಬ್ಯಾಲೆನ್ಸ್ ಟ್ಯಾನ್ ಮೆಥಡ್ನ ಯೂಸ್ ಮಾಡ್ತೀವಿ. ಇದು ಆ, ಸ್ವಲ್ಪ ಬೇಗ ರಿಸಲ್ಟ್ ಕೊಡೋವಂಥ ಮೆಥಡ್ಗಳು. ಬಟ್ ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು TCM ಇಂದಾನೆ. ಸೊ ಇವತ್ತಿಂದ ಆಲ್ಮೋಸ್ಟ್ ನಾವು 30 ಕ್ಲಾಸಸ್ ಅಂತ ಅಂದ್ಕೊಂಡಿದ್ದೀವಿ. ಆಗೋ ಟೋಟಲ್ ಕ್ಲಾಸಸ್ ಇದು ಹೆಚ್ಚು ಕಡಿಮೆ ಆಗ್ಬೋದು. ಕಡಿಮೆ ಅಂತೂ ಆಗಲ್ಲ, ಮೋಸ್ಟ್ಲಿ ಹೆಚ್ಚಿಗೆನೇ ಆಗುತ್ತೆ. ಅದೇ ನಾನು ಸರ್ ಹೇಳ್ದಂಗೆ ಆವಾಗಲೇ, ನಿಮ್ಮ ಇಂಟ್ರೆಸ್ಟ್ ಮೇಲೆ, ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕ್ಲಾಸು ಎಷ್ಟಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ. ಇವಾಗ ನಾವು ಆ್ಯಸ್ ಆಫ್ ನಾವು ಡಿಸೈನ್ ಮಾಡಿರೋದು 30 ಕ್ಲಾಸಸ್. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಾನು ಆದಷ್ಟು ಅಂದರೆ 85 to 90% ಕನ್ನಡನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕೆಲವು ಕಡೆ ಕನ್ನಡನ ಯೂಸ್ ಮಾಡೋದಕ್ಕೆ ಆಗಲ್ಲ, ಬಿಕಾಸ್ ಅದು ಇಂಗ್ಲೀಷಲ್ಲಿ ಹೇಳೋದೇ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಎಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕಾಗಲ್ಲ. ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಅದನ್ನು ಲಾಸ್ಟಲ್ಲಿ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಆಗು ಕೇಳ್ಬೋದು. ಆ, ನಾನು ಆಲ್ವೇಸ್ ಅವೈಲಬಲ್ ಇರ್ತೀನಿ ಮಾರ್ನಿಂಗ್ ಟೈಮಲ್ಲಿ. ಸೊ ಈ ಕೋರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಆ, ಮುಂಚೆನೆ ನಿಮ್ಗೆ ಗೊತ್ತಿದೆ ಇದು ಅಡ್ವಾನ್ಸ್ ಕೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಅಡ್ವಾನ್ಸ್ ಕೋರ್ಸ್ ಅಂದ ಕೂಡಲೇ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ತುಂಬಾ ಅಡ್ವಾನ್ಸ್ ಆಗಿರುತ್ತೆ, ನನಗೆ ಬೇಸಿಕ್ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಬೇಸಿಕ್ ಇಂದಾನೇ ಕವರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಸಜೆಷನ್ ಏನು ಅಂತಂದ್ರೆ, ಮೈಂಡ್ನ ಎಂಟಿ ಇಟ್ಕೊಳ್ಳಿ. ಇಲ್ಲಿ ತನಕ ನೀವು ಕಲ್ತಿರೋದು ದಟ್ ಈಸ್ ಓಕೆ, ಫೈನ್. ನಾನು ಹೇಳ್ಕೊಡೋ ವೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನೀವು ಮೈಂಡ್ನ ಎಂಟಿ ಇಟ್ಟಾಗ ನಾ ಹೇಳ್ಕೊಡೋದೆಲ್ಲ ತಲೆಗೆ ಹೋಗುತ್ತೆ. ಇಫ್ ಇನ್ ಕೇಸ್ ನೀವು ಮೈಂಡಲ್ಲಿ ಹಳೇದನ್ನ ಉಳಿಸ್ಕೊಂಡಿದ್ದಿದ್ರೆ, ಇದು ಅದು ಸ್ವಲ್ಪ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕನ್ಫ್ಯೂಸ್ ಆಗೋದಿಲ್ಲ ಅದು ಮಾತ್ರ ಪಕ್ಕ ಹೇಳ್ತಾ ಇದ್ದೀನಿ, ಬಟ್ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಇನ್ ಕೇಸ್ ನೀವು ಆ ಮೈಂಡ್ನ ಎಂಟಿ ಆಗಿ ಇಟ್ಕೊಂಡ್ರೆ, ನಾ ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ ತಲೆಗೆ ಹೋಗುತ್ತೆ. ಆಮೇಲೆ ನಾನು ಬೇಸಿಕ್ಕಿಂದಾನೇ ಬರ್ತೀನಿ. ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಸ್ಟಾರ್ಟಿಂಗ್ ಸ್ವಲ್ಪ ಕ್ಲಾಸ್ ಆಗೋ ತನಕ, ಸ್ವಲ್ಪ ಕ್ಲಾಸಸ್ ಆಗೋ ತನಕ ನಿಮಗಿದು ಕಷ್ಟ ಅಂತ ಅನಿಸ್ಬೋದು. ಬಟ್ ಹೋಗ್ತಾ ಹೋಗ್ತಾ ಇದನ್ನ ತುಂಬಾ ಈಸಿಯಾಗಿ ಆಗೋ ಹಾಗೆ ನಾನು ಮಾಡಿಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಕಷ್ಟನೇ ಆಗುತ್ತೆ, ಎಲ್ಲ ಯಾವುದೂ ಅಷ್ಟೊಂದು ಈಸಿ ಇರೋದಿಲ್ಲ. ಆಮೇಲೆ ಇದು ನಾನು ಆ ಕಾನ್ಸೆಪ್ಟ್ನ ತುಂಬ ಇನ್ಡೆಪ್ತ್ ಆಗಿ ತೊಗೊಂಡು ಹೋಗೋದ್ರಿಂದ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಬಟ್
ಬಿಲ್ ಟ್ರಸ್ಟ್ ಮೀ, ನೀವು ನಿಮ್ಮ ಟೈಮ್ನ ಇದಕ್ಕೆ ಕೊಟ್ಟರೆ, ಸ್ವಲ್ಪ ಮನಸ್ಸಿಟ್ಟು ಕಲ್ತಾಗ ನಿಮಗಿದು ಲೈಫ್ ಟೈಮ್ ವಿದ್ಯೆ. ಇದಕ್ಕಿಂತ ಫರ್ದರ್ ನೀವು ಎಲ್ಲೇ ಕಲಿಬೇಕು ಅಂತಂದು ಇದು ಬೇಸಿಕ್. ಸೊ ಸ್ವಲ್ಪ ಕಷ್ಟ ಆಯಿತು ಅಂತಂದ್ರೂ ಒಂದೆರಡು ಕ್ಲಾಸು ರೆಕಾರ್ಡಿಂಗ್ ಕೇಳಿ, ಹಾಗೆಲ್ಲ ಕೇಳಿಬಿಟ್ಟು, ಅಥವಾ ನಿಧಾನಕ್ಕೆ ಕೇಳಿ. ನಾನು ನಿಧಾನಕ್ಕೆ ಹೇಳ್ತೀನಿ. ಇಫ್ ಇನ್ ಕೇಸ್ ಇನ್ನೂ ನಿಧಾನ ಬೇಕು ಅಂತ ಅಂದವನು ಹೇಳಿ, ಇನ್ನೂ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಯಾಕೆಂದರೆ ಉದ್ದೇಶ ಬಂದ್ಬಿಟ್ಟು ಕ್ಲಾಸ್ ಮುಗಿಸೋದಲ್ಲ, ಕ್ಲಾಸ್ನ ಹೇಳ್ಕೊಡೋದು. ಓಕೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ನೀವು ಇಲ್ಲಿ ತನಕ ಕಲ್ತಿರೋ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸ್ಬೋದು. ಬಟ್ ಸ್ವಲ್ಪ ಮನ್ಸಿಟ್ಟು ಕೇಳಿದ್ರೆ ಹೋಗ್ತಾ ಹೋಗ್ತಾ ಇದನ್ನ ಆ ಹಳೇದನ್ನ ಇದನ್ನ ನೀವು ಚೆನ್ನಾಗಿ ಕೋರಿಲೇಟ್ ಮಾಡ್ಬೋದು. ಓಕೆ. ಸೊ ಇವಾಗ ಕಂಟೆಂಟ್ ಏನೇನಿರುತ್ತೆ ಅಂತ ಒಂದು ಓವರ್ ವ್ಯೂ ಕೊಟ್ಬಿಡ್ತೀನಿ ನಾನು ಕ್ಲಾಸ್ ಬಗ್ಗೆ. ಓಕೆ ಅಲ್ಲ ಸರ್? ಇದೀರಾ ನೀವು ಹಾ ಸರ್. ಅಹಮದ್? ಹಾ ಸರ್. ಓಕೆ. ಸೊ ಒಂದು ಗ್ಲಾನ್ಸ್ ಕೊಟ್ಬಿಡ್ತೀನಿ ಏನೇನಿರುತ್ತೆ ಕ್ಲಾಸಲ್ಲಿ ಅಂತ ಹೇಳಿ. ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡ್ತೀವಿ, ಆ ಟಾಪಿಕ್ಸಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ಯಾಂಗು, 5 ಎಲಿಮೆಂಟ್ಸ್ ಇರುತ್ತೆ, ಆರ್ಗನ್ ಪ್ಯಾಟರ್ನ್ಸ್ ಇರುತ್ತೆ, ಅದಾದಮೇಲೆ 12 ಚಾನಲ್ ಪಾತ್ವೇ, ಆಮೇಲೆ 60 ಕಮಾಂಡ್ ಪಾಯಿಂಟ್ಸ್, ಲಾಸ್ಟಲ್ಲಿ ಡಯಾಗ್ನೋಸಿಸ್. ಸೊ ಇನ್ಯಾಂಗಲ್ಲಿ ಇನ್ಯಾಂಗ್ನ ಕಲ್ತ್ಬಿಟ್ಟು ಇನ್ಯಾಂಗ್ ರೀತಿ ಹೇಗೆ ಇನ್ಯಾಂಗ್ನ ಅಳವಡಿಸ್ಕೊಂಡು ಡಯಾಗ್ನೋಸಿಸ್ ಮಾಡೋದು ಹೇಗೆ ಅಂತ. ಇನ್ಯಾಂಗ್ನ 4 ಪ್ರಿನ್ಸಿಪಲ್ ಇದಾವೆ, 4 ತತ್ವಗಳು. ಒಂದೊಂದು ತತ್ವನೂ ವಿತ್ ಎಕ್ಸಾಂಪಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಆ ಒಂದೊಂದು ತತ್ವದಲ್ಲೂ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ, ಆ ಸಿಂಪ್ಟಮ್ಸ್ನ ಆ ಪ್ರಿನ್ಸಿಪಲ್ಗೆ ಹೇಗೆ ಕೋರಿಲೇಟ್ ಮಾಡೋದು. ಇನ್ ಅಥವಾ ಯಾಂಗ್, ಯಾವುದೇ ಒಂದು ಹೆಚ್ಚಿಗೆ ಆದಾಗ ಯಾವ ಸಿಂಪ್ಟಮ್ ಬರುತ್ತೆ, ಅಥವಾ ಕಡಿಮೆ ಆದಾಗ ಯಾವ್ದು ಸಿಂಪ್ಟಮ್ ಬರುತ್ತೆ, ಅಥವಾ ಕಡಿಮೆ ಆದಾಗ ನಮ್ಮ ಟ್ರೀಟ್ಮೆಂಟ್ ಅಪ್ರೋಚ್ ಹೇಗಿರಬೇಕು, ಎಕ್ಸಸ್ ಆದಾಗ ಹೇಗಿರುತ್ತೆ, ಇದಿರುತ್ತೆ. ಅಂದ್ರೆ ಟೋಟಲಿ ಇನ್ಯಾಂಗ್ ಅನ್ನೋದೇ ಇದೆ ನೋಡಿ. ಇನ್ಯಾಂಗ್ ಅನ್ನೋದೇ ಸಪರೇಟ್ ಕಾನ್ಸೆಪ್ಟ್. TCM ಅಲ್ಲಿ ಸಪರೇಟ್ ಕಾನ್ಸೆಪ್ಟ್. ಓನ್ಲಿ ಕೇವಲ ಇನ್ಯಾಂಗ್ ಕಲ್ತ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಓನ್ಲಿ ಇನ್ಯಾಂಗ್ ಮೆಥಡ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು 5 ಎಲಿಮೆಂಟ್ಸು. 5 ಎಲಿಮೆಂಟ್ಸ್ ಅಲ್ಲಿ ಆಸ್ ಯೂಶುವಲ್ ಸೈಕಲ್ಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ಕ್ರಿಯೇಷನ್ ಸೈಕಲ್ಲು, ಕಂಟ್ರೋಲ್ ಸೈಕಲ್ಲು, ಇನ್ಸಲ್ಟಿಂಗ್ ಸೈಕಲ್ ಅಂತ ಹೇಳ್ಬಿಟ್ಟು. ನಾವು ಈ ಕ್ರಿಯೇಷನ್ ಸೈಕಲ್ಲು, ಕಂಟ್ರೋಲ್ ಸೈಕಲ್ಲು ಮತ್ತೆ ಏನು ಇನ್ಸಲ್ಟಿಂಗ್ ಸೈಕಲ್ ಇದೆ ಅಲ್ವಾ, ಇದನ್ನ ಇಂಡೆಪ್ತ್ ಆಗಿ ಕಲಿತೀವಿ. ಒಂದು ಆರ್ಗನ್ನು, ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ, ಅಥವಾ ಹೇಗೆ ಕ್ರಿಯೇಟ್ ಮಾಡುತ್ತೆ, ಅಥವಾ ಹೇಗೆ ಇನ್ಸಲ್ಟ್ ಮಾಡುತ್ತೆ, ಇನ್ಸಲ್ಟ್ ಮಾಡಿದಾಗ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ, ಆ ಇನ್ಸಲ್ಟ್ ಮಾಡ್ತಾ ಇದೆಯೋ ಅಥವಾ ಕಂಟ್ರೋಲ್ ಮಾಡ್ತಾ ಇದೆಯೋ ಅಂತ ಹೇಗೆ ಕಂಡುಹಿಡಿಯೋದು. 5 ಎಲಿಮೆಂಟ್ಸ್ ಕರೆಸ್ಪಾಂಡೆನ್ಸ್ ಇರುತ್ತೆ. ಅಂದರೆ 5 ಎಲಿಮೆಂಟ್ಸ್ ಕಲರ್ ಆಗಲಿ, ಟಿಶ್ಯೂ ಆಗಲಿ, ನಂಬರ್ಸ್ ಆಗಲಿ, ಇದು. ಓಕೆ. 5 ಎಲಿಮೆಂಟ್ಸಿಂದ ಟ್ರೀಟ್ಮೆಂಟ್ ಹೇಗೆ ಮಾಡೋದು, ಯಾವ ಸೈಕಲ್ನ ಯಾವಾಗ ಯೂಸ್ ಮಾಡಬೇಕಾಗಬಹುದು, ಯಾವಾಗ ಎಲ್ಲ ಸೈಕಲ್ನ ಯೂಸ್ ಮಾಡಬಹುದಾ ಅಥವಾ ಮಾಡೋದಕ್ಕಾಗಲ್ವಾ, ಅಕ್ಯೂಟ್ ಕಂಡೀಷನ್ ಅಂದ್ರೇನು ಮತ್ತೆ ಕ್ರೋನಿಕ್ ಕಂಡೀಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. 5 ಎಲಿಮೆಂಟ್ಸ್ ಅಲ್ಲಿ ಪಾಯಿಂಟ್ಸ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅಲ್ಲಿ ಆರ್ಗನ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಏನಕ್ಕೆ ಆ ಆರ್ಗನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಆ ಆರ್ಗನ್ ಅಲ್ಲಿ ಮತ್ತೆ 5 ಎಲಿಮೆಂಟ್ಸ್ ಇರುತ್ತಲ್ವಾ, ಆ 5 ಎಲಿಮೆಂಟ್ಸ್ ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಪರ್ಟಿಕ್ಯುಲರ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಉಳಿದಿರೋ 4 ಎಲಿಮೆಂಟ್ಗೆ ಅದರಿಂದ ಆಗೋ ಚೇಂಜಸ್ಗಳು, ಡಿಫರೆನ್ಸ್ಗಳು ಅಥವಾ ಎಫೆಕ್ಟ್ಸ್ ಏನೇನಾಗುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಬಹುದಾ ಅಥವಾ ಮಾಡೋದಕ್ಕಾಗಲ್ವಾ, ಇದನ್ನ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಟಾಪಿಕ್ಕು ಆರ್ಗನ್ ಪ್ಯಾಟರ್ನ್ಸ್. ಆರ್ಗನ್ ಪ್ಯಾಟರ್ನ್ಸ್ ಅಂತಂದ್ರೆ ಒಂದೊಂದು ಆರ್ಗನ್ನಲ್ಲೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಸೊ ಒಂದು ಆರ್ಗನ್ನಲ್ಲಿ 4-5 ಪ್ಯಾಟರ್ನ್ಸ್ ಇರುತ್ತೆ. ಸ್ಪ್ಲೀನ್ ಅಂತ ತಗೊಂಡಾಗ ಸ್ಪ್ಲೀನ್ ಇನ್ ಡಿಫಿಷಿಯನ್ಸಿ, ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ, ಹೀಗೆ. ಸೊ ಆ ಒಂದೊಂದು ಪ್ಯಾಟರ್ನ್ ಕೂಡ ಇನ್ಡೆಪ್ತ್ ಆಗಿ ಕಲಿತಾ ಹೋಗ್ತೀವಿ. ಆ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಯಾವ ಸಿಂಪ್ಟಮ್ಸ್ ಬರುತ್ತೆ, ಆ ಸಿಂಪ್ಟಮ್ಸ್ ಬಂದಿದೆ ಅಂದಮೇಲೆ ಆ ಪ್ಯಾಟರ್ನ್ನ ಹೇಗೆ ನಾವು ಕನ್ಸಿಡರ್ ಮಾಡಬೇಕು, ಹೇಗೆ ನಾವು ಚೂಸ್ ಮಾಡಬೇಕು, ಆ ಪ್ಯಾಟರ್ನ್, ಆ ಸಿಂಪ್ಟಮ್ಗೆ ಆ ಪ್ಯಾಟರ್ನ್ ಅಂತ ಹೇಗೆ ನಮಗೆ ಗೊತ್ತಾಗುತ್ತೆ, ಇದನ್ನ ತಿಳ್ಕೊತೀವಿ. ಬೇಸಿಕಲಿ ಆ ಪ್ಯಾಟರ್ನ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ನೋಡಿ, ಆಕ್ಚುಲಿ
ಆಲೋಪತಿಯಲ್ಲಿ ಹೇಳ್ದ ಹಾಗೆ ಇವಾಗ ಒಂದು ಹೆಡ್ ಏಕ್ ಅನ್ನೋದು ನಿಮಗೆ ಆಲೋಪತಿಕಲ್ ವರ್ಡ್. ನಾವು TCM ಅಲ್ಲಿ ಅದನ್ನ ಹೆಡ್ ಏಕ್ ಅಂತ ಹೇಳೋದಿಲ್ಲ. ಮತ್ತೆ ಇನ್ನೇನ್ ಹೇಳ್ತೀವಿ ಅದನ್ನ ತಿಳ್ಕೊತೀವಿ. ಸೊ ಇಲ್ಲಿ ನಾವು ಓನ್ಲಿ ಪ್ಯಾಟರ್ನ್ ಬೇಸಿಸ್ ಮೇಲೆ ಕಲಿತೀವಿ. ಯಾಕೆಂದ್ರೆ TCM ಅಲ್ಲಿ ನಿಮಗೆ ಸಿಗೋದೇ ಓನ್ಲಿ ಪ್ಯಾಟರ್ನ್ಸ್ ಬಿಟ್ಬಿಟ್ಟು ಮತ್ಯಾವುದು ಆ, ಇವಾಗ PCOD PCOS ಅಂತ ಏನು ಅಲೋಪತಿಯಲ್ಲಿ ವರ್ಡ್ಸ್ ಹೇಳ್ತೀವಿ ನೋಡಿ, ಅದು ಸಿಗೋದಿಲ್ಲ. ಬಟ್ ಅದನ್ನ ಇದ್ರ ಜೊತೆ ನೀವು ಕೋರಿಲೇಟ್ ಮಾಡ್ಬೋದು. ಈ ಒಂದು ಸಿಂಗಲ್ ಪ್ಯಾಟರ್ನ್ ಅಲ್ಲಿ ಎಷ್ಟೊಂದು ಅಲೋಪತಿ ವರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು. ಹೆಡ್ಏಕ್ ಅಂತ ತಗೊಂಡ್ರೆ ನಿಮಗೆ ಹೆಡ್ಏಕಲ್ಲೇ ತುಂಬಾ ಟೈಪ್ಸ್ ಇದೆ. ಆ ಒಂದೊಂದು ಟೈಪ್ಗೂ ಯಾವ TCM ಪ್ಯಾಟರ್ನ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲಿತೀವಿ. ಹಾಗೆ ಕೆಲವು ಸತಿ ಏನಾಗುತ್ತೆ, ಕ್ರಾನಿಕ್ ಡಿಸೀಸಸ್ ಹೋಗ್ತಾ ಹೋಗ್ತಾ ಒಂದು ಬಿಯಾಂಡ್ 6 ಮಂತ್ಸ್ಗಿಂತ ಜಾಸ್ತಿ ಆಗಿದ್ದು ಮಿಕ್ಸ್ಡ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ. ಒಂದಕ್ಕಿಂತ ಹೆಚ್ಚಿಗೆ ಪ್ಯಾಟರ್ನ್ಸ್. ಆ ಒಂದಕ್ಕಿಂತ ಹೆಚ್ಚಿಗೆ ಪ್ಯಾಟರ್ನ್ಸ್ ಬಂದಾಗ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಫಸ್ಟ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ಯಾವುದನ್ನ ಫಸ್ಟ್ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಬೇಕು. ಇದನ್ನ ಕಲಿತೀವಿ. ಓಕೆ, ಈ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಪೂರ್ತಿ ಇಂಡೆಪ್ತ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 12 ಮೆರಿಡಿಯನ್ ಚಾನಲ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಪಾತ್ವೆ. ಆ ಚಾನಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಯಾವ ಯಾವ ಆರ್ಗನ್ಸ್ನ ಅದು ಪಾಸ್ ಮಾಡುತ್ತೆ, ಆ ಆರ್ಗನ್ ಪಾತ್ವೇನ ತಿಳ್ಕೊಂಡು ಟ್ರೀಟ್ಮೆಂಟ್ ಹೇಗೆ ಮಾಡೋದು, ಆ ಆರ್ಗನ್ ಪಾತ್ವೇಯಲ್ಲಿ ಪಾಯಿಂಟ್ನ ಹೇಗೆ ಲೊಕೇಟ್ ಮಾಡೋದು. ತುಂಬಾ ಜನಕ್ಕೆ ನೋಡಿ, ಸುಜೋಕಲ್ಲಿ ನೋಡಿರ್ತೀವಿ ನೀವು ಆಕ್ಚುಲಿ. ಬಟ್ ನಾವು ಬಾಡಿ ಪಾಯಿಂಟ್ಸ್ನ ಕ್ಲಾಸಿಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಪಾಯಿಂಟ್ಸ್ನ ಲೊಕೇಟ್ ಮಾಡೋದೇ ಗೊತ್ತಾಗೋದಿಲ್ಲ. ಯಾವಾಗ ನಾವು ಪಾಯಿಂಟ್ನ ನೀಟಾಗಿ ಲೊಕೇಟೇ ಮಾಡೋದಕ್ಕಾಗಲ್ಲ, ನಮ್ಗೆ ಟ್ರೀಟ್ಮೆಂಟು ಮಾಡೋದಕ್ಕಾಗಲ್ಲ. ಸೊ ಪಾಯಿಂಟ್ನ ಹೇಗೆ 60 ಕಮಾಂಡ್ ಪಾಯಿಂಟ್ಸ್ನ ಹೇಗೆ ಲೊಕೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊತೀವಿ. ಆ ಪಾಯಿಂಟ್ಗೆ ಫರ್ದರ್ ನೆಕ್ಸ್ಟ್ ಆ ಪಾಯಿಂಟ್ಗೆ ನೀವು ಮ್ಯಾಗ್ನೆಟ್ಟು ಅಥವಾ ನೀಡಲ್ಲು ನೀವು ಹೇಗೆ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಿದ್ರೆ ನಮಗೆ ಏನು ಎಫೆಕ್ಟ್ ಸಿಗುತ್ತೆ, ರಿಸಲ್ಟ್ ನೆಕ್ಸ್ಟ್ ಎಫೆಕ್ಟ್ ಏನಿರುತ್ತೆ ಇದನ್ನ ತಿಳ್ಕೊತೀವಿ. ಅಥವಾ ಇಲ್ಲಿ ತನಕ ನೀವು ಕಲ್ತಿದೀಯಲ್ವಾ, ಟೋನ್ ಅಥವಾ ಸೆಡೆಟ್ ಹೇಗೆ ಮಾಡೋದು, ಇದನ್ನ ಕಲಿತೀವಿ 12 ಚಾನೆಲ್ಸ್. ಸೊ 60 ಕಮಾಂಡ್ ಪಾಯಿಂಟ್ಸ್ ಅಂತ ಬಂದಾಗ ನಾನು ಆವಾಗಲೇ ಹೇಳ್ದಂಗೆ ಪಾಯಿಂಟ್ ಲೊಕೇಶನ್ ಕಲಿತೀವಿ. ಯಾವಾಗ ಯಾವ ಪಾಯಿಂಟ್ ಯೂಸ್ ಆಗುತ್ತೆ, ಯಾವಾಗ ಯಾವ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ಹೇಗೆ ಸೆಡೇಟ್ ಮಾಡೋದು, ಅಥವಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ಹೇಗೆ ಟೋನ್ ಮಾಡೋದು, ಆ ಪರ್ಟಿಕ್ಯುಲರ್ ಪಾಯಿಂಟ್ನ ಟೋನ್ ಮಾಡಿದಾಗ ಏನು ಎಫೆಕ್ಟ್ ಸಿಗುತ್ತೆ, ಒಂದು ಪಾಯಿಂಟ್ನ ಟೋನ್ ಮಾಡಿಬಿಟ್ಟು ಜೊತೆಗೆ ಇನ್ನೊಂದು ಪಾಯಿಂಟ್ನ ಸೆಡೇಟ್ ಮಾಡ್ಬೋದಾ, ಯಾವ್ಯಾವ ಪಾಯಿಂಟ್ನ ಹಾಗೆ ಒಂದು ಟೋನು ಒಂದು ಸೆಡೇಟ್ ಮಾಡ್ಬೋದು, ಯಾವ ಆರ್ಗನ್ನಲ್ಲಿ ಯಾವ ಪಾಯಿಂಟನ್ನ ಓನ್ಲಿ ಟೋನ್ ಮಾತ್ರ ಮಾಡಬೇಕು, ಅಥವಾ ಯಾವ ಆರ್ಗನ್ನಲ್ಲಿ ಯಾವ ಒಂದು ಪಾಯಿಂಟ್ನ ಸೆಡೇಟ್ ಮಾತ್ರ ಮಾಡಬೇಕು. ಪಾಯಿಂಟ್ಸ್ ಒಂದಕ್ಕೊಂದು ಹೇಗೆ ಡಿಪೆಂಡೆಂಟ್ ಆಗಿದೆ. ನೀವು ಒಂದು ಪಾಯಿಂಟ್ನ ಟೋನ್ ಮಾಡಿದಾಗ ಆ ಪಾಯಿಂಟ್ನ ಟೋನಿಫಿಕೇಶನ್ ಎಫೆಕ್ಟ್ ಇಂದ ಉಳಿದಿರೋ ಪಾಯಿಂಟ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಇದು 60 ಕಮಾಂಡ್ ಪಾಯಿಂಟ್ಸ್ ಅಲ್ಲಿ ಕಲಿತೀವಿ. ಇನ್ನ ಕೊನೆಯಲ್ಲಿ ಡಯಾಗ್ನೋಸಿಸ್. ಸೊ ಡಯಾಗ್ನೋಸಿಸ್ ಅಂತ ಬಂದಾಗ ಟಂಗ್ ಡಯಾಗ್ನೋಸಿಸ್ ಇರುತ್ತೆ. ಬೇಸಿಕಲಿ ನಾನು ಹೆಚ್ಚಿಗೆ ಒತ್ತು ಕೊಡೋದು ಡಯಾಗ್ನೋಸಿಸ್ಗೆ. ಯಾಕಂದ್ರೆ ನಾನು ಸ್ವಲ್ಪ ಏನಾದರೂ ಹೆಚ್ಚಿಗೆ ಗೊತ್ತಿದೆ ನನಗೆ ಅಂತಂದ್ರೆ ಓನ್ಲಿ ಡಯಾಗ್ನೋಸಿಸ್. ನಾನು ಡಯಾಗ್ನೋಸಿಸ್ನೇ ಜಾಸ್ತಿ ನಂಬ್ತೀನಿ. ಯಾಕಂದ್ರೆ ಒಂದು ಸತಿ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಆಯಿತು ಅಂದ್ರೆ 50% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಇನ್ನು ಉಳಿದಿರೋ 50% ನೀವು ಮಸಾಜ್ ಮಾಡ್ತೀಯೋ ಮ್ಯಾಗ್ನೆಟ್ ಹಾಕ್ತೀಯೋ ಅದು ನಿಮಗೆ ಬಿಟ್ಟಿದ್ದು, ಹೇಗಾದರೂ ಮಾಡ್ಬೋದು. ಬಟ್ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಸೊ ಡಯಾಗ್ನೋಸಿಸ್ ಅಲ್ಲಿ ಟಂಗ್ ಡಯಾಗ್ನೋಸಿಸ್ ಇರುತ್ತೆ, ಐ ಡಯಾಗ್ನೋಸಿಸ್ ಮತ್ತೆ ಫೇಸ್ ಡಯಾಗ್ನೋಸಿಸ್ ಇರುತ್ತೆ. ಅದೇ ಇಫ್ ಟೈಮ್ ಪರ್ಮಿಟ್ಸ್ ನಿಮ್ಮ ಇಂಟ್ರೆಸ್ಟ್ ಹೇಗೆ ಇರುತ್ತೆ ಅಂತ ನೋಡಿಬಿಟ್ಟು ನಾನು ಡಯಾಗ್ನೋಸಿಸ್ನ ಪ್ಯಾಲ್ಪಿಟೇಷನು, ಅಬ್ಸರ್ವೇಷನು, ಎನ್ಕ್ವೈರಿ ಇಂಥ ಈ 3 ಸ್ಟೇಜ್ಗಳಲ್ಲೂ ತೊಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕ್ಲಾಸ್ ಹೇಗೆ ಮುಂದೆ ಹೋಗುತ್ತೆ ಅಂತ ನೋಡೋಣ. ಬಟ್ ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅನ್ನೋದು, ಬೇಸಿಕಲಿ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದ್ರ ಮೇಲೆ ನಾನು ಮುಂದಿಂದ ಹೇಳ್ಕೊಡೋದಕ್ಕಾಗೋದು.
ನಿಮಗೆ ಇಲ್ಲಿ ಫಸ್ಟ್ ಇಲ್ಲಿ ಹೇಳ್ಕೊಟ್ಟೆ ಆಲ್ಫಾಬೆಟ್ಸೇ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳ್ಕೊಡೋದ್ರಲ್ಲಿ ಮೀನಿಂಗೇ ಇಲ್ಲ ಅಲ್ವಾ. ನಾನು ಆಲ್ಫಾಬೆಟ್ನೇ ಇನ್ನೊಂದು 4-5 ಕ್ಲಾಸ್ ತಗೋಬಹುದು ಆವಾಗ ಆ 4-5 ಕ್ಲಾಸ್ ಅಲ್ಲಿ ತಗೊಂಡೆ ಅಂತಂದ್ರೆ ಇಲ್ಲಿ ಶಾರ್ಟೇಜ್ ಆಗುತ್ತೆ. ಸಾರಿ ಟು ಇಂಟ್ರಪ್ಟ್ ಮಿಥುನ್ ಸರ್. ಎ ಟಿ ಎಂ ಅಲ್ಲಿ ನಾ ಹೇಗೆ ಮಧ್ಯಾಹ್ನದ ಹೊತ್ತು ಗ್ರೂಪ್ ನ ಓಪನ್ ಮಾಡ್ತಿದ್ದೆ, ಸೊ ಅದೇ ತರ ಇಲ್ಲಿ ಕೂಡ ಗ್ರೂಪ್ ನ ಓಪನ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಪರ್ಸನಲ್ ಕ್ವಶನ್ಸ್ಗಳನ್ನ ದಯವಿಟ್ಟು ಕೇಳಬೇಡಿ. ನನ್ಗೆ ಈ ಥರದ ಸಮಸ್ಯೆ ಇದೆ. ಯಾಕೆಂದ್ರೆ ಕ್ಲಾಸ್ನ ಫೈನಲ್ ಹಂತ ಬಂದ ಮೇಲೆ ಅಥವಾ ಕ್ಲಾಸ್ ಮುಗಿದ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಬಂದಿರೋಂತಹ ಡೌಟ್ಗಳನ್ನ ಕೇಳಿದ್ರೆ ಖಂಡಿತ ಮಿಥುನ್ ಸರ್ ಅದನ್ನ ಕ್ಲಾರಿಫೈ ಮಾಡ್ತಾರೆ. ನನಗೆ ಈಗ ಏನೋ ಸಮಸ್ಯೆ ಆಗಿದೆ, ನಾನು ಈಗಾಗಲೇ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಸೊ ಇವ್ರಿಗೆ ಈ ಥರದ ಸಮಸ್ಯೆ ಇದೆ, ಅದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಯಾರಾದರೂ ಕೇಳಿದ್ರೆ ನಾನು ಅಂದ್ರೆ ಅದು ಕಷ್ಟ ಆಗುತ್ತೆ. ನಾವು ರಿಪೀಟೆಡ್ ಆಗಿ ನೀವು ಅದೇ ತರ ಮಾಡ್ತಾ ಇದ್ರೆ ನಿಮ್ಮನ್ನ ಗ್ರೂಪ್ ಅಲ್ಲಿ ಕ್ವಶನ್ ಮಾಡೋದನ್ನ ರೆಸ್ಟ್ರಿಕ್ಟ್ ಮಾಡೋಂಥದ್ದನ್ನ ಪರಿಸ್ಥಿತಿಗೆ ತಂದೊಡ್ಕೋಬೇಡಿ. ಯಾಕೆಂದ್ರೆ ರಿಯಲ್ ಕ್ವಶನ್ಸ್ ಇರೋ ಅಂಥವ್ರಿಗೆ ಅದು ಅವಕಾಶ ಸಿಗ್ಲಿ ಅನ್ನೋ ಉದ್ದೇಶದಿಂದ ಎನೇಬಲ್ ಮಾಡ್ತೀವಿ. ಪ್ರತಿದಿನ ಗ್ರೂಪ್ ಎನೇಬಲ್ ಆಗುತ್ತೆ, ಫ್ಯೂ ಅವರ್ಸ್ ಎನೇಬಲ್ ಆಗುತ್ತೆ, ಅವಾಗ ನೀವು ಖಂಡಿತ ಕ್ವಶನ್ಸ್ಗಳು ಕೇಳ್ಬೋದು. ಸಾರಿ, ಪ್ಲೀಸ್ ಕಂಟಿನ್ಯೂ ಸರ್. ಅದೇ ಸರ್, ಇದು ದಿಸ್ ಇಸ್ ದ ಕೋರ್ಸ್ ಕಂಟೆಂಟ್. ಓಕೆ, ಇನ್ನೊಂದು ನನ್ನ ಸಿನ್ಸಿಯರ್ ಅಡ್ವೈಸು ನೋಡಿ, ಒಂದೊಂದು ಕ್ಲಾಸ್ ಆದ್ಮೇಲೂ ಆಲ್ಮೋಸ್ಟ್ 7 to 9 PM ಅಲ್ಲಿ 8:30ಗೆ ಅಥವಾ 8:45 8:40 ಹಾಗೆ ನಾನು ಮುಗಿಸ್ತೀನಿ ಕ್ಲಾಸ್ನ. ಇನ್ 20 ಮಿನಿಟ್ಸ್ ಡೌಟ್ಸ್ಗೆ ಅಂತ ಹೇಳ್ಬಿಟ್ಟು ಇಡ್ತೀನಿ. ಸೊ ಆ ಡೌಟ್ಸ್ಗೆ ಅಂತ ಇಟ್ಟಾಗ ಆ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನೀವು ಡೌಟ್ಸ್ ಕೇಳಿದಾಗ ಇನ್ನು ಉಳಿದಿರೋರ್ಗೂ ಯೂಸ್ ಆಗುತ್ತೆ. ಯಾಕೆಂದ್ರೆ ನೀವೇ ನೋಡಿ, ಇಷ್ಟು ಜನ ಇದ್ದಾಗ ನಾನು ಎಲ್ಲಾನು ಮಾತಾಡ್ಸೋದಕ್ಕಾಗಲ್ಲ. ತುಂಬಾ ಕಡಿಮೆ ಜನನ ಮಾತಾಡಿಸ್ಬೋದು. ಆ ಕಡಿಮೆ ಜನದಲ್ಲಿ ಆ ಕ್ಲಾಸ್ಗೆ ಸಂಬಂಧಪಟ್ಟಂತ ಡೌಟ್ ಕೇಳಿದಾಗ ನಾನು ಆನ್ಸರ್ ಮಾಡಿದ್ರೆ ಅದು ಇನ್ನೂ ಉಳಿದೋರ್ಗೆ ಯೂಸ್ ಆಗುತ್ತೆ. ಅದು ಬಿಟ್ಟು ಬಿಯಾಂಡ್ ದ ಟಾಪಿಕ್, ಆಫ್ ದ ಟಾಪಿಕ್ ನೀವು ಕ್ಲಾಸ್ ಡೌಟ್ಸ್ನ ಕೇಳಿದಾಗ ನಾನೇನೋ ಕ್ಲಿಯರ್ ಮಾಡ್ತೀನಿ, ಬಟ್ ಆ ಟೈಮ್ ಹೊರಟೋಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಅಂತ ಡೌಟ್ಸ್ ಇದೆ ಅಂತ ಅಂದ್ರೆ ಅದನ್ನ ಗ್ರೂಪಲ್ಲಿ ಶೇರ್ ಮಾಡಿ, ಅಲ್ಲಿ ನಾನು ಅದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ ಫೈನ್, ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ರನ್ ಸರ್ ಪ್ಲೀಸ್. ಓಕೆ, ಫಸ್ಟ್ ಇನ್ಯಾಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಮುಂಚೆನೆ ಗೊತ್ತಿರಬೇಕು, ಟೋಟಲ್ ಇಡೀ TCM ಅಲ್ಲಿ ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಅನ್ನೋದು ತುಂಬಾ ಬೇಸಿಕ್ಸ್. ನಮಗೆ ಎಷ್ಟು ಚೆನ್ನಾಗಿ ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಗೊತ್ತಿದೆ ಅಷ್ಟು ಚೆನ್ನಾಗಿ ನಾವು ಡಯಾಗ್ನೋಸಿಸ್ ಮಾಡೋದಕ್ಕಾಗುತ್ತೆ. ಆಮೇಲೆ ನಾನಿಲ್ಲಿ ಡಯಾಗ್ನೋಸಿಸ್ ಮಾಡೋದನ್ನೇ ಕಲಿತೀನಿ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಟ್ರೀಟ್ಮೆಂಟು ನೆಕ್ಸ್ಟ್. ನಾನು ನಿಮಗೆ ಫೋನಲ್ಲಿ ಕೂಡ ಟ್ರೀಟ್ಮೆಂಟ್ ಹೇಳ್ಬೋದು, ಡಯಾಗ್ನೋಸಿಸ್ ಆಗೋದಿಲ್ಲ. ಡಯಾಗ್ನೋಸಿಸ್ ನಾನು ಕಾಲಲ್ಲಿ ಕೇಳೋದಕ್ಕೂ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಅನ್ನೋದು ಬೇಸಿಕ್ಸ್. ನಮಗೆ ಎಷ್ಟು ಚೆನ್ನಾಗಿ ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಗೊತ್ತಾಗುತ್ತೋ ನಾವು ಅಷ್ಟು ಚೆನ್ನಾಗಿ ಡಯಾಗ್ನೋಸಿಸ್ ಮಾಡೋದಕ್ಕಾಗುತ್ತೆ. ನಮಗೆ ಇನ್ಯಾಂಗ್ ಮತ್ತೆ 5 ಎಲಿಮೆಂಟ್ಸ್ ಅಲ್ಲೇ ಡೌಟ್ಸ್ ಇದೆ ಅಂತ ಅಂದ್ರೆ ಡಯಾಗ್ನೋಸಿಸ್ ಕಷ್ಟ ಆಗುತ್ತೆ. ಓನ್ಲಿ ಇನ್ಯಾಂಗು ಮತ್ತೆ ಓನ್ಲಿ 5 ಎಲಿಮೆಂಟ್ಸ್ ಇಟ್ಕೊಂಡು ನೀವು ಡಯಾಗ್ನೋಸಿಸ್ ಮಾಡ್ಬೋದು. ಇನ್ಯಾಂಗ್ಗೆ ಸಪರೇಟ್ ಚಾಪ್ಟರ್, 5 ಎಲಿಮೆಂಟ್ಸ್ ಅನ್ನೋದೇ ಸಪರೇಟ್ ಚಾಪ್ಟರ್. ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತಾ ಹೋಗುತ್ತೋ ಹಾಗೆ ನೀವು ಇನ್ಯಾಂಗು ಮತ್ತೆ 5 ಎಲಿಮೆಂಟ್ಸ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಡಯಾಗ್ನೋಸ್ ಮಾಡೋದಕ್ಕಾಗುತ್ತೆ. ಓಕೆ, ಸೊ ನನಗೆ ಗೊತ್ತಿದ್ದ ಹಾಗೆ, ಅಥವಾ ನೀವು ಇನ್ನೂ ಕಲ್ತಿರ್ಬೋದು, ಬಟ್ ಸ್ಟಿಲ್ ಇನ್ ಯಾಂಗ್ ಅಂತ ಅಂದ್ರೆ ಕೋಲ್ಡ್ ಮತ್ತೆ ಹೀಟ್ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ಮೇಲಿಂದ ಏನಾಗುತ್ತೆ, ಈ ರೆಡ್ ಕಲರ್ ಇದೆಯಲ್ವಾ ಇದು ಯಾಂಗ್, ಈ ಬೂದಿ ಕಲರ್ ಇದೆಯಲ್ವಾ ಇದು ಇನ್. ಓಕೆ, ಹಾಗೆ ಈ ಟ್ರಯಾಂಗಲ್ ಬಂದ್ಬಿಟ್ಟು ಇದು ಬ್ಲಡ್, ಇದು ಚಿ. ಫಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಾಗ ಏನಿತ್ತು, ಓನ್ಲಿ ಇನ್ನು ಮತ್ತೆ ಓನ್ಲಿ ಯಾಂಗ್ ಇತ್ತು. ಇಲ್ಲಿ ಏನಾಗುತ್ತೆ,
ಇನ್ನೂ ಡೆಪ್ತಲ್ಲಿ ಹೋಗ್ತೀಯ. ಡೆಪ್ತಲ್ಲಿ ಹೋದಾಗ ಕೆಲವು ಥಿಂಗ್ಸ್ ಆ್ಯಡ್ ಆಗುತ್ತೆ. ಯಾವ್ದ್ಯಾವುದು? ಬ್ಲಡ್ ಮತ್ತೆ ಚಿ. ಬ್ಲಡ್ ಕೂಡ ಇನ್ನೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ಬೋದು ನೀವು. ಬ್ಲಡ್ ಯಾವಾಗ ಇನ್ ಆಗುತ್ತೆ, ಬ್ಲಡ್ ಯಾವಾಗ ಯಾಂಗ್ ಆಗುತ್ತೆ ಅನ್ನೋದು ನಾವು ಈ ಕ್ಲಾಸ್ ಮುಗಿತಾ ಇದ್ದಂಗೆ, ಈ ಇನ್ಯಾಂಗ್ ಅನ್ನೋ ಒಂದು ಸೆಷನ್ ಇದೆಯಲ್ವಾ, ಈ ಇನ್ಯಾಂಗ್ ಸೆಷನ್ ಎಂಡ್ ಆಗ್ತಾ ಇದ್ದಾಗೆ ಬ್ಲಡ್ನ ಯಾವಾಗ ನಾವು ಇನ್ ಅಂತೀವಿ, ಹಾಗೆ ಬ್ಲಡ್ನ ಯಾವಾಗ ನಾವು ಯಾಂಗ್ ಅಂತ ತಗೋತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಬೈ ಎಂಡ್ ಆಫ್ ದಿಸ್ ಕೋರ್ಸ್ ಬ್ಲಡ್ನ ನೀವು ಯಾವಾಗ ಇನ್ ಅಂತ ಗೊತ್ತಾಗಬೇಕು, ಯಾವಾಗ ಯಾಂಗ್ ಅಂತ ಗೊತ್ತಾಗ್ತಾ ಇದೆ ಅಂತಂದ್ರೆ ನಿಮಗೆ ಇನ್ ಮತ್ತೆ ಯಾಂಗ್ ಚೆನ್ನಾಗಿ ಅರ್ಥ ಆಗಿದೆ, ಅದರಿಂದ ನೀವು ಡಯಾಗ್ನೋಸಿಸ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಮೇಲ್ಗಡೆ ಲೈನ್ ಇದೆಯಲ್ವಾ, ಇದು ನ್ಯೂಟ್ರಲ್ ಲೈನ್. ಇಲ್ಲಿ ಇನ್ ಮತ್ತೆ ಯಾಂಗ್ ಬ್ಯಾಲೆನ್ಸ್ ಆಗಿದೆ. ಹಾಗೆ ಇಲ್ಲಿ ಇದು ಬ್ಲಡ್, ಇದು ಚಿ. ಚಿ ಅಂತ ಅಂದ್ರೆ ಎನರ್ಜಿ, ಶಕ್ತಿ. ಪಕ್ಕಾ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಶಕ್ತಿ. ಇಷ್ಟೇ ತಿಳ್ಕೊಳ್ಳಿ. ಇವಾಗ ಈ ಕ್ಲಾಸ್ ಮಟ್ಟಕ್ಕೆ ಇನ್ನು ಯಾಂಗು, ಬ್ಲಡ್, ಚಿ. ಚಿ ಅಂದ್ರೆ ಶಕ್ತಿ. ಈ ಫಿಗರ್ನಲ್ಲಿ ನಾನು ಪ್ರತಿಯೊಂದನ್ನು ವಿತ್ ಫಿಗರ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಫಿಗರ್ನಲ್ಲಿ ಏನಾಗುತ್ತೆ, ಫಸ್ಟ್ ಒನ್ ಇದು ಆಲ್ಮೋಸ್ಟ್ ರೆಡ್ ಕಲರ್ ಇದೆಯಲ್ವಾ, ಇದು ಯಾಂಗ್, ಇದು ಇನ್, ಹಾಗೆ ಇದು ಚಿ ಮತ್ತೆ ಇದು ಬ್ಲಡ್. ಓಕೆ, ಫಸ್ಟ್ ಇದು ಇವಾಗ ಫಸ್ಟ್ ಪಿಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಯಾಂಗ್ ಮತ್ತೆ ಇನ್ನು ಬ್ಯಾಲೆನ್ಸ್ ಆಗಿದೆ, ಯಾವುದು ಹೆಚ್ಚಿಗೆ ಇಲ್ಲ, ಯಾವುದು ಕಡಿಮೆನೂ ಇಲ್ಲ. ಯಾಂಗ್ ಮತ್ತೆ ಇನ್ ಎರಡು ಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಯಾವುದೇ ಡಿಸೀಸಸ್ ಇಲ್ಲ ಅಂತ. ಡಿಸೀಸಸ್ ಇಲ್ಲ ಅಂತಂದ್ರೆ ಯಾವುದೇ ಸಿಂಪ್ಟಮ್ ಇಲ್ಲ ಅಂತ ಹೇಳ್ಬಿಟ್ಟು ಎರಡು ಬ್ಯಾಲೆನ್ಸ್ ಆಗಿದೆ ಅಂದ್ರೆ ನಾವು ತುಂಬಾ ಹೆಲ್ದಿ ಆಗಿದ್ದೀವಿ. ಫಿಸಿಕಲಿನೂ ಹೆಲ್ತಿ ಆಗಿದ್ದೀವಿ, ಮೆಂಟಲಿನೂ ಹೆಲ್ದಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಯಾವಾಗ ಇನ್ ಮತ್ತೆ ಯಾಂಗು ಬ್ಯಾಲೆನ್ಸ್ ಆಗಿದ್ದಾಗ. ಈ ಇನ್ ಮತ್ತೆ ಯಾಂಗು ಬ್ಯಾಲೆನ್ಸ್ ಆಗಿ ನಾವು ಮುಂಚೆ ಮಕ್ಕಳಲ್ಲಿ ನೋಡ್ಬೋದಾಗಿತ್ತು. ಮಕ್ಕಳಲ್ಲಿ ಇನ್ ಮತ್ತೆ ಯಾಂಗು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ಅಟ್ಲೀಸ್ಟ್ ಒಂದು 85% ಬ್ಯಾಲೆನ್ಸ್ ಆಗಿರೋದು. ತುಂಬಾ ಖುಷಿಯಾಗೂ ಇರ್ತಾ ಇದ್ದು, ಯಾವುದೇ ರೀತಿ ಯೋಚನೆಗಳಿಲ್ಲ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ಗಳು ಇಲ್ಲ. ಬಟ್ ಇವಾಗಿನ ಮಕ್ಕಳಲ್ಲಿ ಅದು ಕೂಡ ಇಲ್ಲ ಬಿಡಿ, ನಾನು ಮುಂಚಿಂದ ಹೇಳಿದೆ. ಸೊ ಯಾವಾಗ ಇನ್ಯಾಂಗ್ ಬ್ಯಾಲೆನ್ಸ್ ಆಗಿರುತ್ತೆ, ನಿಮಗೆ ಮನಸ್ಸು ಒಂದು ಉಲ್ಲಾಸದಿಂದ ಇರುತ್ತೆ, ಮೂಡ್ ಸ್ವಿಂಗ್ ಇರೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಒಂದು ಹುಮ್ಮಸ್ ಇರುತ್ತೆ, ಅದಕ್ಕೆ ಮೋಟಿವೇಶನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಇರುತ್ತೆ. ನಮ್ಮ ಯೋಚನೆಗಳು ಕ್ಲಿಯರ್ ಆಗಿರುತ್ತೆ, ಕ್ಲಿಯರ್ ಥಿಂಕಿಂಗ್ ಇರುತ್ತೆ. ಏನ್ ಮಾಡಬೇಕು, ಇದನ್ನ ಮಾಡಬೇಕೋ ಬೇಡವೋ ಅನ್ನೋದು ಒಂದು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಇರುತ್ತೆ. ಒಂಥರ ಕಂಫರ್ಟ್ ಆಗಿರ್ತೀವಿ, ನೆಮ್ಮದಿ ನೆಮ್ಮದಿ ಹೇಳ್ತೀವಲ್ವಾ, ನೆಮ್ಮದಿಯಾಗಿರ್ತೀವಿ ಯಾವಾಗ ಇನ್ ಮತ್ತೆ ಯಾಂಗು ಬ್ಯಾಲೆನ್ಸ್ ಆಗಿದ್ದಾಗ. ಸೊ ನೆಕ್ಸ್ಟ್ ಇಲ್ಲಿಂದ ನಮಗೆ ಇಂಬ್ಯಾಲೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾವಾಗ ಇಫ್ ಇನ್ ಕೇಸ್ ಯಾವಾಗಲೂ ಇನ್ ಯಾಂಗ್ ಬ್ಯಾಲೆನ್ಸ್ ಆಗಿದ್ರೆ ನಾವು ಬಹುಶಃ ಇನ್ ಯಾಂಗ್ ಬಗ್ಗೆ ಕಲಿತಾನೆ ಇರಲಿಲ್ಲ. ಇನ್ನೂ ಯಾಂಗು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಯಾವಾಗ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಏನನ್ಸುತ್ತೆ, ಯಾವ ರೀತಿ ನಾವು ಅದನ್ನ ರೆಕಾಗ್ನೈಸ್ ಮಾಡೋದು, ಹೇಗೆ ನಾವು ಅದನ್ನ ಕಂಡುಹಿಡಿಯೋದು. ಸೊ ಇದರಲ್ಲಿ ಫಸ್ಟ್ ಪಿಕ್ಚರ್ ಇದು ಸೆಕೆಂಡ್ ಒನ್. ಇದರಲ್ಲಿ ಇನ್ನು ಎಕ್ಸಸ್ ಇದೆ, ಇದು ನಾರ್ಮಲ್ ಲೈನ್, ನಿಲ್ ಲೈನ್ ಇದು. ಇಲ್ಲಿ ಇನ್ ಎಕ್ಸಸ್ ಇದೆ. ಬಟ್ ಯಾಂಗ್ ಏನಿದೆ, ಯಾಂಗ್ ಬ್ಯಾಲೆನ್ಸ್ ಆಗಿದೆ. ಓಕೆ, ಯಾಂಗ್ ಬ್ಯಾಲೆನ್ಸ್ ಆಗಿದೆ, ಬಟ್ ಇನ್ ಎಕ್ಸಸ್ ಆಗಿದೆ. ಇಂಥ ಒಂದು ಕಂಡೀಷನ್ ಯಾವಾಗ ಯಾಂಗು ಬ್ಯಾಲೆನ್ಸ್ ಆಗಿರುತ್ತೆ, ಇನ್ ಎಕ್ಸಸ್ ಆಗಿರುತ್ತೆ, ಹೇಗೆ ನಾವು ಅದನ್ನ ಕಂಡುಹಿಡಿಯೋದು ಅಥವಾ ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು. ಇಲ್ಲಿ ಇನ್ಯಾಂಗಲ್ ಏನಾಗುತ್ತೆ, ನಾನು ಅದನ್ನ ಪಾರ್ಟ್ ಬೈ ಪಾರ್ಟ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ಮಾನಸಿಕವಾಗಿ
ಭಾವನಾತ್ಮಕವಾಗಿ, ಆಮೇಲೆ ದೈಹಿಕವಾಗಿ. ಸೊ ಇನ್ ಎಕ್ಸಸ್ ಆದಾಗ ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಏನೇನಾಗುತ್ತೆ? ಮನಸ್ಸು ಒಂಥರ ಮಂಕಾಗಿ, ಏಕೆ? ಇನ್ ಎಕ್ಸಸ್ ಇದೆ. ಯಾವುದೇ ಭಾವನೆಗಳನ್ನ ನಾವು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದಕ್ಕಾಗಲ್ಲ ಇನ್ ಎಕ್ಸಸ್ ಆಗಿದ್ದಾಗ. ನಿದ್ದೆ ಹೆಚ್ಚಿಗೆ ಇರುತ್ತೆ. ನೈಟ್ ನಿದ್ದೆ ಮಾಡೋದನ್ನು ಬೆಳಗ್ಗೆನೂ ಮತ್ತೆ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಆಕ್ಟಿವಿಟಿ, ಚಟುವಟಿಕೆನೇ ಇಲ್ಲ. ಏನಾದರೂ ಒಂದು ಚಟುವಟಿಕೆ ಮಾಡಬೇಕು ಅಂದ್ರೆ ಅದರಲ್ಲಿ ಆಸಕ್ತಿನೇ ಇಲ್ಲ. ಭಯ ಇರುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಎಲ್ಲಾದ್ರೂ ಒಂದು ಸೋಷಿಯಲ್ ಆಗಿ ಸೇರ್ಕೋಬೇಕು, ಯಾವ್ದಾದ್ರು ಒಂದು ಫಂಕ್ಷನ್ ಇದೆ ಅಂದಾಗ ಅಲ್ಲಿ ಹೋಗೋದಕ್ಕೂ ಮನ್ಸಿರೋದಿಲ್ಲ ನಿಮ್ಗೆ. ವಾಯ್ಸ್ ವಾಯ್ಸ್ ಕೂಡ ಲೋ ಇರುತ್ತೆ. ಏಕೆ? ಇನ್ ಎಕ್ಸಸ್ ಇದೆ. ಸ್ವಲ್ಪ ಏನಾದ್ರೂ ತಿಂದ ಕೂಡಲೇ ಮಲ್ಕೊಂಬೇಡ ಅನಿಸ್ತಾ ಇರುತ್ತೆ. ಆಮೇಲೆ ಒಳಗಡೆನೆ ಇಂಟರ್ನಲ್ ಒತ್ತಡ. ಸೊ ಇದು ಮಾನಸಿಕವಾಗಿ. ದೈಹಿಕವಾಗಿ ಹೇಳಬೇಕು ಅಂದ್ರೆ ಎಕ್ಸ್ಟ್ರೆಮಿಟೀಸ್ ಅಂತೀವಿ ನಾವು. ಕೈ ಕಾಲು, ಲಾಸ್ಟ್ ಈ ಪಾದ ಮತ್ತೆ ಈ ಕಾಲ್ಗಳು ಇದೆ ಅಲ್ವಾ, ಇದು ತಣ್ಣಗೆ ಇರುತ್ತೆ ಇನ್ ಎಕ್ಸಸ್ ಇದ್ದಾಗ. ಮುಖ ಅಥವಾ ದೇಹ ಆಗ್ಲಿ ಬಿಳುಪಾಗಿರುತ್ತೆ ಅಂತ, ಒಂದು ಆಲ್ಮೋಸ್ಟ್ ಪೇಲ್ ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಅನ್ನೋದಕ್ಕಿಂತ ಪೇಲ್ ಕಲರ್ ಇರುತ್ತೆ. ದೇಹದಲ್ಲಿ ಡಿಹೈಡ್ರೇಷನ್ ಇರುತ್ತೆ. ಇದನ್ನ ನೋಟ್ ಮಾಡ್ಕೋಬೇಕಾಗಿರೋ ಪಾಯಿಂಟ್. ತೇವಾಂಶ ಕಡಿಮೆ ಇರುತ್ತೆ. ಮುಖದಲ್ಲೂ ಅಷ್ಟೇ ಆ ಒಂದು ವೈಟಾಲಿಟಿ, ತೇಜಸ್ಸು ಅಂತ ಏನ್ ಹೇಳ್ತೀವಿ, ಅದು ಕಡಿಮೆ ಇರುತ್ತೆ. ಸ್ಟೂಲ್ಸ್ ಕೂಡ ಲೂಸ್ ಇರುತ್ತೆ. ಹೆವಿನೆಸ್, ದೇಹದಲ್ಲಿ ತುಂಬಾ ಹೆವಿ ಆಗ್ತಾ ಇದೆ ಆ ಟೈಪ್ ಅಂತ ಒಂದು ಫೀಲಿಂಗ್ ಇರುತ್ತೆ. ಎದ್ದು ಏನಾದರೂ ಒಂದು ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತಾನೆ ಇರುತ್ತೆ. ಪಲ್ಸ್ ನೋಡಿದಾಗ ಅದು ತುಂಬಾ ವೀಕ್ ಇರುತ್ತೆ. ಆಮೇಲೆ ಬಾಯಲ್ಲಿ ಸಲೈವ, ಲಾಲಾರಸ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚಿಗೆನೆ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಓಕೆ. ಚಳಿ ಆಗೋ ಅನುಭವ. ಲೈಂಗಿಕ ಆಸಕ್ತಿ ಕೂಡ ಕಡಿಮೆ ಇರುತ್ತೆ ಇನ್ ಎಕ್ಸಸ್ ಇದ್ದಾಗ. ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂದ ನಮ್ನೆಸ್ಸು ಆಗ್ಬೋದು, ಟಿಂಗ್ಲಿಂಗ್ ಎಫೆಕ್ಟ್ ಅಂತೀವಿ, ಟಿಂಗ್ಲಿಂಗ್ ಎಫೆಕ್ಟ್ ಕೂಡ ಆಗ್ಬೋದು. ಸೊ ಇಂಥ ಟೈಮಲ್ಲಿ ಅಂದ್ರೆ ಯಾಂಗ್ ಚೆನ್ನಾಗಿದೆ ಬಟ್ ಇನ್ ಎಕ್ಸಸ್ ಆಗಿದೆ, ಇಂಥ ಕೆಲವು ಸಿಂಪ್ಟಮ್ಸ್ ಇದೆ. ಇಂಥ ಟೈಮಲ್ಲಿ ಏನ್ ಮಾಡ್ತೀವಿ ನಾವು? ಇನ್ನ ಟೋನ್ ಸೆಡೇಟ್ ಮಾಡ್ತೀವಿ. ಯಾಕಂದ್ರೆ ಯಾಂಗ್ ಚೆನ್ನಾಗಿದೆ, ಇನ್ನು ಮಾತ್ರ ಎಕ್ಸಸ್ ಆಗಿದೆ. ಸೊ ಇನ್ನ ಸೆಡೇಟ್ ಮಾಡೋದ್ರಿಂದ ಎರಡು ಬ್ಯಾಲೆನ್ಸ್ ಆಗುತ್ತೆ. ಇದು ಫಸ್ಟ್ ಸ್ಟೇಜ್. ಓಕೆ. ಹೀಗೆ ಯಾವಾಗ ಇನ್ ಎಕ್ಸಸ್ ಆಗುತ್ತೆ ಈ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಹಾಗೆ ಟ್ರೀಟ್ಮೆಂಟ್ ವೈಸ್ ನಾವೇನ್ ಮಾಡ್ತೀವಿ? ಇನ್ನ ಸೆಡೇಟ್ ಮಾಡ್ತೀವಿ. ಆವಾಗ ಸೆಡೇಟ್ ಮಾಡಿರೋದು ಯಾಂಗ್ಗೂ ಕೂಡ ಬ್ಯಾಲೆನ್ಸ್ ಆಗ್ಬಿಟ್ಟು ದೇಹದಲ್ಲಿ ಇನ್ ಯಾಂಗ್ ಬ್ಯಾಲೆನ್ಸ್ ಆಗುತ್ತೆ. ಈ ಲಕ್ಷಣಗಳನ್ನ ನಾವು ಕಂಡುಹಿಡಿಬೇಕು. ಯಾವುದು ಹೆಚ್ಚಿಗೆ ಆದಾಗ ಅದನ್ನ ಇನ್ ಅಂತ ಹೇಳ್ತೀವೋ ಅಥವಾ ಯಾಂಗ್ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಯಾಂಗ್ ಎಕ್ಸಸ್ ಆಗುತ್ತೆ. ಸೊ ಯಾಂಗ್ ಎಕ್ಸಸ್ ಆದಾಗ ಏನೇನ್ ಸಿಂಪ್ಟಮ್ಸ್ ಬರುತ್ತೆ? ಯಾಂಗ್ ಅಂದ್ರೆ ಬೇಸಿಕಲಿ ಹೀಟ್ ಅಲ್ವಾ. ಹೀಟ್ ಎಕ್ಸಸ್ ಆದಾಗ ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ? ಮಾನಸಿಕವಾಗಿ ನೋಡ್ಬೇಕು ಅಂತಂದ್ರೆ ಒಂಥರ ಚಡಪಡಿಕೆ, ತಳಮಳ ಆಗ್ತಾ ಇರುತ್ತೆ ಇಂಟರ್ನಲ್ಲಿ, ದೇಹದಲ್ಲಿ. ಮುಂಗೋಪ, ಶಾರ್ಟ್ ಟೆಂಪರ್ಡ್ ಅಂತೀವಿ ನೋಡಿ, ಈ ಟೈಪ್. ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆಗೋ ಹಾಗಿಲ್ಲ, ಕೋಪ ಹೆಚ್ಚಿಗೆ ಆಗ್ತಾ ಇದೆ. ಅದೇನಕ್ಕೆ? ಯಾಂಗ್ ಎಕ್ಸಸ್ ಆದಾಗ. ಸಹನೆ, ಪೇಷನ್ಸೇ ಇರೋದಿಲ್ಲ, ಅಸಹನೆ. ನೀವು ಮಲಗಬೇಕು ಅಂತ ಹೋಗ್ತೀರಾ ಬಟ್ ನಿದ್ದೆ ಬರ್ತಾ ಇರುತ್ತೆ. ಲ್ಯಾಕ್ ಆಫ್ ಸ್ಲೀಪ್, ಇನ್ಸೋಮ್ನಿಯಾ ಅಲ್ಲ,
ಇನ್ಸೋಮ್ನಿಯಾ ಅಲ್ಲ, ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಬರ್ತಾ ಇರೋದಿಲ್ಲ ಅಷ್ಟೇ ನಿಮ್ಗೆ. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವೊಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಅತಿಯಾದ ಉಲ್ಲಾಸ ಇರುತ್ತೆ, ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಂಗ್ ಹೆಚ್ಚಿಗೆ ಆದಾಗ ವಾಯ್ಸು ಕೂಡ ತುಂಬಾ ಹೈ ಇರುತ್ತೆ, ವಾಯ್ಸ್ ಟೋನ್ ಇದೆ ನೋಡಿ ಅದು ಹೈ ಇರುತ್ತೆ. ಆಮೇಲೆ ಆ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ, ಮಾತಾಡೋ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಇಂಟರ್ನಲಿ ಹೀಟ್ನ ಅನುಭವಿಸ್ತಾ ಇರ್ತೀವಿ, ಹಾಟ್ ಫ್ಲಾಶಸ್ ಅಂತೀವಿ ನೋಡಿ, ಆ ಟೈಪ್. ಸಡನ್ ಆಗಿ ಸ್ಪಂದಿಸೋದು, ಅಚಾನಕ್ ಆಗಿ. ಅಂದ್ರೆ ಏನೋ ಒಂದು ಸಿಚುಯೇಷನ್ ನಡೀತು ಮನೆಯಲ್ಲಿ, ಆಲ್ ಆಫ್ ಎ ಸಡನ್ ಅದಕ್ಕೆ ಸ್ಪಂದಿಸೋದು. ಅಷ್ಟೊಂದು ನಾವು ಇಂಗ್ಲಿಷಲ್ಲಿ ಓವರ್ ರಿಯಾಕ್ಟ್ ಅಂತ ಹೇಳ್ತೀವಲ್ವಾ, ಹಾಗೆ. ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಅದಕ್ಕೆ, ಬಟ್ ಸ್ಟಿಲ್ ನಾವು ತುಂಬಾ ಬೇಗನೆ ರಿಯಾಕ್ಟ್ ಮಾಡೋದಕ್ಕೆ ನೋಡ್ತೀವಿ. ಇನ್ನು ದೈಹಿಕವಾಗಿ ನೋಡಿದ್ರೆ ಮುಖ ಎಲ್ಲ ಕೆಂಪಗೆ ಇರುತ್ತೆ, ಸ್ಕಿನ್ ಕೂಡ ಫುಲ್ ಡಿಶ್ಗೆ ಟರ್ನ್ ಆಗಿರುತ್ತೆ. ದೇಹದಲ್ಲಿ ಉಷ್ಣತೆ ಇದೆ ನೋಡಿ, ಅದು ಕೂಡ ಹೆಚ್ಚಿಗೆ ಇರುತ್ತೆ, ಕೆಲವು ಸತಿ ಫೀವರ್ ಕೂಡ ಆಗುತ್ತೆ. ಇನ್ನು ಚೆನ್ನಾಗಿದ್ದು ಓನ್ಲಿ ಯಾಂಗ್ ಎಕ್ಸಸ್ ಇದ್ದಾಗ. ಈ ಬಾಯಿ ಒಣಗೋದು, ಅದೇ ಇನ್ ಎಕ್ಸಸ್ ಇದ್ದಾಗ ಏನಾಯ್ತು, ಬಾಯಲ್ಲಿ ಜೊಲ್ಲು ಜಾಸ್ತಿ ಬರ್ತಾ ಇತ್ತು. ಯಾಂಗ್ ಎಕ್ಸಸ್ ಇದ್ದಾಗ ಏನಾಗುತ್ತೆ, ಬಾಯಿ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಯಿ ಅಥವಾ ಗಂಟ್ಲು ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ತಂಪಿಗೆ ಅದು ಕುಡಿಬೇಕು, ಕೋಲ್ಡ್ ಆಗಿ ಅದು ಕುಡಿಬೇಕು ಅನಿಸ್ತಾ ಇರುತ್ತೆ ಇಂಟರ್ನಲ್ಲಿ. ಆಮೇಲೆ ಆಲ್ಮೋಸ್ಟ್ ಒಂಥರ ಕಾನ್ಸ್ಟಿಪೇಷನ್ ಟೈಪ್ ಇರುತ್ತೆ, ಸ್ಟೂಲ್ಸ್ ಕೂಡ ಹಾರ್ಡ್ ಆಗಿ ಇರುತ್ತೆ, ಯೂರಿನೇಷನ್ ಕಲರ್ ಕೂಡ ಹಳದಿ ಇರುತ್ತೆ. ಕೆಲವೊಂದ್ಸತಿ ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗ್ಬೋದು, ಅಥವಾ ನೋವು ಕೂಡ ಆಗ್ಬೋದು ನಾವು ಯೂರಿನೇಷನ್ಗೆ ಹೋದಾಗ. ಹಾಗೆ ಪಲ್ಸ್ ನೋಡಿದ್ರೆ ಏನಾಗುತ್ತೆ, ಪಲ್ಸು ತುಂಬಾ ಫಾಸ್ಟ್ ಆಗಿರುತ್ತೆ, ರ್ಯಾಪಿಡ್ ಪಲ್ಸ್ ಅಂತೀವಿ ಅದನ್ನು. ಹಾರ್ಟ್ ರೇಟ್ ಕೂಡ ಅಷ್ಟೇ ಹೆಚ್ಚಿಗೆ ಇರುತ್ತೆ, ಟ್ಯಾಕಿಕಾರ್ಡಿಯಾ ಅಂತ. ಟಂಗ್ ನೋಡೋದಕ್ಕೆ ಹೋದ್ರೆ ಒಂದು ಎಲ್ಲೋ ಕೋಟಿಂಗ್ ಇರುತ್ತೆ. ಸ್ವೆಟ್ ಕೂಡ ಹೆಚ್ಚಿಗೆ ಆಗ್ತಾ ಇರ್ತೀವಿ, ಎಕ್ಸೆಸಿವ್ ಆಗೋ. ನಾರ್ಮಲ್ ಆಗಿ ಎಕ್ಸಸೈಸ್ ಮಾಡಿದಾಗ ಏನ್ ಸ್ವೆಟ್ ಆಗುತ್ತೆ ನೋಡಿ, ಅದಕ್ಕಿಂತ ಹೆಚ್ಚಿಗೆನೆ ಸ್ವೆಟ್ ಆಗ್ತಾ ಇರ್ತೀವಿ, ಎಕ್ಸೆಸಿವ್ ಸ್ವೆಟ್ಟಿಂಗ್ ಅಂತೀವಿ. ಪ್ಯಾಲ್ಪಿಟೇಷನ್ ಇರುತ್ತೆ, ಟ್ಯಾಕಿಕಾರ್ಡಿ ಅಂತ ಹೇಳಿದ್ನಲ್ಲ ಅದು, ಪ್ಯಾಲ್ಪಿಟೇಷನ್ ಇರುತ್ತೆ. ಇನ್ನು ಆ ಯಾಂಗು ಇನ್ನೂ ಎಕ್ಸಸ್ ಆದಾಗ ಏನಾಗುತ್ತೆ, ನೋಸ್ ಬ್ಲೀಡ್ ಆಗುತ್ತೆ, ಗಮ್ಸ್ ಇಂದ ಬ್ಲೀಡ್, ಒಸಡ್ಗ ಇಂದ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಏನಸ್ಸಿಂದ ಬ್ಲೀಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈ ಫರ್ದರ್ ಕ್ಲಾಸಸ್ ಅಲ್ಲಿ ಏನಾಗುತ್ತೆ, ಏನಕ್ಕೆ ಹೀಟ್ ಆದಾಗ ನಮಗೆ ಬ್ಲೀಡಿಂಗ್ ಆಗುತ್ತೆ ಅಂತಾನು ನಾವು ತಿಳ್ಕೊತೀವಿ. ಬಟ್ ಆಸ್ ಆಫ್ ನೌ ಈ ಕ್ಲಾಸ್ ಮಟ್ಟಿಗೆ ಇಷ್ಟು ತಿಳ್ಕೊಳ್ಳಿ, ಯಾಂಗ್ ಎಕ್ಸಸ್ ಆದಾಗ, ಅಥವಾ ಶಾರ್ಟ್ ಅಲ್ಲಿ ಹೇಳಬೇಕು ಅಂತಂದ್ರೆ ಹೀಟ್ ಎಕ್ಸಸ್ ಆದಾಗ ದೇಹದಿಂದ ಬ್ಲಡ್ ಈಚೆ ಬರೋ ಚಾನ್ಸಸ್ ಇರುತ್ತೆ. ಅದು ನೋಸಿಂದ ಆಗಿರ್ಬೋದು, ಒಸಡುಗಳಿಂದ ಆಗಿರ್ಬೋದು, ಅಥವಾ ಏನಸಿಂದನೂ ಆಗಿರ್ಬೋದು. ಇಚ್ಚಿಂಗು ಆಗೋ ಚಾನ್ಸಸ್ ಇರುತ್ತೆ, ಸ್ಕಿನ್ ಎರ್ಪ್ಷನ್, ಎಕ್ಸಿಮಾ. ಈ ಲೈಂಗಿಕ ಶಕ್ತಿ ಕೂಡ ಉತ್ಸಾಹ, ಸಾರಿ ಲೈಂಗಿಕ ಶಕ್ತಿ ಅಲ್ಲ, ಲೈಂಗಿಕ ಉತ್ಸಾಹ ಕೂಡ ಜಾಸ್ತಿ ಇರುತ್ತೆ. ಇದು ಯಾಂಗ್ ಎಕ್ಸಸ್ ಆಗೋದ್ರಿಂದ ಆಗೋ ಲಕ್ಷಣಗಳು. ಓಕೆ. ಸೊ ಇವಾಗ ನಿಮ್ ನಾವೇನ್ ಕಲ್ತಿದ್ದು, ಇನ್ ಮತ್ತೆ ಯಾಂಗ್ ಬ್ಯಾಲೆನ್ಸ್ ಆಗಿದ್ದಾಗ ಯಾವ್ಯಾವ ಲಕ್ಷಣಗಳು ಬರುತ್ತೆ, ಅದೇ ಇಂಬ್ಯಾಲೆನ್ಸ್. ಇಂಬ್ಯಾಲೆನ್ಸ್ ಅಂದ್ರೆ ಫಸ್ಟ್ ಇಂಬ್ಯಾಲೆನ್ಸ್. ಇನ್ ಎಕ್ಸಸ್ ಆದಾಗ ಏನಾಗುತ್ತೆ, ಇನ್ ಎಕ್ಸಸ್ ಆಗಿದೆ ಬಟ್ ಯಾಂಗು ಕರೆಕ್ಟ್ ಆಗಿದೆ, ಯಾಂಗು ನಾರ್ಮಲ್ ಆಗಿದೆ, ಇನ್ನು ಮಾತ್ರ ಎಕ್ಸಸ್ ಆಗಿದೆ. ಹಾಗೆ ಇನ್ನು ನಾರ್ಮಲ್ ಆಗಿದೆ, ಯಾಂಗ್ ಎಕ್ಸಸ್ ಆಗಿದೆ. ಇದು ಎರಡು ಆಪೋಸಿಟ್. ಈ ಸೆಕೆಂಡ್ ಫಿಗರ್ ಅಲ್ಲಿ ಟೂ ಫಿಗರ್ಸ್ ಇದೆಯಲ್ವಾ, ಇದು ಎರಡು ಆಪೋಸಿಟ್. ಇದನ್ನ ನಾವು TCM ಅಲ್ಲಿ ಎಕ್ಸಸ್ ಕಂಡೀಷನ್ ಅಂತೀವಿ. ಈ ಪಾಯಿಂಟ್ ನ ನೋಟ್ ಮಾಡಿ. ಒಂದು ನಾರ್ಮಲ್ ಆಗಿದ್ದು ಇನ್ನೊಂದು ಹೆಚ್ಚಿಗೆ ಇದೆ,
ಅದು ಇನ್ ಅಥವಾ ಇನ್ನೂ ಆಗಿರ್ಬೋದು ಅಥವಾ ಯಾಂಗ್ ಕೂಡ ಆಗಿರ್ಬೋದು. ಇದು ಎಕ್ಸಸ್ ಕಂಡೀಷನ್. ಎಕ್ಸಸ್ ಕಂಡೀಷನ್ ನ ಹೇಗೆ ಕಂಡುಹಿಡಿಬಹುದು, ಎಕ್ಸಸ್ ಕಂಡೀಷನ್ ಅಲ್ಲಿ ಯಾವ ಯಾವ ಸಿಂಪ್ಟಮ್ಸ್ ಬರುತ್ತೆ. ನೆಕ್ಸ್ಟ್, ಅಲ್ಲಿ ಎಕ್ಸಸ್ ಆಗಿತ್ತು, ಇವಾಗ ಏನಾಗುತ್ತೆ, ಡಿಫಿಷಿಯಂಟ್ ಆಗುತ್ತೆ. ಇದನ್ನ ನಾವು ಡಿಫಿಷಿಯನ್ಸಿ ಅಂತೀವಿ, ಕಡಿಮೆ, ಕೊರತೆ. ಇದನ್ನ ನೀವು ಡಿಫಿಷಿಯನ್ಸಿ ಅನ್ನೋ ಒಂದು ವರ್ಡ್ನ ಅಳವಡಿಸ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಪ್ಯಾಟರ್ನ್ ವೈಸ್ ನಾನು ಹೇಳುವಾಗ ಯಾಂಗ್ ಡಿಫಿಷಿಯೆಂಟ್, ಇನ್ ಡಿಫಿಷಿಯೆಂಟ್, ಸ್ಪ್ಲೀನ್ ಯಾಂಗ್ ಡಿಫಿಷಿಯೆಂಟ್ ಅಂತಾನೆ, ಹಾರ್ಟ್ ಇನ್ ಡಿಫಿಷಿಯೆಂಟ್ ಅಂತಾನೆ ಬರುತ್ತೆ. ಅಲ್ಲಿ ನಾನು ಕನ್ನಡನ ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕಡಿಮೆ ಇದೆ ಅಂತ ಅಂದ್ರೆ ಅದು ಡಿಫಿಷಿಯೆಂಟ್ ಆಗಿದೆ. ಇಲ್ಲಿ ನಾವು ನೋಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಯಾ ಇನ್ ಅಥವಾ ಯಾಂಗ್ ಅಲ್ಲಿ ಯಾವುದೋ ಒಂದು ಮಾತ್ರ ಹೆಚ್ಚಿಗೆ ಮತ್ತೆ ಕಡಿಮೆ ಆಗ್ತಾ ಇದೆ, ಇನ್ನೊಂದು ನಾರ್ಮಲ್ ಆಗಿದೆ. ಓಕೆ. ಸೊ ನೆಕ್ಸ್ಟ್, ಇನ್ ಕಡಿಮೆ ಇದೆ, ಇನ್ನು ಡಿಫಿಷಿಯೆಂಟ್ ಆಗಿದೆ, ಯಾಂಗು ನಾರ್ಮಲ್ ಆಗಿದೆ. ಆವಾಗ ಯಾವ ಯಾವ ಸಿಂಪ್ಟಮ್ಸ್ ಬರುತ್ತೆ? ಇನ್ ಕಡಿಮೆ ಇದೆ, ಯಾಂಗ್ ನಾರ್ಮಲ್ ಇದೆ, ಆವಾಗ ಅದನ್ನ ನಾವು ಇನ್ ಡಿಫಿಷಿಯನ್ಸಿ ಅಂತೀವಿ. ತುಂಬಾ ಸಿಂಪ್ಟಮ್ಸ್ಗಳು ನಮಗೆ ಎಲ್ಲಾ ಪ್ಯಾಟರ್ನ್ಗಳಲ್ಲೂ ಸಿಗುತ್ತೆ. ಒಂದೇ ಸೇಮ್ ಸಿಂಪ್ಟಮ್ಸ್ ಎಲ್ಲಾ ಪ್ಯಾಟರ್ನ್ಗಳಲ್ಲೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯಾಂಗ್ ಎಕ್ಸಸ್ ಆದಾಗ್ಲೂ ತಲೆನೋವಾಗುತ್ತೆ, ಇನ್ ಡಿಫಿಷಿಯೆಂಟ್ ಆದಾಗ್ಲೂ ತಲೆನೋವಾಗುತ್ತೆ. ಬಟ್ ನಾವು ಅದನ್ನ ಪರ್ಫೆಕ್ಟ್ ಆಗಿ ಯಾವ ಪ್ಯಾಟರ್ನಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋದೇ ಇಂಪಾರ್ಟೆಂಟ್. ಹಾಗಾಗಿ ನಾನು ಅವಾಗಲೇ ಹೇಳಿದೆ, ತಲೆನೋವಿಗೆ ಒಂದು ಪಾಯಿಂಟ್ ಕೊಡೋದಕ್ಕೆ ಆಗೋದಿಲ್ಲ. ತಲೆನೋವು ತುಂಬಾ ರೀಸನ್ಸ್ಗಳಿಂದ ಬಂದಿರುತ್ತೆ. ಸ್ಟಮಕ್ ಹೀಟ್ ಇಂದ ತಲೆನೋವಾಗುತ್ತೆ, ಲಿವರ್ ಯಾಂಗ್ ರೈಸಿಂಗ್ ಇಂದ ತಲೆನೋವಾಗುತ್ತೆ, ಕೆಲವು ಇನ್ಡಿಫಿಷಿಯನ್ಸಿಯಲ್ಲೂ ತಲೆನೋವಾಗುತ್ತೆ. ಸೊ ಇನ್ ಯಾಂಗ್ ಅಲ್ಲಿ ನೀವು ಎಷ್ಟು ಇನ್ಡೆಪ್ತ್ ಹೋಗ್ತೀವ ಅಂತಂದ್ರೆ, ಒಂದು ಇನ್ನೊಂದಕ್ಕಿಂತ ಹೆಚ್ಚಿಗೆ ಆದಾಗ ಅದರ ಎಫೆಕ್ಟ್ ಇನ್ನೊಂದರ ಮೇಲೆ ಹೇಗೆ ಆಗುತ್ತೆ ಇದನ್ನು ಕೂಡ ಕಲಿತಾ ಹೋಗ್ತೀವಿ. ಓಕೆ. ಸೊ ಇನ್ಡಿಫಿಷಿಯನ್ಸಿಗೆ ಕೆಲವು ಸಿಂಪ್ಟಮ್ಸ್: ತುಂಬಾ ದೀರ್ಘಕಾಲದ ದಣಿವು, ಪ್ಲಸ್ ಒಂದು ಹುಮ್ಮಸ್ಸಿಲ್ಲ, ಇಂತೂಸಿಯಾಸಮ್ ಇಲ್ಲ, ಮೋಟಿವೇಶನ್ನೇ ಇಲ್ಲ. ಇದು ಇನ್ಡಿಫಿಷಿಯನ್ಸಿ ಆದಾಗ ಆಗುತ್ತೆ. ಬಾಡಿಲಿ ಒಂಥರ ತಣ್ಣನೆ ಅನುಭವ ಆಗುತ್ತೆ, ಭಯ ಜಾಸ್ತಿ ಇರುತ್ತೆ. ಭಯ ಜಾಸ್ತಿ ಇದೆ ಅಂತಂದ್ರೆ ಆಬ್ವಿಯಸ್ ಆಗಿ ಕಾನ್ಫಿಡೆನ್ಸು ಲೋ ಇರುತ್ತೆ. ಒಂಥರ ಮಂದಗತಿ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಉತ್ಸಾಹನೇ ಇಲ್ಲ. ಆ ಚಿಂತನೆ ಕೂಡ, ಏನು ಥಿಂಕಿಂಗ್ ಕೆಪಾಸಿಟಿ ಇದೆ ನೋಡಿ, ಅದು ಕೂಡ ಸ್ಲೋ ಇರುತ್ತೆ. ಆಮೇಲೆ ಈ ಇನ್ಡಿಫಿಷಿಯನ್ಸಿ ಇದ್ದವರು ತುಂಬಾ ಸೈಲೆಂಟ್ ಆಗಿ ಇರೋದಕ್ಕೆ ನೋಡ್ತಾರೆ, ಆ ವಾಯ್ಸ್ ಕೂಡ ಲೋ ಇರುತ್ತೆ. ತಮ್ಮ ಭಾವನೆಗಳನ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಇಚ್ಛಾಶಕ್ತಿ ಕೂಡ ಕಡಿಮೆ ಇರುತ್ತೆ. ಬೆಳಗ್ಗೆ ಎದ್ದೇಳೋದೇ ಕಷ್ಟ ಇನ್ಡಿಫಿಷಿಯನ್ಸಿ ಇದ್ದಾಗ. ಬೆಳಗ್ಗೆ ಎದ್ದೇಳ್ಬೇಕು ಅಂತಂದ್ರೆ ಅದು ಆ ಯಾಂಗ್ ಬೇಕು. ಇನ್ನ ಚಿಕ್ಕ ಪುಟ್ಟ ಒತ್ತಡಕ್ಕೂ ಒಂದು ರಿಯಾಕ್ಷನ್ ಇರುತ್ತೆ. ಒಂದು ಚಿಕ್ಕ ವಿಷಯ ಕೂಡ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ ಇನ್ ಡಿಫಿಷಿಯನ್ಸಿ ಇದ್ದಾಗ. ದೈಹಿಕವಾಗಿ ನೋಡೋದಕ್ಕೆ ಹೋದ್ರೆ ಕೈಕಾಲುಗಳು ತಣ್ಣಗಾಗಿ ಇರುತ್ತೆ, ಪೇಲ್ ಕಾಂಪ್ಲೆಕ್ಷನ್ ಇರುತ್ತೆ. ಈ ಎಕ್ಸ್ಟರ್ನಲಿ ಏನಾದ್ರು ಕೋಲ್ಡ್ ಬಂತು ಅಂತಂದ್ರೆ ಅದನ್ನ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ ಬಾಡಿಲಿ. ದೇಹದಲ್ಲಿ ಉಷ್ಣತೆ ಕೂಡ ಕಡಿಮೆ ಇರುತ್ತೆ. ಅಂದ್ರೆ ಕೈಕಾಲು ತಣ್ಣಗೆ ಇರುತ್ತಲ್ವ, ದೇಹದಲ್ಲಿ ಉಷ್ಣತೆ ಕೂಡ ಕಡಿಮೆ ಇರುತ್ತೆ. ಯೂರಿನೇಷನ್ ಹೋದಾಗ ಹೆಚ್ಚಿಗೆ ಕ್ವಾಂಟಿಟಿ ಹೆಚ್ಚಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಫೀಲ್ ಆಗುತ್ತೆ. ಪಲ್ಸು ವೀಕ್ ಇರುತ್ತೆ, ನಿಧಾನಕ್ಕೆ ಇರುತ್ತೆ. ಟಂಗ್ ನೋಡೋದಕ್ಕೆ ಹೋದಾಗ ಟಂಗ್ ಅಲ್ಲಿ ಒಂದು ವೈಟ್ ಕೋಟಿಂಗ್ ಇರುತ್ತೆ. ಆಲ್ಮೋಸ್ಟ್, ಟಂಗ್ ಬೇಸಿಕ್ ಕಲರ್ ಬಂದ್ಬಿಟ್ಟು ವೈಟ್ ಇರುತ್ತೆ.
ಟಂಗಲ್ಲಿ ವೈಟ್ ಕೋಟ್ ಅಲ್ಲ, ಸಾರಿ, ಟಂಗ್ ಬೇಸಿಕ್ ಕಲರ್, ಟಂಗ್ ಬೇಸ್ ಕಲರ್ ಇದೆ ಅಲ್ವಾ ಟಂಗ್ದು, ಅದು ವೈಟ್. ಯಾಕೆ ಅಂತಂದ್ರೆ ಇನ್ನು ಡಿಫಿಷಿಯನ್ಸಿ ಇರುತ್ತೆ. ಸೊ ಹಾಗೆ ಇವಾಗ ಇನ್ ಮತ್ತೆ ಯಾಂಗ್ ಎರಡು ಎಕ್ಸಸ್ ಆದಾಗ ಯಾವ ರೀತಿ ಕಣ್ಣು ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ತನಕ ನಾವು ಏನ್ ನೋಡಿದ್ವಿ, ಒಂದು ನ್ಯೂಟ್ರಲ್ ಆಗಿತ್ತು, ಇನ್ನೊಂದು ಡಿಫಿಶಿಯೆಂಟೋ ಅಥವಾ ಎಕ್ಸಸ್ ಆಗಿತ್ತು. ಇಲ್ಲಿ ಏನಾಗ್ತಾ ಇದೆ, ಎರಡೂ ಎಕ್ಸಸ್ ಆಗಿದೆ. ಮಾನಸಿಕವಾಗಿ ನೋಡೋದಕ್ಕೆ ಹೋದ್ರೆ ಇನ್ನು ಮತ್ತೆ ಯಾಂಗು ಎರಡೂ ಎಕ್ಸಸ್ ಆಗಿದ್ದಾಗ ದೇಹದಲ್ಲಿ ಹೆವಿನೆಸ್ ಇರುತ್ತೆ. ಒಂಥರ ಚಡಪಡಿಕೆ ಅಂತ ಹೇಳ್ತೀವಲ್ವಾ, ತೀವ್ರವಾಗಿ ಚಟಪಟಿಕೆ ಅಂತ ಹೇಳ್ತೀವಲ್ವಾ, ಅದೇ ಒಂದು ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ. ಮನ್ಸಿಗೆ ಏನೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಆಗ್ತಾನೆ ಇರುತ್ತೆ. ಆತಂಕ ಆತಂಕ ಇರುತ್ತೆ. ಈ ಕಡೆ ನಿದ್ದೆನೂ ಚೆನ್ನಾಗಿ ಬರ್ತಾ ಇರೋದಿಲ್ಲ ನೈಟಲ್ಲಿ. ಬೆಳಗ್ಗೆ ಕೂಡ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ನೀವು ಫೋರ್ಸ್ಫುಲಿ ಮಲ್ಕೋಬೇಕು ಅಂತ ಹೋದವನು ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಕೆಲವೊಂದ್ಸತಿ ಅತಿಯಾದ ಉತ್ಸಾಹ ಇರುತ್ತೆ, ಕೆಲವೊಂದ್ಸತಿ ಡಿಪ್ರೆಷನ್ ಹೊಟ್ಟೋಗ್ಬಿಡ್ತೀವಿ. ಮಾತು ನೋಡೋದಕ್ಕೆ ಹೋದ್ರೆ ತುಂಬಾ ಫೋರ್ಸ್ಫುಲ್ ಇರುತ್ತೆ ವಾಯ್ಸು, ಬಟ್ ನಮ್ಮ ರಿಯಾಕ್ಷನ್ ಏನಿದೆ, ಆ ಪೊಸಿಷನ್ಗೆ ರೆಸ್ಪಾನ್ಸ್ ಮಾಡೋದೇನಿದೆ ಅದು ಸ್ಲೋ ಇರುತ್ತೆ. ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ. ಇವಾಗ ದೈಹಿಕವಾಗಿ ನೋಡೋದಕ್ಕೆ ಹೋದ್ರೆ ಫೇಸ್ ಅಲ್ಲಿ ಒಂಥರ ರೆಡ್ಡಿಶ್ ಕಲರ್ ಇರುತ್ತೆ. ಯಾಕೆ ಅಂತಂದ್ರೆ ಯಾಂಗ್ ಎಕ್ಸಸ್ ಇದೆ. ಯಾಂಗ್ ಎಕ್ಸಸ್ ಇದೆ, ಹಾಗಾಗಿ ಕೆಂಪು ಕಾಣಿಸ್ತಾ ಇದೆ. ಬಟ್ ಇನ್ನೂ ಎಕ್ಸಸ್ ಇರೋದ್ರಿಂದ ಏನಾಗುತ್ತೆ, ಮುಖ ಊದ್ಕೊಂಡಂಗೆ ಇರುತ್ತೆ. ಇದು ಎರಡು ಹೆಚ್ಚಿಗೆ ಇರೋ ಲಕ್ಷಣ. ಇನ್ ಎಕ್ಸಸ್ ಇದೆ, ಹಾಗಾಗಿ ಮುಖ ಊದ್ಕೊಂಡಿದೆ, ಪ್ಲಸ್ ಮುಖ ಕೆಂಪು ರೆಡ್ಡಿಶ್ ಟಿಂಟ್ ಇದೆ, ಕೆಂಪು ಕಾಣಿಸ್ತಾ ಇದೆ. ಸೊ ಎರಡು ಮಿಕ್ಸ್ಡ್ ಇದೆ. ಇನ್ನು ಕೂಡ ಜಾಸ್ತಿ ಇದೆ, ಯಾಂಗು ಕೂಡ ಎಕ್ಸಸ್ ಆಗಿದೆ. ಕೈ ಕಾಲು ನೋಡೋದಕ್ಕೆ ಹೋದ್ರೆ ತಣ್ಣಗೆ ಇರುತ್ತೆ, ಬಟ್ ನಾವು ಇಂಟರ್ನಲ್ಲಿ ಹೀಟ್ ಆಗಿ ಅನುಭವಿಸ್ತಾ ಇರ್ತೀವಿ. ಯಾವ್ದೋ ನಮ್ಮನ್ನ ಮುಟ್ಟಿದಾಗ ಅವ್ರಿಗೆ ಅದು ತಣ್ಣಗೆ ಫೀಲ್ ಆಗ್ತಾ ಇರುತ್ತೆ. ಏನಿಷ್ಟು ತಣ್ಣಗಿದೆಯಲ್ವಾ ಅಂತ ಹೇಳ್ಬಿಟ್ಟು, ಬಟ್ ನಮಗೆ ಇಂಟರ್ನಲ್ಲಿ ಹೀಟ್ ಫೀಲ್ ಆಗ್ತಾ ಇರುತ್ತೆ. ಇದು ಮಿಕ್ಸ್ಡ್ ಸಿಂಪ್ಟಮ್ಸ್, ಎರಡು ಎಕ್ಸಸ್ ಆಗಿದ್ದಾಗ. ಸ್ಟೂಲ್ ನೋಡೋದಕ್ಕೆ ಹೋದ್ರೆ ತುಂಬಾನೇ ವಾಸನೆ ಇರುತ್ತೆ. ಟಂಗ್ ನೋಡೋದಕ್ಕೆ ಹೋದಾಗ ಟಂಗಲ್ಲಿ ಎಲ್ಲೋ ಕೋಟಿಂಗ್ ಇರುತ್ತೆ. ಈ ಎಲ್ಲೋ ಕೋಟಿಂಗ್ ಏನ್ ತೋರಿಸುತ್ತೆ ಅಂದ್ರೆ ಯಾಂಗ್ ಎಕ್ಸಸ್ ಆಗಿದೆ ಅಂತ. ಬಟ್ ಅದರ ಜೊತೆಗೆ ಟಂಗು ಊದ್ಕೊಂಡಿರುತ್ತೆ. ಸ್ವಾಲನ್ ಅಂತ ಹೇಳ್ತೀವಲ್ವಾ, ಊದ್ಕೊಂಡಿರುತ್ತೆ, ದಪ್ಪಗೆ ಇರುತ್ತೆ. ನಾರ್ಮಲ್ ಶೇಪ್ಗಿಂತ ದಪ್ಪಗೆ ಇರುತ್ತೆ ಟಂಗ್. ಈ ದಪ್ಪಗೆ ಇರೋ ಟಂಗ್ ಏನ್ ತೋರಿಸ್ತಾ ಇದೆ, ಇನ್ ಎಕ್ಸಸ್ ನ ತೋರಿಸ್ತಾ ಇದೆ. ಹಾಗೆ ನಾಲ್ಗೆಯ ಮೇಲೆ ಎಲ್ಲೋ ಕೋಟಿಂಗ್ ಏನಿದೆ ಅದು ಯಾಂಗ್ ಎಕ್ಸಸ್ ನ ತೋರಿಸ್ತಾ ಇರುತ್ತೆ. ಹೆಚ್ಚಿಗೆ ಸ್ವೆಟ್ ಆಗ್ತಾ ಇರ್ತೀವಿ, ಆಲ್ ಆಫ್ ಎ ಸಡನ್ ಸ್ವೆಟ್ ಆಗ್ತಾ ಇರ್ತೀವಿ. ಕೆಲವೊಂದ್ಸತಿ ಬಾಯಿ ಒಣಗ್ತಾ ಇರುತ್ತೆ, ಬಟ್ ನೀರ್ ಕುಡಿಬೇಕು ಅಂತ ಅನ್ಸೋದಿಲ್ಲ. ಇದು ನೋಟಬಲ್ ಸಿಂಪ್ಟಮ್. ಯಾಂಗು ಮತ್ತೆ ಇನ್ನು ಎರಡು ಎಕ್ಸಸ್ ಆಗಿದ್ದಾಗ. ಈ ಯಾಂಗು ಮತ್ತೆ ಇನ್ನು ಎರಡು ಎಕ್ಸಸ್ ಆಗಿರೋ ಕಂಡೀಷನ್ ನಿಮಗೆ ಸಿಗೋದು ತುಂಬಾ ಕಡಿಮೆ. ಬಟ್ ಫಾರ್ ದ ಪರ್ಪಸ್ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಬಿಡಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಬಾಯಿ ಒಣಗುತ್ತೆ, ಯಾಕೆ, ಯಾಂಗ್ ಎಕ್ಸಸ್ ಇದೆ, ಬಟ್ ನಿಮಗೆ ನೀರ್ ಕುಡಿಬೇಕು ಅಂತ ಅನ್ಸೋದಿಲ್ಲ. ಅದೇನಕ್ಕೆ ಅಂತಂದ್ರೆ ಇನ್ ಎಕ್ಸಸ್ ಇದೆ. ಇದು ಕೆಲವು ಸಿಂಪ್ಟಮ್ಯಾಟಿಕ್ ಆಗಿ ನಾವು ಆರ್ಗನ್ ಪ್ಯಾಟರ್ನ್ ಅಲ್ಲಿ ನೋಡೋದಕ್ಕೆ ಹೋದ್ರೆ ಲಿವರ್ ಫೈರ್ ವಿತ್ ಸ್ಟಾಗ್ನೇಷನ್ ಅಂತೀವಿ. ಇದು ನೆಕ್ಸ್ಟ್ ಆರ್ಗನ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಬಟ್ ನಾವು ಇನ್ ಯಾಂಗು ಆರ್ಗನ್ ಪ್ಯಾಟರ್ನ್ ಹೇಗೆ ನೋಡಬಹುದು, ಇನ್ನು ಮತ್ತೆ ಯಾಂಗು ಎರಡೂ ಎಕ್ಸಸ್ ಆಗಿದ್ದಾಗ ಲಿವರ್ನಲ್ಲಿ ಜಾಸ್ತಿ ಫೈರ್ ಇರುತ್ತೆ ಯಾಂಗ್ ಎಕ್ಸಸ್ ಆಗಿರೋದ್ರಿಂದ. ಇನ್ನೂ ಎಕ್ಸಸ್ ಆಗಿರೋದ್ರಿಂದ ಸ್ಟಾಗ್ನೇಷನ್ ಕೂಡ ಆಗಿರುತ್ತೆ.
ಸೊ ಇಂಥ ಟೈಮಲ್ಲಿ ಏನ್ ಮಾಡ್ಬೋದು? ಇಂಥ ಟೈಮಲ್ಲಿ ಎರಡನ್ನೂ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಜಾಸ್ತಿ ಇದೆ, ಯಾಂಗು ಕೂಡ ಜಾಸ್ತಿ ಇದೆ. ಎರಡನ್ನೂ ಸೆಲೆಕ್ಟ್ ಮಾಡಿದಾಗ ನಮಗೆ ರಿಸಲ್ಟ್ ಸಿಗತ್ತೆ. ಯಾವುದನ್ನ ಫಸ್ಟ್ ಸೆಲೆಕ್ಟ್ ಮಾಡಬೇಕು, ಇದು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮತ್ತೆ ನಿಮಗೆ ಗೊತ್ತಾಗ್ತಾನೆ ಹೋಗುತ್ತೆ. ಯಾವುದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಹೇಗೆ ರಿಸಲ್ಟ್ ಸಿಗುತ್ತೆ, ಯಾವುದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ದೇಹದಲ್ಲಿ ಯಾವ ರಿಯಾಕ್ಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಓಕೆ. ಸೊ ಇನ್ ಡಿಫಿಷಿಯನ್ಸಿ, ಯಂಗ್ ಡಿಫಿಷಿಯನ್ಸಿ ಅಂಡ್ ಇನ್ ಮತ್ತೆ ಯಂಗ್ ಎರಡು ಎಕ್ಸಸ್. ನೆಕ್ಸ್ಟ್ ಇಲ್ಲಿ ಲೈನ್ ಇರುತ್ತೆ, ಆಕ್ಚುಲಿ ಈ ಲೈನ್ ಇದೆ ನೋಡಿ, ಇಲ್ಲಿ ಇರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗಿದೆ, ಇನ್ನು ಮತ್ತೆ ಯಾಂಗು ಎರಡೂ ಡಿಫಿಷಿಯೆಂಟ್ ಆಗಿದೆ. ಸೊ ನೆಕ್ಸ್ಟ್ ಫಿಗರ್ ನಲ್ಲಿ ಇನ್ನು ಡಿಫಿಷಿಯೆಂಟ್ ಆಗಿದೆ, ಯಾಂಗ್ ಎಕ್ಸಸ್ ಆಗಿದೆ. ಇಲ್ಲಿ ಇನ್ ಎಕ್ಸಸ್ ಆಗಿದೆ, ಯಾಂಗು ಡಿಫಿಷಿಯೆಂಟ್ ಆಗಿದೆ. ಹೆಚ್ಚಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವ ಪರ್ಟಿಕ್ಯುಲರ್ ಸಿಂಪ್ಟಮ್ ಯಾವ ಒಂದು ಪ್ಯಾಟರ್ನ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು ಅಂತ ಹೇಳ್ಬಿಟ್ಟು ವಿತ್ ಪಿಕ್ಚರ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಎರಡು ಡಿಫಿಷಿಯೆಂಟ್ ಆಗಿರೋದು ಇದೆಯಲ್ವಾ, ಇದು ಆಲ್ಮೋಸ್ಟ್ ಒಂದು 50% ಕೇಸಸ್ ನಿಮಗೆ ಇಂಥದ್ದು ಸಿಗ್ಬಹುದು. ಇನ್ನು ಮತ್ತೆ ಯಾಂಗು ಎರಡು ಡಿಫಿಷಿಯೆಂಟ್ ಆಗಿರುತ್ತೆ. ಇನ್ನು ಯಾಂಗು ಎರಡೂ ಡಿಫಿಷಿಯೆಂಟ್ ಆಗಿದೆ ಅಂತ ಅದು ಕ್ರೋನಿಕ್ ಸ್ಟೇಜಿಗೆ ಹೋಗಿದೆ. ಅಕ್ಯೂಟ್ ಸ್ಟೇಜ್ ಬಿಟ್ಟು ಬಿಟ್ಟು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ, ಕ್ರೋನಿಕ್ ಸ್ಟೇಜಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ಅಂತ ಟೈಮಲ್ಲಿ ಏನೇನ್ ಸಿಂಪ್ಟಮ್ಸ್, ಪಾಸಿಬಲ್ ಸಿಂಪ್ಟಮ್ಸ್ ಏನೇನ್ ಬರ್ಬಹುದು? ಇನ್ ಮತ್ತೆ ಯಾಂಗ್ ಎರಡೂ ಡಿಫಿಷಿಯೆಂಟ್ ಆಗಿದ್ದಾಗ. ಇನ್ ಡಿಫಿಷಿಯನ್ಸಿಲಿ ಏನೇನ್ ಸಿಂಪ್ಟಮ್ಸ್ ಹೇಳಿದ್ನೋ ಹಾಗೆ ಯಾಂಗ್ ಡಿಫಿಷಿಯನ್ಸಿಲಿ ಏನೇನ್ ಸಿಂಪ್ಟಮ್ಸ್ ಹೇಳಿದ್ನೋ ಅದೆರಡು ಮಿಕ್ಸ್ ಆಗಿರುತ್ತೆ. ಸೇಮ್ ಸಿಂಪ್ಟಮ್ಸ್, ಹೆಚ್ಚಿಗೆ ಏನೂ ಇರೋದಿಲ್ಲ, ಸೇಮ್ ಸಿಂಪ್ಟಮ್ಸ್ ಇರುತ್ತೆ, ಬಟ್ ಎರಡು ಮಿಕ್ಸ್ ಆಗಿರುತ್ತೆ. ಎರಡು ಮಿಕ್ಸ್ ಆದಾಗ ಇದು ಕ್ರೋನಿಕ್ ಕಂಡೀಷನ್ ಬಂದಿರುತ್ತೆ. ಯಾವುದೇ ಒಂದು ಕಡಿಮೆ ಆಯಿತು, ಒಂದು ನಾರ್ಮಲ್ ಆಗಿತ್ತು ಅಂತಂದ್ರೆ ಅದು ಅಕ್ಯೂಟ್ ಕಂಡೀಷನ್. ಅದನ್ನ ಸ್ವಲ್ಪ ಕಷ್ಟಪಟ್ಬಿಟ್ಟು ಟ್ರೀಟ್ ಮಾಡಬಹುದು, ಅಂದ್ರೆ ಸ್ವಲ್ಪ ದಿನದಲ್ಲೇ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಬಟ್ ಯಾವಾಗ ಎರಡೂ ಡಿಫಿಷಿಯೆಂಟ್ ಆಗುತ್ತೆ ಅದು ಕ್ರೋನಿಕ್ ಕಂಡೀಷನ್ಗೆ ಹೊರಟೋಗುತ್ತೆ. ಕ್ರೋನಿಕ್ ಕಂಡೀಷನ್ಗೆ ಹೋದಾಗ ನಮಗೆ ಟ್ರೀಟ್ಮೆಂಟು ತುಂಬಾ ಲೇಟ್ ಆಗುತ್ತೆ, ರಿಸಲ್ಟ್ ಸಿಗೋದು ತುಂಬಾ ಲೇಟ್ ಆಗುತ್ತೆ. ಆ ಸಿಂಪ್ಟಮ್ಸ್ನ ನೀವು ಇದಕ್ಕೆ ಕೋರಿಲೇಟ್ ಮಾಡ್ಬೋದು. ನೆಕ್ಸ್ಟ್ ಬರೋದೆ ಇನ್ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್, ಇನ್ ಎಕ್ಸಸ್ ಯಾಂಗ್ ಡಿಫಿಷಿಯನ್ಸಿ. ಇಂಥ ಕಂಡೀಷನ್ಸ್ಗಳು ನಿಮಗೆ ತುಂಬಾನೇ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಕಂಡೀಷನ್ಸ್ಗಳು, ಯಾಂಗ್ ಜಾಸ್ತಿ ಇರುತ್ತೆ, ಇನ್ ಕಡಿಮೆ ಇರುತ್ತೆ. ಬೇಸಿಕಲಿ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗಿದೆ. ಕೆಲವು ಕೆಲವು ನೋಟಬಲ್ ಸಿಂಪ್ಟಮ್ಸ್, ಎಲ್ಲದನ್ನು ಕೋರಿಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವು ನೋಟಬಲ್ ಸಿಂಪ್ಟಮ್ಸ್ ಏನೇನು ಇರಬಹುದು ನೋಡಿ. ಯಾಂಗ್ ಹೆಚ್ಚಿಗೆ ಇದೆ, ಯಾಂಗ್ ಹೆಚ್ಚಿಗೆ ಇದೆ ಅಂತ ಅಂದ್ರೆ ಹೈಪರ್ ಆಕ್ಟಿವ್ ಆಗಿದೆ, ಆಕ್ಟಿವಿಟಿ ಜಾಸ್ತಿ ಇದೆ. ಬಟ್ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಇನ್ನಿಲ್ಲ, ಇನ್ ಕಡಿಮೆ ಇದೆ. ತುಂಬಾ ಕೋಪದಲ್ಲಿರ್ತೀವಿ, ಆ ಕೋಪ ಇನ್ನೂ ಹೆಚ್ಚಿಗೆನೆ ಆಗ್ತಾನೆ ಇರುತ್ತೆ. ಬಾಯಿ ಯಾವಾಗ್ಲೂ ಒಣಗ್ತಾನೆ ಇರುತ್ತೆ. ನಿದ್ದೆ ಸಮಸ್ಯೆ ಇರುತ್ತೆ, ನಿದ್ದೆ ಚೆನ್ನಾಗಿ ಬರ್ತಾನೆ ಇರೋದಿಲ್ಲ. ಯಾಕೆಂದ್ರೆ ಆಕ್ಟಿವ್ ಆಗಿರೋ ಯಾಂಗ್ ಹೆಚ್ಚಿಗೆ ಇದೆ. ಅದನ್ನ ಸಪೋರ್ಟ್ ಮಾಡೋದಕ್ಕೆ, ನಿದ್ದೆ ಬೇಕು ಅಂತಂದ್ರೆ ಇನ್ ಬೇಕಲ್ವಾ, ಅದನ್ನ ಸಪೋರ್ಟ್ ಮಾಡೋದಕ್ಕೆ ಇನ್ನಿಲ್ಲ. ಯಾಂಗ್ ಎಕ್ಸಸ್ ಆಗಿದ್ದಾಗ ಒಂದು ಸಿಂಪ್ಟಮ್ಸ್ ಬರುತ್ತಲ್ವಾ, ಜ್ವರ ಮಾತಾಡೋದು, ಅದು ಕೂಡ ಇರುತ್ತೆ. ಯಾಕೆಂದ್ರೆ ಯಾಂಗ್ ಜಾಸ್ತಿ ಇದೆ. ಸಡನ್ ಆಗಿ ರಿಯಾಕ್ಟ್ ಮಾಡ್ತೀವಿ, ಮುಖ ಕೆಂಪಗೆ ಇರುತ್ತೆ, ದೇಹ ಸ್ಕಿನ್ ಕೂಡ ಡಿಶ್ ಟೋನಿಗೆ ಬಂದಿರುತ್ತೆ, ಇಂಟರ್ನಲ್ ಹೀಟ್ ಹೆಚ್ಚಿಗೆ ಇರುತ್ತೆ.
ಹೆಚ್ ಒಂದ್ ಸತಿ ಹೆಚ್ಚಿಗೆ ಆಯ್ತು ಅಂದ್ರೆ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಇಲ್ದೇ ಇರೋ ಕಾರಣ ಅದು ಹೆಚ್ಚಿಗೆನೆ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಯಾಂಗ್ ಅನ್ನೋದು ಆಕ್ಟಿವ್ ಆಗಿರೋ ಯಾಂಗು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಕೂಡ ಡಿಫಿಷಿಯೆಂಟ್ ಆಗಿದೆ. ಹಾಗಾಗಿ ನಿಮಗೆ ಇಲ್ಲಿ ಮೇಜರ್ ಸಿಂಪ್ಟಮ್ಸ್ ಏನಾಗುತ್ತೆ, ಯಾಂಗ್ದೇ ಸಿಗುತ್ತೆ. ಟಂಗ್ ನೋಡೋದಕ್ಕೆ ಹೋದ್ರೆ ಒಂದು ಕೋಟಿಂಗೇ ಇರೋದಿಲ್ಲ ಟಂಗ್ ಮೇಲೆ. ಯೂರಿನೇಷನ್ಗೆ ಹೋದ್ರೆ ಪ್ಯೂರ್ ಯೆಲ್ಲೋ ಕಲರ್ ಹೋಗ್ತಾನೆ ಇರುತ್ತೆ. ಕೆಲವೊಂದ್ಸತಿ ಬರ್ನಿಂಗ್ ಸೆನ್ಸೇಷನ್ ಆಗ್ಬಹುದು. ಕಾನ್ಸ್ಟಿಪೇಷನ್ ಇರುತ್ತೆ ಇಂಥ ಟೈಮಲ್ಲಿ. ಒಂದು ಡ್ರೈ ಸ್ಟೂಲ್ ಅಂದ್ರೆ ಒಣಗಿದ ಮಲ ಅಂತ ಏನ್ ಹೇಳ್ತೀವಿ ನೋಡಿ, ಡ್ರೈ ಸ್ಟೂಲ್ ಇರುತ್ತೆ. ಯಾಂಗ್ ಎಕ್ಸಸ್ ಆಗಿದ್ದಾಗ ಒಂದು ಪ್ರಾಮಿನೆಂಟ್ ಸಿಂಪ್ಟಮ್ ಅಂತ ಅಂದ್ರೆ ಸ್ಟ್ಯಾಬಿಂಗ್ ಪೇನ್ ಇರುತ್ತೆ. ಹೆಡ್ಏಕ್ ಅಂತ ತಗೊಂಡು ಅದು ಕೂಡ ಒಂದು ಸ್ಟ್ಯಾಬಿಂಗ್ ಪೇನ್ ಅಂತಂದ್ರೆ ಒಂದು ಸಿಕ್ಕಾಪಟ್ಟೆ ನೋವು ಇರುತ್ತೆ. ಚುಚ್ಚೋ ಅಂತ ನೋವು ಅಂತ ಏನ್ ಹೇಳ್ತೀವಿ, ಸ್ಟ್ಯಾಬಿಂಗ್ ಪೇನ್, ಆ ಪೇನ್ ಇರುತ್ತೆ. ಸೆಕ್ಷುವಲ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಬೇಗ ಸುಸ್ತಾಗ್ಬಿಡ್ತಾರೆ. ಸೆಕ್ಷುವಲ್ ಇಂಟ್ರೆಸ್ಟ್ ಏನಕ್ಕೆ ಜಾಸ್ತಿ ಇರುತ್ತೆ, ಯಾಂಗ್ ಎಕ್ಸಸ್ ಇದೆ. ಸುಸ್ತಿ ಏನಕ್ಕೆ ಆಗ್ತಾ ಇದಾವೆ, ಬಿಕಾಸ್ ಇನ್ಡಿಫಿಷಿಯಂಟ್. ಮೆನಿಸ್ಟ್ರಲ್ ಸೈಕಲ್ ಅಲ್ಲೂ ಕೂಡ ಡಿಲೇಡ್ ಮೆನ್ಸಸ್ ಆಗುತ್ತೆ. ಸ್ಕಿನ್ ಡಿಸೀಸಸ್ ಬರುತ್ತೆ. ಯಾಂಗ್ ಎಕ್ಸಸ್ ಆಗಿದ್ದಾಗ ಈ ಹೆಡ್ಏಕು, ಸ್ಕಿನ್ ಡಿಸೀಸು ಇದು ಕಾಮನ್. ಹಾಗಾಗಿ ಈ ಮೋಸ್ಟ್ ಆಫ್ ದ ಸ್ಕಿನ್ ಡಿಸೀಸಸ್ ಅಲ್ಲಿ ನಾವು ಬ್ಲಡ್ ಹೀಟ್ ನ ಕಡಿಮೆ ಮಾಡೋದಕ್ಕೆ ನೋಡ್ತೀವಿ. ಬ್ಲಡ್ ಹೀಟ್ ಕಡಿಮೆ ಮಾಡಿದ್ವಿ ಅಂತ ಅಂದ್ರೆ ಫಸ್ಟ್ ಸಿಂಪ್ಟಮ್ ಸ್ಕಿನ್ ಡಿಸೀಸಸ್ ಅಲ್ಲಿ ಫಸ್ಟ್ ಸಿಂಪ್ಟಮ್ ಏನ್ ಹೇಳಿ, ಇಚ್ಚಿಂಗ್ ಕಡಿಮೆ ಆಗ್ಬಿಡುತ್ತೆ. ಇವಾಗ ಒಬ್ಬ ಪೇಷಂಟ್ ಬಂದಿದ್ದಾನೆ, ಒಂದು ಸ್ಕಿನ್ ಡಿಸೀಸಸ್ಗೆ ಬಂದಿದ್ದಾನೆ ಅಂತ ಅಂದ್ರೆ, ಇಚ್ಚಿಂಗ್ ಬಂದಿದ್ದಾನೆ ಅಂತಂದ್ರೆ ನಾವು ಟ್ರೀಟ್ ಮಾಡೋಕ್ಕಿಂತ ಮುಂಚೆ ಅವ್ನಿಗೆ ಇಚ್ಚಿಂಗ್ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಅವ್ನು ಟ್ರೀಟ್ ಮಾಡೋದಕ್ಕೆ ಬಿಡಲ್ಲ. ಸೊ ಫಸ್ಟ್ ಇಚ್ಚಿಂಗ್ ನ ನಾವು ಕಡಿಮೆ ಮಾಡಿದಾಗ ಏನಾಗುತ್ತೆ, ನಮಗೆ ಟ್ರೀಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಇಚ್ಚಿಂಗ್ ನ ನಾವು ಹೇಗೆ ಕಡಿಮೆ ಮಾಡ್ತೀವಿ, ಯಾಂಗ್ ನ ಸೆಡೇಟ್ ಮಾಡಿಬಿಟ್ಟು. ಯಾಂಗ್ ನ ಸೆಡೇಟ್ ಮಾಡೋದಕ್ಕೆ ತುಂಬಾನೇ ವೇಸ್ ಇದೆ. ಅದರಲ್ಲಿ ಒಂದು ವೇ ಅಂತಂದ್ರೆ ಬ್ಲಡ್ ಅಲ್ಲಿ ಹೀಟ್ ನ ಕಡಿಮೆ ಮಾಡೋದು. ಬ್ಲಡ್ ಅಲ್ಲಿ ಹೀಟ್ ಕಡಿಮೆ ಮಾಡೋದಕ್ಕೂ ತುಂಬಾನೇ ವೇಸ್ ಇದೆ. ಅಕ್ಯುಪಂಕ್ಚರ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಯಾವಾಗ ಬ್ಲಡ್ ಹೀಟ್ ಕಡಿಮೆ ಮಾಡ್ತೀವಿ, ಆಲ್ಮೋಸ್ಟ್ ನಾಟ್ 100%, ಅಟ್ಲೀಸ್ಟ್ 75 to 80% ಇಚ್ಚಿಂಗ್ ಕಡಿಮೆ ಆಗುತ್ತೆ. ನಾವು ಅವಾಗ ಟ್ರೀಟ್ಮೆಂಟ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅದನ್ನ ಎಕ್ಸಿಮಾ ಅಂತೀವಿ. ಸೊ ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಕೆಲವೊಂದ್ಸತಿ ಪಿಂಪಲ್ಸ್ ಬರುತ್ತೆ, ಟ್ಯಾಕಿಕಾರ್ಡಿಯಾ, ಪಾಲ್ಪಿಟೇಷನ್ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ, ಯಾಂಗ್ ಎಕ್ಸಸ್ ಇರುತ್ತೆ, ದೇಹ ನೋಡಿದ್ರೆ ಒಣಗೋಗ್ಬಿಟ್ಟಿರುತ್ತೆ, ಸ್ಕಿನ್ನು ಒಣಗೋಗ್ಬಿಟ್ಟಿರುತ್ತೆ, ಬಿಕಾಸ್ ಯಾಂಗ್ ಎಕ್ಸಸ್ ಇದೆ. ಸೊ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಏನಾಗುತ್ತೆ ಅವಾಗ, ಎಕ್ಸಸ್ಸಿವ್ ಅದನ್ನ ಕಡಿಮೆ ಮಾಡಬೇಕು, ಅಂದ್ರೆ ಸೆಡೇಟ್ ಮಾಡಬೇಕು. ಕಡಿಮೆ ಡಿಫಿಷಿಯಂಟ್ ಇರೋದು ಅಂದ್ರೆ ಇನ್ನ ಟೋನ್, ಯಾವ್ದನ್ನ ಮೊದಲು ಮಾಡಬೇಕು, ಯಾವ್ದನ್ನ ಆಮೇಲೆ ಮಾಡಬೇಕು, ಇದು ಮತ್ತೆ ನೆಕ್ಸ್ಟ್ ಕೇಸಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಹೇಗೆ ಅದನ್ನ ನಾವು ಆ ಸ್ಟೇಜ್ನ ಹೇಗೆ ಕಂಡುಹಿಡಿಬಹುದು, ಯಾಕೆಂದ್ರೆ ಇಲ್ಲಿ ಒಂದೇ ಸ್ಟೇಜ್ ಬರೋದಿಲ್ಲ. ಅದು ಯಾಂಗ್ ಡಿಫಿಷಿಯನ್ಸಿ, ಅದು ಇನ್ ಡಿಫಿಷಿಯನ್ಸಿ, ಅಥವಾ ಅದು ಯಾಂಗ್ ಎಕ್ಸಸ್ ಅಥವಾ ಅದು ಇನ್ ಎಕ್ಸಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಯಾಂಗ್ ಎಕ್ಸಸ್ ಆಗಿ ಇನ್ನು ನಾರ್ಮಲ್ ಆಗಿರ್ಬೋದು, ಅವಾಗ ಅದನ್ನ ಯಾಂಗ್ ಎಕ್ಸಸ್ ಅಂತೀವಿ. ಯಾಂಗ್ ಎಕ್ಸಸ್ ಆಗಿ ಇನ್ನೂ ಕೂಡ ಡಿಫಿಷಿಯಂಟ್ ಆಗಿರ್ಬೋದು, ಅಥವಾ ಉಲ್ಟಾ ಇನ್ ಎಕ್ಸಸ್ ಆಗಿ ಯಾಂಗ್ ಡಿಫಿಷಿಯಂಟ್ ಆಗಿರ್ಬೋದು. ಸೊ ಇದು ಎಕ್ಸಾಕ್ಟ್ ಆಪೋಸಿಟ್ ಸಿಂಪ್ಟಮ್ಸ್ ಏನಾಗುತ್ತೆ, ಇನ್ ಎಕ್ಸಸ್ ಮತ್ತೆ ಯಾಂಗ್ ಡಿಫಿಷಿಯನ್ಸಿ ಬರುತ್ತೆ. ಎಕ್ಸಾಕ್ಟ್ ಆಪೋಸಿಟ್ ಸಿಂಪ್ಟಮ್ಸ್. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಆ ಟ್ರೀಟ್ಮೆಂಟ್ ನ ಏನು ಫಾಲೋ ಮಾಡಿದ್ವಿ ನೋಡಿ, ಹಾಗೆ ಇಲ್ಲೂ ಕೂಡ
ಡಿಫಿಷಿಯಂಟ್ ಇರೋದನ್ನ ಟೋನ್ ಮಾಡ್ತೀವಿ, ಎಕ್ಸಸ್ ಇರೋದನ್ನ ಸೆಡೇಟ್ ಮಾಡ್ತೀವಿ. ಓಕೆ. ಸೊ ಹೀಗೆ ಕ್ಲಾಸಸ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಸ್ಲೈಡ್ ಇದೆ. ಸೊ ಇವಾಗ ಕೆಲವು ಕಂಡೀಷನ್ಸ್ ನ ನೋಡಿದ್ವಿ. ಇನ್ನು ಯಾಂಗ್ ಅಲ್ಲಿ ಇನ್ ಎಕ್ಸಸ್ ಅಥವಾ ಯಾಂಗ್ ಎಕ್ಸಸ್, ಇನ್ ಡಿಫಿಷಿಯನ್ಸಿ ಅಥವಾ ಯಾಂಗ್ ಡಿಫಿಷಿಯನ್ಸಿ. ಸೊ ಬೇಸಿಕಲಿ ಇನ್ ಯಾಂಗ್ ಅಂದ್ರೆ ಏನು? ಇನ್ ಯಾಂಗ್ ಅಂತ ಅಂದ್ರೆ ಡ್ಯುಯಾಲಿಟಿ. ಡ್ಯುಯಾಲಿಟಿ ಅಂತಂದ್ರೆ ಒಂದನ್ನ ಬಿಟ್ಟು ಇನ್ನೊಂದು ಇರೋದಿಲ್ಲ. ಎಲ್ಲಿ ಇನ್ ಇದೆ ಅಲ್ಲಿ ಯಾಂಗ್ ಇರಲೇಬೇಕು, ಎಲ್ಲಿ ಯಾಂಗ್ ಇದೆ ಅಲ್ಲಿ ಇನ್ ಇರಲೇಬೇಕು. ಇನ್ ಇದೆ ಯಾಂಗ್ ಇಲ್ಲ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ. ಅಥವಾ ಉಲ್ಟಾ, ಯಾಂಗ್ ಇದೆ ಇನ್ ಇಲ್ಲ ಅಂತಂದ್ರೆ ಆ ಯಾಂಗ್ ಇದೆಯಲ್ವಾ ಅದಕ್ಕೆ ಮೀನಿಂಗ್ ಇದೆ. ನೀವು ಈ ಯೂನಿವರ್ಸ್ ಅಲ್ಲಿ, ಪ್ರಪಂಚದಲ್ಲಿ ಎಷ್ಟು ವಸ್ತುಗಳು ಏನೇನಿದೆ ನೋಡಿ, ಎಲ್ಲದರಲ್ಲೂ ಇನ್ನು ಮತ್ತೆ ಯಾಂಗ್ ಇದೆ. ಇನ್ನು ಮತ್ತೆ ಯಾಂಗ್ ಇಲ್ಲದೆ ಇರೋ ಯಾವುದೇ ವಸ್ತು ಇಲ್ಲ. ಅಥವಾ ಓನ್ಲಿ ಇನ್ ಇದೆ ಅಂತ ಅಂದ್ರೆ ಆ ಯಾಂಗ್ಗೆ ಯಾಂಗ್ ಇಲ್ಲ, ಓನ್ಲಿ ಇನ್ ಇದೆ ಅಂತಂದ್ರೆ ಆ ಇನ್ಗೆ ವ್ಯಾಲ್ಯೂ ಇಲ್ಲ. ಯಾವುದೇ ವಸ್ತು ತಗೊಳ್ಳಿ ಅಥವಾ ಒಂದು ದಿನ ತಗೊಳ್ಳಿ, ಒಂದು ದಿನದಲ್ಲೂ ಕೂಡ ಇನ್ ಮತ್ತೆ ಯಾಂಗ್ ಇದೆ. ಬೆಳಗ್ಗೆನ ಯಾಂಗ್ ಅಂತೀವಿ, ನೈಟ್ನ ಇನ್ ಅಂತೀವಿ. ಮನುಷ್ಯರಲ್ಲೂ ಅಷ್ಟೇ. ಇವಾಗ ಗಂಡನ್ನ ನಾವು ಯಾಂಗ್ ಅಂತೀವಿ, ಹೆಣ್ಣನ್ನ ನಾವು ಇನ್ ಅಂತೀವಿ. ಹೊರಗಡೆ ಈಚೆನ ನಾವು ಯಾಂಗ್ ಅಂತೀವಿ, ಒಳಗಡೆನ ನಾವು ಇನ್ ಅಂತೀವಿ. ಒಳ್ಳೇದು ಕೆಟ್ಟದು ಅಂತ ನೋಡೋದಕ್ಕೆ ಹೋದ್ರೆ ಆ ಕೆಟ್ಟದನ್ನ ಯಾಂಗ್ ಅಂತೀವಿ, ಒಳ್ಳೇದನ್ನ ಇನ್ ಅಂತೀವಿ. ಇನ್ ಅಂತಂದ್ರೆ ಪೋಷಣೆ. ನೋಡಿ, ಇನ್ನು ಮತ್ತೆ ಯಾಂಗ್ಗೆ ತುಂಬಾನೇ ಮೀನಿಂಗ್ಸ್ ಗಳು ಹೇಳ್ತಾ ಹೋಗ್ತೀನಿ, ಅದು ನೋಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಅದು ಡಿಸೀಸಸ್ ವೈಸ್ ಬರುತ್ತೆ. ಇನ್ ಅಂದ್ರೆ ಪೋಷಣೆ, ಯಾಂಗ್ ಅಂದ್ರೆ ಕೆಲಸ. ಯಾಂಗ್ ಇಸ್ ಫಂಕ್ಷನ್, ಇನ್ ಈಸ್ ನರಿಶ್ಮೆಂಟ್. ನರಿಶ್ಮೆಂಟ್ ಇಲ್ದೆ ಫಂಕ್ಷನ್ ಇಲ್ಲ, ಫಂಕ್ಷನ್ ಇಲ್ದೆ ನರಿಶ್ಮೆಂಟ್ ಇಲ್ಲ. ಇವಾಗ ಒಬ್ಬ ಮೇಲ್ ಪರ್ಸನ್ ನ ತಗೊಂಡ್ರೆ ನೀವು, ಆ ಮೇಲ್ ಪರ್ಸನ್ ನಲ್ಲೂ ಇನ್ನು ಮತ್ತೆ ಯಾಂಗ್ ಇದೆ. ಬಟ್ ಪರ್ಸೆಂಟೇಜ್ ಆಫ್ ದ ಯಾಂಗ್ ಏನಿದೆ ಆ ಮೇಲ್ ಪರ್ಸನ್ ನಲ್ಲಿ ಹೆಚ್ಚಿಗೆ ಇದೆ. 90% ಯಾಂಗ್ ಇದೆ, 10% ಮಾತ್ರ ಇನ್ನಿದೆ. ಹಾಗಾಗಿ ನಾವು ಅದನ್ನ ಯಾಂಗ್ ಅಂತ ಇದ್ದೀವಿ. ಬಟ್ ಅದು ಟೋಟಲಿ ಯಾಂಗ್ ಅಲ್ಲ. ಓಕೆ, ಟೋಟಲಿ ಯಾಂಗ್ ಅಲ್ಲ. ಟೋಟಲಿ ಯಾಂಗ್, ಟೋಟಲಿ ಇನ್ ಅನ್ನೋದು ಇಲ್ವೇ ಇಲ್ಲ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ನಾವು ಯಾವ್ದಾದ್ರು ಒಂದನ್ನ ಯಾಂಗ್ ಅಂತ ಇದೀವಿ ಅಂತ ಅಂದ್ರೆ ಇನ್ನೊಂದು ಯಾವ್ದೋ ಒಂದು ಇನ್ ಅಂತೀವಿ. ನಾವು ಸಣ್ಣ ಯಾಂಗ್ ಅಂತೀವಿ, ಸೂರ್ಯನ ಯಾಂಗ್ ಅಂತ ಇದೀವಿ ಅಂತಂದ್ರೆ ಯಾಕೆ, ನಾವು ಚಂದ ಮೂನ್ನ ಇನ್ ಅಂತ ಇದೀವಿ. ಸೊ ಒಂದಕ್ಕೊಂದು ಕೋರಿಲೇಟ್ ಮಾಡದೆ ಇದು ಯಾಂಗ್ ಅಥವಾ ಇದು ಇನ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದನ್ನ ಹಾಗೆ ಹೇಳೋದ್ರಿಂದ ಅದು ಮೀನಿಂಗ್ಲೆಸ್ ಆಗುತ್ತೆ. ಸೇಮ್ ಥಿಂಗ್ ನ ನಾವು ದೇಹಕ್ಕೂ ಅಳವಡಿಸ್ಕೋಬಹುದು. ಸೇಮ್ ಥಿಂಗ್ ನ ನಾವು ಪ್ರತಿ ಒಂದು ಡಿಸೀಸಸ್ಗೂ ಅಳವಡಿಸ್ಕೋಬೇಕು. ಅವಾಗ ಡಯಾಗ್ನೋಸಿಸ್ ಮಾಡೋದು ಈಸಿ ಆಗುತ್ತೆ. ಅವಾಗ ನಮಗೆ ಆ ಲಕ್ಷಣಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಇವಾಗ ಒಬ್ಬ ಗಂಡಸಲ್ಲೂ ಫೆಮಿನೈನ್ ಪೋರ್ಷನ್ ಅಂದ್ರೆ ಇನ್ ಪೋರ್ಷನ್ ಜಾಸ್ತಿ ಇತ್ತು ಅನ್ಕೊಳ್ಳಿ, ಅವಾಗ ನಾವು ಆ ಆ ಮನುಷ್ಯನ ಗಂಡಸು ಅಂತ ಹೇಳೋದಿಲ್ಲ.
ಕೆಲವು ಹೆಣ್ಮಕ್ಳಲ್ಲೂ ನಿಮಗೆ ಯಾಂಗ್ ಪರ್ಸನಾಲಿಟಿಗಳು ಜಾಸ್ತಿ ಇರುತ್ತೆ, ನೀವು ನೋಡಿರ್ಬೋದು. ಬಟ್ ಸ್ಟಿಲ್ ನಾವು ಅವನ್ನ ಇನ್ನಂತಾನೆ ಹೇಳ್ತಾ ಇರ್ತೀವಿ. ಸೊ ಒಂದು ಒಂದನ್ನ ಬಿಟ್ಟು ಇನ್ನೊಂದಿಲ್ಲ. ಒಂದು ನಾಣ್ಯದಲ್ಲಿ ಈ ಕಡೆ ಯಾಂಗ್ ಆದ್ರೆ ಅದು ಇನ್. ಹಾಗಂತ ಹೇಳ್ಬಿಟ್ಟು ಒಂದಕ್ಕೊಂದು ಆಪೋಸಿಟ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋದಕ್ ಆಗೋದಿಲ್ಲ. ಒಂದು ಇನ್ನೊಂದು ಎನಿಮಿ ಅಲ್ಲ. ಯಾಂಗ್ ಚೆನ್ನಾಗಿದೆ ಅಂತ ಅಂದ್ರೆ ಯಾಂಗು ಇನ್ನ ಪೋಷಣೆ ಮಾಡುತ್ತೆ. ಹಾಗೆ ಇನ್ ಚೆನ್ನಾಗಿದೆ ಅಂತ ಅಂದ್ರೆ ಇನ್ನು ಯಾಂಗ್ನ ಪೋಷಣೆ ಮಾಡುತ್ತೆ. ಇನ್ನು ಚೆನ್ನಾಗಿದೆ ಅಂದಾಗ ಅದು ಯಾಂಗ್ನ ಪೋಷಣೆ ಮಾಡುತ್ತೆ. ಅದೇ ಇನ್ನು ಕೆಟ್ಟದಾಗಿದೆ, ಎಕ್ಸಸ್ ಕಂಡೀಷನ್ ಅಲ್ಲಿ ಕೆಟ್ಟದಾಗಿದೆ ಅಂದಾಗ ಅದು ಯಾಂಗ್ನ ಮತ್ತೆ ತುಳಿಯೋದಕ್ಕೆ ನೋಡುತ್ತೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಎಡಿಮಾ ಆಗಿರುತ್ತೆ. ಅಂದ್ರೆ ಈ ಕಾಲಲ್ಲಿ ನೀರು ತುಂಬಿಕೊಂಡಿರುತ್ತೆ ಕೆಲವು, ಅದನ್ನ ನಾವು ಇನ್ ಎಕ್ಸಸ್ ಅಂತೀವಿ. ಸರ್ ನೀವು ಇನ್ ಅಂದ್ರೆ ಪೋಷಣೆ ಅದು ಹೆಚ್ಚಿಗೆ ಆಗಿದೆ ಒಳ್ಳೇದಲ್ವಾ ಅಂತ ಕೇಳ್ಬೋದು. ಅಲ್ಲ, ದಟ್ ಈಸ್ ನಾಟ್ ಗುಡ್ ಇನ್. ನೀರು ತುಂಬಿಕೊಂಡಿರೋದು ಇನ್ನೇ, YIN ಇನ್ನೇ, ಬಟ್ ಅದು ಕೆಟ್ಟದು. ಅದು ತುಂಬಿಕೊಂಡು 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 ಏನ್ ಮಾಡುತ್ತೆ, ನೆಕ್ಸ್ಟ್ ಕಿಡ್ನಿ ಫಂಕ್ಷನ್ ನ ಕಡಿಮೆ ಮಾಡುತ್ತೆ. ಕಿಡ್ನಿ ಫಂಕ್ಷನ್ ನ ಕಡಿಮೆ ಮಾಡ್ತಾ ಇದೆ ಅಂದ್ರೆ ಫಂಕ್ಷನ್ ಅಂತ ಅಂದ್ರೆ ಏನ್ ಹೇಳಿ, ಯಾಂಗ್. ಸೊ ನಾವು ಡಯಾಗ್ನಿಸಿಸ್ ಮಾಡ್ತಾ ನಮಗೆ ಏನ್ ಗೊತ್ತಾಯ್ತು, ಇನ್ನು ಎಕ್ಸಸ್ ಆಗಿದೆ, ಆ ಎಕ್ಸಸ್ ಆಗಿಯೋ ಇನ್ನು ಯಾಂಗ್ನ ಕಡಿಮೆ ಮಾಡಿದೆ ಅಂತ ಗೊತ್ತಾಯ್ತು. ಬಟ್ ಸ್ಟಾರ್ಟಿಂಗ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ನಿಮಗೆ ಏನ್ ಗೊತ್ತಾಗ್ಬಿಡುತ್ತೆ, ಕಿಡ್ನಿ ಫಂಕ್ಷನ್ ಕಡಿಮೆ ಇದೆ, ಕಿಡ್ನಿ ಯಾಂಗ್ ಅಂದ್ರೆ TCM ಅಲ್ಲಿ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಇದೆ ಅಂತ. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ, ರಿಸಲ್ಟ್ ಏನೋ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಲ್ಲ, ದಟ್ ಇಸ್ ನಾಟ್ ದ ಪ್ರಾಪರ್ ವೇ ಆಫ್ ಟ್ರೀಟ್ಮೆಂಟ್. ಇಲ್ಲಿ ಎಕ್ಸಸ್ ಆಗಿದೆಯಲ್ವಾ ಇನ್ನು ಅದನ್ನ ಕಡಿಮೆ ಮಾಡಿ, ಅದ್ ಕಡಿಮೆ ಮಾಡಿದ್ರೆ ಯಾಂಗ್ ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಅಥವಾ ಇಲ್ಲಿ ಇನ್ ಎಕ್ಸಸ್ ಆಗಿರೋದನ್ನ ಸೆಡೆಟ್ ಮಾಡಿಬಿಟ್ಟು ಯಾಂಗ್ ಡಿಫಿಷಿಯಂಟ್ ಆಗಿರೋದನ್ನ ಟೋನ್ ಮಾಡಿ. ಅದು ಬಿಟ್ಬಿಟ್ಟು ನಾವು ಕೆಲವು ಯಾಂಗ್ ಡಿಫಿಷಿಯನ್ಸಿ ಆಗಿದೆ ಅಂತ ಯಾಂಗ್ ನ ಟೋನ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಇನ್ ಎಕ್ಸಸ್ ಆಗಿರೋದು ಹಾಗೆ ಉಳ್ಕೊಳ್ಳುತ್ತೆ. ಒಂದೇ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಯಾವಾಗ ಯಾಂಗು ನಾವು ಟೋನ್ ಮಾಡಿ 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 ಹೆಲ್ದಿ ಆಗುತ್ತೋ ಅವಾಗ ಅದು ಇನ್ನ ಎಕ್ಸಸ್ ಆಗಿರೋ ಇನ್ನ ಕಡಿಮೆ ಮಾಡೋದಕ್ಕೆ ನೋಡ್ಬೋದು. ಬಟ್ ಅಷ್ಟೊತ್ತಿಗಾಗ್ಲೇ ತುಂಬಾನೇ ಲೇಟ್ ಆಗ್ಬಿಟ್ಟಿರುತ್ತೆ. ಸೊ ಹೀಗೆ ಇನ್ನು ಮತ್ತೆ ಯಾಂಗು ಎರಡು ಇಂಟರ್ ಡಿಪೆಂಡೆಂಟ್. ಇದರಲ್ಲೂ ಕೂಡ 4 ಪ್ರಿನ್ಸಿಪಲ್ಸ್ ಬರುತ್ತೆ. ಅವಾಗ ಇನ್ನೂ ಇನ್ಡೆಪ್ತ್ ಆಗಿ ನಾವು ಅದನ್ನ ಕಲಿಬಹುದು. ಓಕೆ, ರೈಟ್. ಸೊ ದಿಸ್ ಇಸ್ ಜಸ್ಟ್ ದ ಬೇಸಿಕ್ಸ್. ಓಕೆ, ಕ್ಲಾಸಸ್ಸು ಹೀಗೆ ಇರುತ್ತೆ ನೋಡಿ, ಈ ಈ ಡೆಪ್ತ್ ಅಲ್ಲಿ ಇರುತ್ತೆ, ಇಷ್ಟು ವಿತ್ ಇಷ್ಟು ಎಕ್ಸಾಂಪಲ್ಸ್ ಇರುತ್ತೆ. ಸೊ ನೀವು ಹೇಗೆ ತಿಳ್ಕೊತೀರಾ ಅಥವಾ ನೀವು ಹೇಗೆ ಕಲಿತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ಉಳಿದಿರೋ ನೆಕ್ಸ್ಟ್ ಸ್ಲೈಡ್ಸ್ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ಹಾಕ್ತಾ ಹೋಗ್ತೀನಿ. ಓಕೆ, ಸೊ ಅಮಿತ್ ಸರ್ ಇದೆ ಅಲ್ವಾ? ಹಾ ಸರ್. ಓಕೆ, ಐ ಜಸ್ಟ್ ಟೇಕ್ ಸಮ್ ಕ್ವೆಶನ್ಸ್. ಯಾಕೆಂದ್ರೆ ನನಗೆ ಎಷ್ಟು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂದ್ರೆ ನಾನು ಐ ಕ್ಯಾನ್ ಡಿಸೈನ್ ಶೋರ್ ನೆಕ್ಸ್ಟ್. ಶೋರ್ ಶೋರ್, ನಾನೀಗ ಹ್ಯಾಂಡ್ ರೈಸ್ ಮುಂಚೆ ಇದ್ದಿದ್ದನ್ನ ಡೌನ್ ಮಾಡಿರ್ತೀನಿ ಎಲ್ಲಾನು. ಸೊ ಈಗ ಫ್ರೆಶ್ ಕ್ವಶನ್ಸ್ಗಳಿಗೆ ಇನಿಷಿಯೇಟ್ ಮಾಡ್ಬೋದು ಸರ್, ಪ್ಲೀಸ್. ಹ್ಯಾಂಡ್ ರೈಸ್ ಇದೆ, ನೀವೇ ಚೂಸ್ ಮಾಡಿ ತಗೊಳ್ಳಿ. ಓಕೆ, ಎಲ್ಲರಿಗೂ ಒಂದು ಶಾರ್ಟ್ ಟೈಮಲ್ಲಿ ಪ್ರಶ್ನೆಗಳಿಗೆ ಅವಕಾಶ ಸಿಗಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಗ್ರೂಪ್ ಎನೇಬಲ್ ಮಾಡ್ತೀನಿ,
ಸೊ ಅಲ್ಲಿ ಸಿಗುತ್ತೆ ಪ್ರಶ್ನೆಗಳಿಗೆ, ಅವಾಗ ಅಂದ್ರೆ ನೀವು ಪ್ರಶ್ನೆ ಅಲ್ಲಿ ಹಾಕಿ ಉತ್ತರ ಕೊಡ್ತಾರೆ. ಆಮೇಲೆ ಮಿಥುನ್ ಸರ್ ನಂಬರು ಒಂದು ಅಂದ್ರೆ ಇನ್ನು ಇವತ್ತು ಫಸ್ಟ್ ಡೇ ಆಗ್ಲೇ ನನಗೆ ಕಾಲ್ಸ್ ಮಾಡ್ತಾ ಇದ್ದೀರಾ, ನಂಬರ್ ಕೊಡಿ ನಂಬರ್ ಕೊಡಿ ಅಂತ. ಕ್ಲಾಸಲ್ಲಿ ಕ್ಲಾಸ್ ನಡಿಬೇಕಾದ್ರೆ ಕ್ಲಾಸ್ ಕೇಳಿ, ಮಿಥುನ್ ಸರ್ ನಂಬರ್ ಖಂಡಿತ ಸಿಗುತ್ತೆ. ಅದು ಸ್ವಲ್ಪ ಸಮಯ ಬೇಕು, ಇನ್ನೂ ತುಂಬಾ ಬೇಸಿಕಲ್ಲಿ ಇದ್ದೀರಾ. ಸೊ ನಂಬರ್ ಆಮೇಲೆ ನೋಡೋಣ, ಖಂಡಿತ ಕೊಡ್ತೀವಿ ನಂಬರ್ನ. ಸೊ ಈಗ ಕ್ಲಾಸಿಂದ ಏನಿದೆಯಲ್ಲ ಇಲ್ಲೇ ಕಂಟಿನ್ಯೂ ಮಾಡುವ. ಓಕೆ, ನಥಿಂಗ್ ಟು ವರಿ. ಸರ್ ಕ್ವಶನ್ಸ್ ತಗೊಳ್ಳಿ ನೀವೇ ಪ್ಲೀಸ್. ಓಕೆ. ಎಸ್, ಥ್ಯಾಂಕ್ ಯು. ಓಕೆ, ಕೇಳಿ ಮೇಡಮ್. ಕವಿತಾ ಶಿಲ್ಪ. ನಮಸ್ತೆ ಸರ್. ಸರ್, ಇದು ಇನ್ನೆರಡು ಬಗ್ಗೆ ನೀವೆಲ್ಲ ಈ ಪಾಯಿಂಟ್ಸ್ ಹೇಳಿದ್ರಲ್ವಾ, ನಮಗಿದು ಹಲೋ ಹೇಳಿ ಹೇಳಿ ಹೇಳಿ, ಕೇಳಿಸ್ತದೆ. ಸರ್. ಅದೇ ನಮ್ಗೆ ಈ ತರ ಕಂಟಿನ್ಯೂಸ್ ಆಗಿ ನೀವು ಹಂಗೆ ಈಗ ಇನ್ಡಿಫಿಷಿಯನ್ಸಿ ಆದಾಗ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ತುಂಬಾ ದೀರ್ಘವಾಗಿ ದೈರ್ಘ್ಯವಾಗತ್ತೆ, ದೇಹದಲ್ಲಿ ತಣ್ಣನೆ ಅನುಭವ ಇರುತ್ತೆ, ಈ ತರ ಕಂಟಿನ್ಯೂಸ್ ಆಗಿ ಹೆಂಗ್ ಹೇಳ್ತಾ ಹೋದ್ರೆ ನಮ್ಗೆ ಅದು ಪಾಯಿಂಟ್ಸ್ ಅಂತ ಬರ್ಕೋಬೇಕು. ಹಾಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತ ನಮಗೆ ಅದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಅದು ಇಲ್ಲ 1 by 1 ಇದು 1 ಪಾಯಿಂಟ್ ಹಿಂಗ್ ಪಾಯಿಂಟ್ ಅಂತ 1 2 ಅಂತ ಹೇಳ್ತಿದ್ರೆ ನಮ್ಗೆ ಸ್ವಲ್ಪ ಬರ್ಕೊಳಕ್ ಸ್ವಲ್ಪ ಟೈಮು ಸಿಗುತ್ತೆ. ನೀವು ಆತರ ನಮ್ಗೆ ಸ್ವಲ್ಪ ಅಷ್ಟೇ ಮೇಡಮ್, ಅಷ್ಟೇ. ಇನ್ನೊಂದು, ಇದು ರೆಕಾರ್ಡಿಂಗು ಪೇಯ್ಡ್ ಗ್ರೂಪ್ನವ್ರಿಗೆ ಖಂಡಿತ ಸಿಗುತ್ತೆ. ಸೊ ಹಾ ನೀವು ಇದು ಒಂದೇ ಸಲಿಗೆ ಖಂಡಿತ ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ತಲೆಗೆ ಹೋಗುತ್ತೆ. ಮಿಸ್ಸಿಂಗ್ ಸರ್. ಪಾಯಿಂಟ್ಸ್ಗಳಿಗೆ ನೀವು ಒಂದಕ್ಕೆ 4 ಸಲ 10 ಸಲ ನೋಡ್ತಿರ್ತೀರಲ್ಲ. ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಯಾವ್ದು ನೆನಪಿನಲ್ಲಿ ಇಟ್ಕೊಳಕ್ಕಾಗಲ್ಲ, ರಿವೈಸ್ ಮಾಡೋ ಅವಶ್ಯಕತೆ ಅಂತ ಬರುತ್ತಲ್ಲ, ಇವನ್ನೆಲ್ಲಾನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ. ಸೊ ಇಲ್ಲ ಸರ್, ಮಾಡ್ಕೋತೀನಿ, ಆತರ ಅಲ್ಲ. ಈಗ ಅದೇನಾಗುತ್ತೆ, ಲಾಸ್ಟ್ ಟೈಮ್ದೆಲ್ಲ ನಮ್ದು ಪೆಂಡಿಂಗ್ ಹಂಗೆ ಉಳಿದ್ಬಿಟ್ಟಿದೆ, ನೋಟ್ಸ್ ಬರೆಯಕ್ಕೆ ಆಗ್ತಿಲ್ಲ ಅದು. ಅದಕ್ಕೆ ಇವಾಗ ಏನ್ ಮಾಡೋದು, ಸ್ವಲ್ಪ ಅವಾಗಂತ ಅವಾಗ್ಲೇ ನೋಟ್ಸ್ ಬರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲ ನಾವು ಮೇಡಮ್. ಸ್ವಲ್ಪ ಅಲ್ಲ ಪಾಯಿಂಟ್ ಪಾಯಿಂಟ್ ನಾ- ಬಿಟ್ರೆ ಅಲ್ಲ ಬರ್ಕೋತೀವಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಇವಾಗ ಅಟ್ ಪ್ರೆಸೆಂಟ್ ಒಂದು ಒಂದು 2 to 3 ಕ್ಲಾಸ್ ತನಕ ಏನು ನೋಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಓಕೆ. ಯಾವುದೇ ರೀತಿ ನೋಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ನೋಟ್ಸ್ ಮಾಡೋದಕ್ಕೆ ಹೋದ್ರೆ ಕಾನ್ಸಂಟ್ರೇಷನ್ ಹೊರ್ಟೋಗ್ಬಿಡುತ್ತೆ. ನೋಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನೋಟ್ಸ್ ಬಗ್ಗೆ ನೋಡೋಣ. ನಾನು ಪ್ರತಿ ಒಂದು ಪಾಯಿಂಟ್ನು ನಿಧಾನವಾಗಿ ಇನ್ ಎಕ್ಸಸ್ಗೆ ಯಾವ ಸಿಂಪ್ಟಮು, ಯಾಂಗ್ ಎಕ್ಸಸ್ಗೆ ಯಾವ ಸಿಂಪ್ಟಮು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೈಮ್ ಕೊಡ್ತೀನಿ. ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು 2 to 3 ಕ್ಲಾಸಸ್ ನೋಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಮಾತಾಡೋದನ್ನ ಮಾತ್ರ ಕೇಳಿಸ್ಕೊಳ್ಳಿ. ಈ ಈ ಇನ್ ಯಾಂಗ್ ಎಂಡ್ ಆಗ್ತಾ ಇದ್ದಂಗೆ, ಇಫ್ ಇನ್ ಕೇಸ್ ಅಕಸ್ಮಾತು ನನ್ನ ಪ್ರತಿಯೊಂದು ಕ್ಲಾಸ್ನು ನೀವು ನೀಟಾಗಿ ಕೇಳಿದ್ರೆ, ಲಾಸ್ಟ್ ಅಲ್ಲಿ ಇನ್ ಯಾಂಗ್ ಮುಗಿಯುತ್ತಲ್ಲ ಆ ಕ್ಲಾಸಲ್ಲಿ ನಾನು ಹೇಳೋ ಕೆಲವು ಸಿಂಪ್ಟಮ್ನ ನೀವು ಹೇಳ್ಬೋದು. ಇದು ಇನ್ ಎಕ್ಸಸ್ಸೇ, ಇದು ಇನ್ ಡಿಫಿಷಿಯನ್ಸಿನೇ, ಇದು ಯಾಂಗ್ ಎಕ್ಸಸ್ಸೇ, ಇದು ಯಾಂಗ್ ಡಿಫಿಷಿಯನ್ಸಿನೇ ಅಂತ. ಅಲ್ಲಿ ತನಕ ನಾನು ಆ ಕ್ಲಾಸ್ನ ತಗೋತೀನಿ. ಸೊ ಅದೇ ನಾನು ಮುಂಚೆ ಹೇಳಿದ್ನಲ್ಲ, ಉದ್ದೇಶ ಬಂದ್ಬಿಟ್ಟು ಕೋರ್ಸ್ನ ಮುಗಿಸೋದಲ್ಲ, ನೀಟಾಗಿ ಹೇಳ್ಕೊಡೋದು. ನೀವು ನಾನು ಹೇಳ್ತಾ ಇರ್ಬೇಕಾದ್ರೆ ನೀವು ನೋಟ್ಸ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಸೊ ದಯವಿಟ್ಟು ಅಟ್ಲೀಸ್ಟ್ ಫಸ್ಟ್ 2 to 3 ಕ್ಲಾಸಸ್ ಆ ಟೈಪ್ ಮಾಡಬೇಡಿ. ನಾನು ಬೈಫಾರ್ಕೇಟ್ ಮಾಡಿಬಿಟ್ಟು ನೋಡಿ, ನಾನು ಕರೆಕ್ಟಾಗಿ ಹೇಳ್ತೀನಿ, ಬೈಫಾರ್ಕೇಟ್ ಮಾಡಿಬಿಟ್ಟು ಇದು ಪಕ್ಕ ಇನ್ ಎಕ್ಸಸ್ ಸಿಂಪ್ಟಮ್, ಇದು ಪಕ್ಕ ಯಾಂಗ್ ಎಕ್ಸಸ್ ಸಿಂಪ್ಟಮ್ ಅಂತಾನೆ ಹೇಳ್ತೀನಿ. ಅವಾಗ ನೋಟ್ ಮಾಡ್ಕೊಳ್ಳಿ. ಇದೇನ್ ಗೊತ್ತಾ, ಇದು ನಿಮಗೆ ಒಂದು ಓವರ್ ವ್ಯೂ ಗೊತ್ತಿರಲಿ ಅಂತ ಹೇಳ್ಬಿಟ್ಟು, ಓ ಈ ಕಂಡೀಷನ್ನು ಇದ್ರಲ್ಲಿ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು. ಓಕೆ. ಸೊ ಪ್ಲೀಸ್ ನೋಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ 2 to 3 ಕ್ಲಾಸಸ್ ಆಮೇಲೆ ಮಾಡ್ಕೊಳ್ಳಿ. ಓಕೆ. ವಾಣಿಶ್ಯ ಮೇಡಮ್ ಹೇಳಿ. ಸರ್ ನಮಸ್ತೆ. ಬಹಳ ಚೆನ್ನಾಗಾಯ್ತು ಸರ್, ಅರ್ಥನೂ ಆಯ್ತು ನೀವು ಹೇಳ್ಕೊಟ್ಟಿದ್ದೆಲ್ಲ. ಈಗ ಒಂದು ಸೆನಾರಿಯೋ ಸ್ಕಿನ್ ಇಚ್ಚಿಂಗ್ ಅಂತ ತಗೊಂಡಾಗ ಇಲ್ಲಿ ಯಾಂಗ್ ಎಕ್ಸೆಸ್ ಅಂತ ತಗೋಬೇಕು, ಮತ್ತೆ ಇನ್ ಡೆಫಿಷಿಯನ್ಸಿ ಅಂತ ತಗೋಬೇಕು ಅಂತ, ಆ ರೀತಿ ಅಲ್ವಾ ಸರ್? ಇವಾಗ ಕ್ರಾನಿಕ್ ಸ್ಟೇಜ್ ಹೊಟ್ಟೋದ್ರೆ, ಸಪೋಸ್ ಅಕ್ಯೂಟ್ ಅಂತ ಅಂದ್ರೆ ಒಂದು ಎಕ್ಸಸ್ ಒಂದ್ ಡೆಫಿಷಿಯನ್ಸಿ, ಕ್ರಾನಿಕ್ ಅಂದ್ರೆ ಒಂದನ್ನ ಸಪ್ರೆಸ್ ಮಾಡಕ್ ಶುರು ಮಾಡುತ್ತೆ ಅಂತ ತಗೋಬೋದಾ? ಹೌದು Okay. ಹೌದು. ಬಟ್ ನೋಡಿ, ಹ್ಮ್. ಈ ಕ್ಲಾಸ್ ಇವತ್ತಿನ ಕ್ಲಾಸ್ಗೆ ಅಥವಾ ಇನ್ನೂ 2 ಅಥವಾ 3 ಕ್ಲಾಸ್ಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಇರುತ್ತೆ. ಹ್ಮ್ ಹ್ಮ್ ಬಟ್ ನಾನು ಕ್ಲಾಸ್ ಮಾಡ್ತಾ 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 ಹೋದಂಗೂ ಇದು ಚೇಂಜ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಚೇಂಜ್ ಆಗೋ ಹಾಗೆ ನಾನು ಮಾಡ್ತೀನಿ. ಅದು ಚೇಂಜ್ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ. ಹ್ಮ್. ಇವಾಗ ನೀವು ಕೇಳದಲ್ಲ ಆ ಕ್ವೆಶನ್, ಅದನ್ನ ಹಾಗೆ ನೆನ್ಪಿಡ್ಕೊಳ್ಳಿ. ಓಕೆ. ಲಾಸ್ಟ್ ಕ್ಲಾಸಲ್ಲಿ ಸ್ಕಿನ್ ಇಚ್ಚಿಂಗ್ ಅಂತ ಅಂದ್ರೆ ಅದು ಯಾಂಗ್ ಎಕ್ಸಸ್ಸೋ ಇನ್ ಎಕ್ಸಸ್ಸೋ ಅಂತ ನೀವೇ ನನಗೆ ಹೇಳ್ತೀರಿ. ಹ್ಮ್ ಹ್ಮ್. ಓಕೆ
ನಾ ಹೇಳೋವಾಗ ನಾನು ಮಾಡ್ತೀನಿ. ಓಕೆ ಸರ್, ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಚೇತನ ಅವ್ರು ಹೇಳಿ ಹೇಳಿ. ಸರ್ ನಮಸ್ತೆ. ಹ್ಮ್. ಸರ್ ಇದು ಓವರ್ ಆಲ್ ಜನರಲ್ ಆಗಿ ಒಂದು ಕಂಡು ಬರುವ ಅಬ್ಸರ್ವೇಷನ್ಸ್ ಅಲ್ವಾ ಇದು ಇನ್ನು ಮತ್ತೆ ಯಾಂಗ್? Exactly. ಇದೇ ಸೇಮ್ ಆರ್ಗನ್ಸ್ ಅಲ್ಲೂ ಇರುತ್ತಾ ಅಥವಾ ಅಥವಾ ಬೇರೆ ಮತ್ತೆ ಇದಾಗುತ್ತಾ ಅಂತ? ಆರ್ಗನ್ ಲೆವೆಲ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ? ಇಲ್ಲ ಆರ್ಗನ್ ಲೆವೆಲ್ ಅಲ್ಲೂ ಇದೇ ಟೈಪ್ ಇರುತ್ತೆ, ಬಟ್ ಐಡೆಂಟಿಫಿಕೇಶನ್ ಪ್ರೋಸೆಸ್ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಓಕೆ ಸರ್, ಆಲ್ಮೋಸ್ಟ್ ಈ ಡೆಫಿಷಿಯನ್ಸಿ ಇನ್ ಮತ್ತೆ ಆಲ್ಮೋಸ್ಟ್ ಸೇಮ್ ಅದೇ ಕ್ಯಾರೆಕ್ಟರ್ ಗಳನ್ನೇ ಹೊಂದಿದೆ ಅಂತ ಹೇಳ್ತೀವಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ಲೇಜಿ ಇರ್ತಾರೆ ಅಥವಾ ಲೋ ಕಾನ್ಫಿಡೆನ್ಸ್. ನಿಮ್ಮ ವಾಯ್ಸ್ ನನಗೆ ಕೇಳಿಸ್ಲಿಲ್ಲ. ಓಕೆ, ಹಲೋ, ಹೇಳಿ. ಈಗ ಕೇಳಿಸುತ್ತೆ ಸರ್? ಹೇಳಿ ಸರ್. ಇನ್ನು ಜಾಸ್ತಿ ಇದ್ದಾಗ ಅವರು ಸಾಮಾನ್ಯವಾಗಿ ಲೇಜಿ ಇರ್ತಾರೆ, ಯಾವುದೇ ರೀತಿ ವಾಯ್ಸ್ ಲೋ ಇರುತ್ತೆ, ಅದೇ ಸಿಂಪ್ಟಮ್ಸ್ ಇನ್ನು ಡೆಫಿಷಿಯನ್ಸಿ ಇದ್ದಾಗ್ಲೂ ಅದೇ ಬರುತ್ತೆ ಸಾಮಾನ್ಯವಾಗಿ. ಎಕ್ಸಾಕ್ಟ್ಲಿ ಏನಾಗುತ್ತೆ, ಅದು ಮಿಕ್ಸ್ಡ್ ಸಿಂಪ್ಟಮ್ಸ್. ಸೊ ಆ ಮಿಕ್ಸ್ಡ್ ಸಿಂಪ್ಟಮ್ಸ್ ಅಲ್ಲಿ ಯಾವ್ದು ಪ್ಯಾಟರ್ನ್ ನ ಹೇಗೆ ನಾವು ರೆಕಗ್ನೈಸ್ ಮಾಡೋದು ಇದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವು ಅದನ್ನ ಕರೆಕ್ಟ್ ನೋಟ್ ಮಾಡ್ಕೊಂಡು ಹೋಗಿದ್ದೀರ, ದಟ್ ಇಸ್ ವೆರಿ ಗುಡ್. ಸೊ ನೋಟ್ ಮಾಡೋದಕ್ಕಿಂತ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಮಿಕ್ಸ್ ಹೇಳೋ ಉದ್ದೇಶನೇ ಅದು. ಇದರಲ್ಲೂ ಅದಿದೆ, ಅದರಲ್ಲೂ ಇದೆ ಅಲ್ವಾ, ಹೇಗೆ ನಾವು ಅದನ್ನ ಕಂಡುಹಿಡಿಯೋದು ಕಲಿಬೇಕು. ಇದನ್ನ ಕಲ್ತಾನೆ ಇನ್ಯಾಂಗ್ ಕಲ್ತಂಗೆ. ನಾನು ನಿದ್ದೆ ಮಾಡೋದೇ ಯಾಂಗ್ ಇನ್ ಎಕ್ಸಸ್ ಅಂತ ನಿಮ್ಗೆ ಹೇಳ್ಕೊಟ್ಬಿಟ್ಟು ಎಲ್ಲಾ ನಿದ್ದೆ ಮಾಡೋದು ಇನ್ ಎಕ್ಸಸ್ ಅಂತ ನೀವು ಹಂಗೆ ಕಲ್ತ್ಬಿಟ್ರೆ ಸ್ಪೂನ್ ಫೀಡಿಂಗ್ ಅಂತೀವಲ್ವಾ, ಸ್ಪೂನ್ ಫೀಡಿಂಗ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸ್ಪೂನ್ ಫೀಡಿಂಗ್ ಮಾಡ್ತಾ ಇಲ್ಲ, ನಾನು ರಿಯಲ್ ಟೈಮ್ ಡಯಾಗ್ನೋಸಿಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನನ್ನ ಕ್ಲಾಸಸ್ ತುಂಬಾ ಇಂಡೆಪ್ತ್ ಇರುತ್ತೆ, ಆಮೇಲೆ ಸ್ವಲ್ಪ ಕಷ್ಟನೂ ಇರುತ್ತೆ. ಕಷ್ಟ ಅನ್ಸಿಲ್ಲ ಸರ್, ಸ್ವಲ್ಪ ಅದು ಇನ್ನು ಯಾಂಗು ಆಯ್ತಲ್ಲ, ಸ್ವಲ್ಪ ಇದಾಗ್ತಾ ಇದೆ ಅಷ್ಟೇ. ಇಲ್ಲ ಅಂದ್ರೆ ಸ್ಪಷ್ಟವಾಗಿದೆ ಕ್ಲಾಸ್. ಇನ್ನೊಂದ್ಸಲ ನೋಡಿದಾಗ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು. ಬೈಫಾರ್ಕೇಟ್ ಆಗುತ್ತೆ ಮೇಡಮ್, ಕನ್ಫ್ಯೂಸ್ ಮಾತ್ರ ಆಗೋದಕ್ಕೆ ಹೋಗ್ಬೇಡಿ. ಬೈಫಾರ್ಕೇಟ್ ಆಗುತ್ತೆ. ಕೆಲವು ಸಿಂಪ್ಟಮ್ಸ್ ಕೆಲವು ಕಂಡೀಷನ್ ಅಲ್ಲೂ ಬರುತ್ತೆ, ಎಲ್ಲ ಕಂಡೀಷನ್ ಅಲ್ಲೂ ಬರುತ್ತೆ. ಹೀಗೆ ದೋಸ್ ಆರ್ ದ ಮಿಕ್ಸ್ಡ್ ಸಿಂಪ್ಟಮ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿಖಿಲ್ ಹೇಳಿ ಸರ್. ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ಇನ್ ಆಂಗಲ್ಲಿ ನಾವು ಅಂದ್ರೆ ಇನ್ ಡೀಟೇಲ್ ಆಗಿ ಒಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಮ್ ಪರ್ಸೆಂಟೇಜ್ ವೈಸ್ ಹೋಗ್ತಾ ಅನಲೈಸ್ ಮಾಡಕ್ಕೆ ಸಿಗುತ್ತಲ್ಲ? ಪರ್ಸೆಂಟೇಜ್ ವೈಸ್ ಅಂದ್ರೆ ಇನ್ನು ಎಷ್ಟು ಯಾವ ಲೆವೆಲ್ ಅಲ್ಲಿ ಇದೆ, ನಾರ್ಮಲ್ ಮತ್ತೆ ಡಿಫಿಷಿಯೆಂಟ್ ಅನ್ನೋ ಒಂದು ಲೆವೆಲ್ ಅನ್ನ ನಾವು ಡಿಸೈಡ್ ಮಾಡೋದಕ್ಕೆ ಹೋಗ್ತಾ ನಮ್ಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ. ಯಾಕೆ ಅಂತಂದ್ರೆ ಅಲ್ಲಿ ಇನ್ನೂ ಪ್ರಿನ್ಸಿಪಲ್ಸ್ ಇದೆ. ಪ್ರಿನ್ಸಿಪಲ್ಸ್ ಇದೆ, ಅವಾಗ ನಿಮಗೆ ಗೊತ್ತಾಗ್ತಾ. ಓಕೆ, ಥ್ಯಾಂಕ್ ಯು. ಓಕೆ, ಸುಷ್ಮಾ ಮೇಡಮ್ ಹೇಳಿ. ಸರ್, ನಾನು ಡೌಟ್ಸ್ ಸ್ಟಾರ್ಟಿಂಗ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಅಟೆಂಡ್ ಮಾಡಿದೆ ಇನ್ ಯಾಂಗ್. ಸೊ ನನಗೆ ಬೇಸಿಕ್ ಲೆವೆಲ್ ಕಲ್ತ್ರೆ ಮಾತ್ರ ಇದು ಅರ್ಥ ಆಗದ, ಇಲ್ಲಾಂದ್ರೆ ಈ ಕೋರ್ಸ್ ಬೇಸಿಕ್ ಗೆ ಕನೆಕ್ಷನ್ ಇಲ್ವಾ ಅಂತ? ಇದು ಬೇಸಿಕ್ ಇಂದಾನೇ ಹೇಳ್ಕೊಡ್ತಾ ಇರೋದು ಮೇಡಮ್, ಬೇಸಿಕ್ ಇಂದಾನೇ ಹೇಳ್ಕೊಡ್ತಾ ಇರೋದು. ಬಟ್ ಏನು ಅಂತಂದ್ರೆ ಇದರಲ್ಲಿ ಅಡ್ವಾನ್ಸ್ ಆಗಿರುತ್ತೆ. ಓ, ಹಾಗಾದ್ರೆ ಫ್ರಮ್ ಸ್ಕ್ರಾಚ್ ನಾವು ಇದ್ರಲ್ಲಿ ಕಲಿತೀವಿ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಇಲ್ಲಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ಬ್ರಾಡ್ ಆಗಿದೆ ಸಿಲೆಬಸ್. ಸೊ ಆ ತರ ಅರ್ಥ ಮಾಡ್ಕೋಬಹುದು. ಅಂದ್ರೆ ತುಂಬಾ ನ್ಯಾರೋ ಆಗಿಲ್ಲ, ತುಂಬಾ ಬ್ರಾಡ್ ಆಗಿ ಎಲ್ಲವನ್ನು ಕವರ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಬೇಸಿಕ್ ಇಂದ. ಓಕೆ, ಇವಾಗ ಹೇಳಿದ್ದಷ್ಟು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇನ್ ಯಾಂಗು ಎಲ್ಲ ನಾನು
ಈ ಪ್ರವೀಣ್ ಸರ್ ಇದಾಗ್ಲಿ, ಇವರು ಮ್ಯಾಮ್ದು ಕ್ಲಾಸ್ ಆಗ್ಲಿ, ಅದೆಲ್ಲ ಬೇಸಿಕ್ ಕೋರ್ಸಸ್ ಸ್ವಲ್ಪ ಸ್ವಲ್ಪ ಸೀಟ್ ಥೆರಪಿ, ಕಲರ್ ಥೆರಪಿ ಎಲ್ಲ ಅಟೆಂಡ್ ಮಾಡಿದ್ದೆ. ಸೊ ಅರ್ಧಂಬರ್ಧ ಗೊತ್ತಿತ್ತು. ಇದು ಇವಾಗ ಸರ್ ಹೇಳಿದ್ದು ಅದಷ್ಟು ಮಾತ್ರ ಕ್ಲಿಯರ್ ಆಗಿ ಅರ್ಥ ಆಯ್ತು. ATM ಕೋರ್ಸ್ ಮಾಡಿಲ್ಲ, ಹಾಗಾಗಿ ಕೇಳ್ಕೊಂಡೆ. ಸರಿ, ಓಕೆ, ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸುನೀತಾ ಮೇಡಮ್, ಹೇಳಿ. ಗುರುಗಳೇ ನಮಸ್ತೆ. ನಮಸ್ತೆ. ಕ್ಲಾಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ತಾಳ್ಮೆಯಿಂದ ಹೇಳಿಕೊಡ್ತಾ ಇದ್ದೀರಾ. ನಾವು ನಿಮ್ಮ ಹೇಳಿಕೊಡುವ ಇದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಆಯ್ತು. ಇನ್ನೊಂದು ಇನ್ ಮತ್ತೆ ಯಾಂಗ್ ಎರಡು ಹೇಳುವಾಗ ಕೆಲವೊಂದು ಸಿಂಪ್ಟಮ್ಸ್ ತುಂಬಾ ಪದೇ ಪದೇ ಬರ್ತಾ ಇರುತ್ತೆ. ಆ ತರ ಬಂದಾಗ ಸ್ವಲ್ಪ ಉದಾಹರಣೆಗಳ ಸಹಿತ ಹೇಳ್ಬಹುದಾ? ಯಾಕಂದ್ರೆ ನಮಗೆ ಅದನ್ನ ಮನದಟ್ಟು ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲಾ ವಯೋಮಾನದವ್ರು ಇರೋದ್ರಿಂದ ಸ್ವಲ್ಪ ಅದು ಪದೇ ಪದೇ ಉದಾಹರಣೆ ಸಹಿತ ಹೇಳಿದಾಗ ಅದು ಇನ್ನೂ ಚೆನ್ನಾಗಿ ಮನದಟ್ಟಾಗುತ್ತೆ. ಅಂದ್ರೆ ಈಗ ಯಾಂಗ್ ಹೆಚ್ಚಾದಾಗ್ಲೂ ಚರ್ಮ ಕಡಿತ ಬರುತ್ತೆ. ಯಾಂಗ್ ಅತಿ ಹೆಚ್ಚಾಗಿ ಇನ್ನ ಕಡಿಮೆ ಆದ್ರೂ ಚರ್ಮ ಕಡಿತ ಬರುತ್ತೆ ಅಂತ ಇದೆ. ಸೊ ಹಂಗಾಗಿ ಅಲ್ಲೂ ಬಂದಿತ್ತು, ಗಮನಿಸಿ ಇಲ್ಲೂ ಬರ್ತಾ ಇದೆ ಅಂತ ಹೇಳಿದಾಗ್ಲೂ ಅದು ತುಂಬಾ ಚೆನ್ನಾಗಿ ಮನದಟ್ಟಾಗುತ್ತೆ ಅಂತ. ಇನ್ನ ಇದ್ರಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ. ಯಾಕಂದ್ರೆ ಇವತ್ತು ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಕನ್ಫ್ಯೂಷನ್ ಆದಂಗೆ ಅನುಮಾನಗಳು ಬರುತ್ತೆ ಹೊರತು ಹೇಳಿಕೊಟ್ಟಿರೋದ್ರಲ್ಲಿ ಯಾವ್ದು ಇಲ್ಲ ಸರ್. ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಹೇಳಿ ಮೇಡಮ್. ಸುಮಾ ಮೇಡಮ್ ಹೇಳಿ. ಸರಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ ಇನ್ ಹಂಗೆಲ್ಲ ನನಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು ಸರ್. ಅಂದ್ರೆ ಒಂದು ಡೌಟ್ ಇದೆ ನನಗೆ. ಈಗ ನಾವು ATM ಅಲ್ಲಿ ಇನ್ ಹ್ಯಾಂಗ್ ನಾವು ಕಲ್ತಿದೀವಿ ಸರ್. ಅದ್ರಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಇನ್ನು ಜಾಸ್ತಿ ಎಕ್ಸಸ್ ಆಗಿ ಹೀಟಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೀಟ್ ಎಕ್ಸಸ್ ಆಗಿ ಇನ್ನಿಗೆ ಕನ್ವರ್ಟ್ ಆಗುತ್ತೆ. ಇವಾಗ ನೀವ್ ಹೇಳ್ಕೊಡೋದ್ರಲ್ಲೂ ಆತರ ಡಿಫಿಷಿಯನ್ಸಿ ಆಗುತ್ತಾ ಅಂತ. ಹೌದು ಮೇಡಮ್, ಅದು ನೀವು ಅದನ್ನ ಅಷ್ಟೇ ಕಲ್ತಿದೀರಲ್ವಾ, ಇದರಲ್ಲಿ ನಾನು ಅದನ್ನ ಯಾವ ಪ್ರಿನ್ಸಿಪಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾವ ಪ್ರಿನ್ಸಿಪಲ್ ಅಲ್ಲಿ ಅದಾಗುತ್ತೆ. 4 ಪ್ರಿನ್ಸಿಪಲ್ ಇದೆ ಇನ್ಯಾಂಗ್ ಅಲ್ಲಿ. ಆ 4 ಪ್ರಿನ್ಸಿಪಲ್ ಅಲ್ಲಿ ಅದು ಯಾವ್ದು ಪ್ರಿನ್ಸಿಪಲ್, ಆಮೇಲೆ ಆ ಪ್ರಿನ್ಸಿಪಲ್ಗೆ ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ, ಅವಾಗ ನಾವು ಟ್ರೀಟ್ಮೆಂಟ್ ಹೇಗ್ ಮಾಡ್ಬೇಕು ಇದನ್ನು ಕೂಡ ಹೇಳ್ತೀನಿ. ಯಾಕೆಂದ್ರೆ ನೀವು ಇವಾಗ ಹೇಳ್ದಾಗ ಬ್ಯಾಲೆನ್ಸ್ ಮತ್ತೆ ಡಿಫಿಷಿಯನ್ಸಿ ಬಗ್ಗೆ ಹೇಳಿದ್ರಿ ನೀವು. ಅದು ಈ ತರ ಹೇಳಿಲ್ಲಲ್ಲ, ಅದೊಂದು ನನಗೆ ಡೌಟ್ ಆಗಿತ್ತು. ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನು ಜಾಸ್ತಿ ಕ್ವಶನ್ಸ್ ಬರ್ತಾ ಇರುತ್ತೆ ನಮ್ ತಲೆಯಲ್ಲಿ. ಆಮೇಲೆ ಅಮೃತ್ ಸರ್ಗೆ ಒಂದು ರಿಕ್ವೆಸ್ಟ್ ನಮ್ದು. ಯಾಕೆಂದ್ರೆ ಇದನ್ನ ವಿಡಿಯೋಸ್ ನ ಬೇಗ ನಮಗೆ ಹಾಕಿದ್ರೆ ನಾವು ಅದನ್ನ ರಿವಿಷನ್ ಮಾಡ್ಕೊಳ್ಳಕ್ಕೆ ನೆಕ್ಸ್ಟ್ ಕ್ಲಾಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ATM ಕ್ಲಾಸ್ ಅಲ್ಲಿ ನಿಮ್ಗೆ ರಾತ್ರಿ 11-11:30 ಬರ್ತಾ ಇತ್ತು. ಇನ್ನೂ ಬೇಗ ಕೊಡ್ಬೇಕು ಅಂದ್ರೆ ಮೇಡಮ್ ಅದು ಪ್ರೋಸೆಸ್ ಇಲ್ಲ ಇಲ್ಲ ಸರ್, ಅಲ್ಲ ನಮ್ಗೆ ಯಾಕೆಂದ್ರೆ ರಿವಿಷನ್ ಮಾಡ್ಕೊಳಕ್ಕೋಸ್ಕರ ಅಷ್ಟು ನೆಕ್ಸ್ಟ್ ಅದೇ ಮೇಡಮ್ ರಾತ್ರಿ 11-11:30 ಹೊತ್ತಿಗೆ ಕೊಡ್ತಾ ಇದ್ದೆ ಅಲ್ವಾ. ಸೊ ಸೇಮ್ ಓಕೆ ಸರ್, ಮ್ಯಾಕ್ಸಿಮಮ್ ಆಯ್ತು ಬೆಳಗ್ಗೆ ಬಂದಿರತ್ತದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಅನ್ವೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ವಾರಕ್ಕೆ 3 ದಿನದ ಕ್ಲಾಸ್ ಇರುತ್ತದೆ. ಅದೇ ದಿನಗಳು ನೀವು ಮತ್ತೆ ರಿವಿಷನ್ ಮಾಡ್ಕೊಳಕ್ ಸಾಕಷ್ಟು ಸಮಯ ಕೂಡ ಇರುತ್ತೆ ಇದ್ರೊಳಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ ಸರ್. ಆಮೇಲೆ ಅವರ ಎಷ್ಟು ಸಮಾಧಾನವಾಗಿ ನಮ್ಗೆ ಪ್ರವೀಣ್ ಸರ್ ಮಾಡ್ದಂಗೆ ಅನ್ನಿಸ್ತಾ ಇದೆ ಸ್ವಲ್ಪ. ಹೇಳಿ ಮೇಡಮ್. ಕಾಶಿನ್ ಸರ್ ನಮಸ್ಕಾರ. ಸರ್ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ATM ಇದೇ ಕ್ಲಾಸ್ ಫಸ್ಟ್ ಅಟೆಂಡ್ ಮಾಡಿದ್ದು. ಯಾಕಂತ ಹೇಳಿದ್ರೆ ಬೇಸಿಕ್ ನಂಗೆ ಗೊತ್ತಿಲ್ಲ. ಹಾಗೆ ನನ್ಗೆ ಒಂದು ಕ್ವಶನ್ ಅಂತ ಹೇಳಿದ್ರೆ ಸರ್ ನಂಗೆ ಒಂದು ಕ್ವಶನ್ ಅಂತ ಹೇಳಿದ್ರೆ ಈ ಮೈಂಡ್ ತುಂಬಾ ಓಡ್ತಾ ಇರ್ತಲ್ಲ, ಮೈಂಡ್ ಒಳಗೆ ಓಡ್ತಾ ಇರ್ತಲ್ಲ, ಅದು ಇನ್ನ ಬರುತ್ತಾ ಯಾಂಗ್ ಬರುತ್ತಾ ಇನ್ನು ಯಾವ್ದಂತ ಗೊತ್ತಾಗ್ಬೇಕು. ಈ ಕ್ವೆಶನ್ ಇದೆಯಲ್ವಾ, ಈ ಕ್ವೆಶನ್ ಹೀಗೆ ಇಟ್ಕೊಳ್ಳಿ. ಇನ್ನೊಂದು 2 to 3 ಕ್ಲಾಸಸ್ ಅಲ್ಲಿ ನಿಮಗೆ ಇದಕ್ಕೆ ರಿಸಲ್ಟ್ ಸಿಗುತ್ತೆ. ಬಟ್ ಸ್ಟಿಲ್ ಇಲ್ಲ, ಒಂದ್ ಹೇಳ್ಬಿಡ್ತೀನಿ, ನನಗೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿ ಅಂತ ಹೇಳ್ಬಿಟ್ಟು. ಮೈಂಡ್ ಹೆಚ್ಚಿಗೆ ಓಡ್ತಾ ಇದೆ ಅಂತ ಅಂದ್ರೆ ಮೈಂಡ್ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ ಅಂತ ತಾನೆ. ಕೆಲಸ ಅಂತ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಮೈಂಡು ಓಡ್ತಾ ಇದೆ ಅಂತ ಅಂದ್ರೆ ಮೈಂಡು ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ ಅಂತ.
ಕೆಲ್ಸ ಅಂತ ಅಂದ್ರೆ ಇನ್ನೂ ಯಾಂಗ್. ಫಂಕ್ಷನ್ ಯಾಂಗ್. ಬಂತಲ್ಲ ಆನ್ಸರ್. ಹೌದು ಹೌದು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್ ಮಯೂರ ಮೇಡಮ್ ಹೇಳಿ. ಆ, ಸ- ಆ, ನಮಸ್ಕಾರ ಸರ್. ಅದೇ ಎಲ್ಲಾರು ಎಕ್ಸ್ಪ್ರೆಸ್ ಮಾಡ್ದಂಗೆ ಇದು ಫೀಚರ್ಸ್ ಎಲ್ಲ ಎರಡು ಮೂರು ಕಂಡೀಷನ್ಸ್ಗೂ ಅಂದ್ರೆ ಇನ್ ಡಿಫಿಷಿಯನ್ಸಿ ಇದ್ದಾಗ, ಯಾಂಗ್ ನಾರ್ಮಲ್ ಇದ್ದಾಗ, ಇಲ್ಲ ಯಾಂಗ್ ಜಾಸ್ತಿ ಆದಾಗ, ಇನ್ಡಿಫಿಷಿಯಂಟ್ ಇದ್ದಾಗ, ಹೀಗೆಲ್ಲ ಅಂದ್ರೆ ಆಲ್ಮೋಸ್ಟ್ ಈ ಫೀಚರ್ಸ್ ಎಲ್ಲ ಸೇಮ್ ಅನ್ನಿಸ್ತಾ ಇದೆ. ಬಟ್ ಇದು ಕಾಂಬಿನೇಷನ್ ಎಷ್ಟೋ ಸತಿ ಅಂದ್ರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಎರಡು ತರಾನು ಫೀಚರ್ಸ್ ನ ನೋಡ್ತಾ ಇರ್ತೀವಿ. ಸೊ ಅವಾಗ ಯಾವ್ದು ಇನ್ನು ಎಷ್ಟು ಸೆಡೆಟ್ ಮಾಡ್ಬೇಕು, ಹೇಗೆ ನಾವು ಅದನ್ನ ಜಾಸ್ತಿ ಮಾಡ್ಬೇಕು ಅಂತ ಎಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತಾ ಸರ್ ಅದು? ಇಲ್ಲ, ಅದನ್ನ ನಾನು ನಿಮಗೆ ಥಿಯೇಟಿಕಲಿ ಅಂತೂ ಹೇಳ್ಕೊಡ್ತೀನಿ. ಬೈ ಎಂಡ್ ಆಫ್ ದ ಕ್ಲಾಸೇ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಓಕೆ, ಅದೊಂದು. ಆಮೇಲೆ ಇನ್ನೊಂದು, ನೀವು ಎಡಿಮಾದ್ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಏನಾರ ಒಂದ್ ಆದ ತಕ್ಷಣನೇ ಇದು ಹೀಟಿಂದ ಆಗಿದೆ, ಇನ್ನಿಂದ ಆಗಿದ್ಯಾ, ಯಾಂಗಿಂದ ಆಗಿದ್ಯಾ ಅಂತ ಫಸ್ಟ್ ಡಿಸೈಡ್ ಮಾಡ್ಬಿಟ್ಟು ಒಂದಕ್ಕೆ ಕೊಡ್ತಾ ಇರ್ತೀವಿ ನಾವು. ಅದು ಕೌಂಟರ್ ಆಗಿ ಇನ್ನೊಂದನ್ನು ನಾವು ಟ್ರೀಟ್ ಮಾಡ್ಬೇಕು ಅನ್ನೋದು, ಅದು ತುಂಬಾ ಚೆನ್ನಾಗಿ ಒಂದು ಬಲ್ಬ್ ಆನ್ ಆದಂಗಾಯ್ತು. ದಟ್ ಈಸ್ ವೆರಿ ಗುಡ್ ಇದು ಸರ್ ನೀವು ಹೇಳಿದ್ದು. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್, ನಂದಾ ಕಿರಣ್ ಹೇಳಿ. ಎಸ್ ಪ್ಲೀಸ್. ಆರ್ಗನ್ ಪಾಲ್ಪಿಟೇಷನ್ ಪ್ರತಿಯೊಂದರಲ್ಲೂ ನಾವು ನೋಡ್ಬಹುದಾ ಅಂತ? ಪಾಲ್ಪಿಟೇಷನ್ ಅಂತ ಹೇಳಿದ್ದಲ್ಲ, ಪಾಲ್ಪಿಟೇಷನ್ ಇಸ್ ನಥಿಂಗ್ ಬಟ್ ಹಾರ್ಟ್. ಅದು ಈಚ್ ಅಂಡ್ ಎವ್ರಿ ಆರ್ಗನ್ ಅಲ್ಲೂ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಅನಲೈಸ್ ಮಾಡ್ಬೇಕಾ ಅಂತ? ಅಲ್ಲ, ಪಾಲ್ಪಿಟೇಷನ್ ಅಂತ ಬಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಹಾರ್ಟ್. ಓಕೆ, ನೀವು ಅವಾಗ ಒಂದು ಹಾರ್ಟ್ ನ ಟ್ರೀಟ್ ಮಾಡಬೇಕು. ಯಾವಾಗ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾಗ, ಅಥವಾ ನೀವು ನನಗೆ ಡೌಟ್ ಅಲ್ಲಿ ಇದ್ದೀನಿ ಅಂದಾಗ ನೀವು ಪೆರಿಕಾರ್ಡಿಯಂನ ಟ್ರೀಟ್ ಮಾಡಬೇಕು. ಇನ್ನೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂದಾಗ ನೀವು ಮದರ್ ಎಲಿಮೆಂಟ್ ಆಗಿರೋ ಲಿವರ್ನ ಟ್ರೀಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಹೇಳಿ ಮೇಡಮ್, ಶಿಲ್ಪಾ ಶ್ರೀನಿವಾಸ್. ಸರ್ ನಮಸ್ಕಾರ ಸರ್. ನೀವು ಹೇಳ್ತಿದ್ದಂಗೆ ಇವಾಗ ಪೇನ್ ಅದು ಯಾಂಗ್ ಅಂತ ಕನ್ಸಿಡರ್ ಮಾಡ್ಬೇಕಾ ನಾವು? ಎನಿ ಸಾರ್ಟ್ ಆಫ್ ಪೇನ್ಸ್? ಸಿ ಮೇಡಮ್, ಈ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಒಬ್ಬ ಕೇಳೋದು ಶೋಲ್ಡರ್ ಪೇನ್ ಇದೆ, ಏನ್ ಮಾಡ್ಲಿ ಅಂತ. ಪೇನ್ ಅನ್ನೋದು ಇನ್ನಿಂದಾನು ಆಗುತ್ತೆ, ಯಾಂಗಿಂದಾನು ಆಗುತ್ತೆ. ಎಕ್ಸಾಕ್ಟ್ಲಿ. ಯಾಕೆ ನಾನು ಈ ಕ್ವೆಶನ್ ರೇಸ್ ಮಾಡಿದ್ದು ಅಂದ್ರೆ, ನಾನ್ ನೋಡ್ತಿದ್ದಂಗೆ ನಮ್ಗೆ ಎರಡರದ್ದು ಸಿಂಪ್ಟಮ್ಸ್ ಕಾಣಿಸ್ತಿರುತ್ತೆ. ಅಲ್ಲಿ ಪೇನ್ ಅನ್ನ ನಾವ್ ಯಾವ್ದು ಅಂತ ಕನ್ಸಿಡರ್ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಷನ್. ಸೊ ಟ್ರೀಟ್ ಮಾಡೋಕೆ ಹಿಂದೇಟ್ ಹಾಕೋದು ಜಸ್ಟ್ ಕಾಮನ್. ಅದ್ರ ಜೊತೆಗೆ ನೀವ್ ಹೇಳ್ತಿದ್ರಿ ಸ್ಲೀಪ್ಲೆಸ್ನೆಸ್ ಅಂತ ಹೇಳಿದ್ರಿ, ಲ್ಯಾಕ್ ಆಫ್ ಸ್ಲೀಪ್ ಅಂತ ಹೇಳಿದ್ರಿ. ಅದು ಇನ್ ಎಕ್ಸಸ್ ಆದಾಗ್ಲು ಅಂತ ಹೇಳಿದ್ರಿ, ಯಾಂಗ್ ಎಕ್ಸಸ್ ಆದಾಗ್ಲು ಅಂತಾನು ಹೇಳಿದ್ರಿ. ಅದರ ಜೊತೆಗೆ ಹೇಳಿದ ನೀವು ಬಂದು ಫ್ರೀಕ್ವೆಂಟ್ ಯೂರಿನೇಷನ್ ಆರ್ ಪೇನ್ ಇನ್ ಯೂರಿನೇಷನ್ ಅಂತ ಕೊಟ್ರಿ. ನಾವು ಆರ್ಗನ್ಸ್ ಅಲ್ಲಿ ತಗೊಳಕ್ ಹೋದಾಗ ನಮ್ದು ನಾವು 5 ಎಲಿಮೆಂಟ್ಸ್ ಅಲ್ಲಿ ನ ವಿ ಟ್ರೀಟ್ ಇಟ್ ಆಸ್ ಅನ್ ಯಾಂಗ್ ಆರ್ಗನ್ ಅಂತ ಟ್ರೀಟ್ ಮಾಡ್ತೀವಲ್ವಾ. ಸೊ ಅಲ್ಲಿ ನನಗದು ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತು ನೀವ್ ಹೇಳ್ದಾಗ. ಯಾಕಂದ್ರೆ ನಾವಿಲ್ಲಿ ಇನ್ನೊಂದು ಯಾಂಗ್ ಅಂತ ನೋಟ್ ಮಾಡ್ಬೇಕಾದ್ರೆ, ಇಲ್ಲ ನೀವು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಅದೊಂದು ಸ್ವಲ್ಪ ಕ್ಲಾರಿಟಿ ಬೇಕಿತ್ತು ಸರ್. ನೋಡಿ, ಆ ಕನ್ಫ್ಯೂಷನ್ ನ ಇಟ್ಕೊಳ್ಳಿ. ಆ ಕನ್ಫ್ಯೂಷನ್ ನ ಇಟ್ಕೊಂಡಾದ್ಲೇ ನೀವು ನೆಕ್ಸ್ಟ್ ಕ್ಲಾಸ್ ನ ಕ್ಲೀನ್ ಆಗಿ ಕೇಳಿಸ್ಕೊತೀಯ. ಎನಿವೆ, ಅದನ್ನು ಹೇಳ್ಬಿಡ್ತೀನಿ. ಸ್ಲೀಪ್ಲೆಸ್ನೆಸ್ ಅಂತ ಅಂದ್ರೆ ಅದು ನಿಮಗೆ ಎಕ್ಸಸ್ ಇನ್ನಿಂದಾನು ಆಗ್ಬೋದು, ಎಕ್ಸಸ್ ಯಾಂಗಿಂದಾನು ಆಗ್ಬೋದು. ಆ ಪೋಷಣೆ ಸಿಗದೆ ಇರ್ಬೋದು, ಅಥವಾ ಆ ಕೆಲಸನೂ ಆಗದೆ ಇರ್ಬೋದು. ಅದನ್ನ ಡಯಾಗ್ನೈಸ್ ಮಾಡೋದಕ್ಕೆ ನಾವು ಒಂದೇ ಒಂದು ಸಿಂಪ್ಟಮ್ ಹಿಡ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ. ಬಟ್ ಯಾವಾಗ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಇದೆ, ಪೇಯ್ನ್ ಇದೆ ಅಂತ ಅಂದ್ರೆ ಎರಡನ್ನೂ ಕೋರಿಲೇಟ್ ಮಾಡ್ಬೋದು. ಬರ್ನಿಂಗ್ ಸೆನ್ಸೇಷನ್ ಈಸ್ ಯಾಂಗ್. ಅವಾಗ ಆಗೋ ಪೇಯ್ನ
ಬರ್ನಿಂಗ್ ಸೆನ್ಸೇಷನ್ ಅಲ್ಲಿ ಆಗೋ ಪೇನ್ ನ ಯಾಂಗ್ ಅಂತ ತಗೊಳ್ಳಿ. ಓಕೆ ಓನ್ಲಿ ಪೇನ್ ಇದೆ, ಬರ್ನಿಂಗ್ ಸೆನ್ಸೇಷನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೀವು ಅದನ್ನ ಯಾಂಗೋ ಅಥವಾ ಇನ್ನೋ ಅಂತ ಕನ್ಸಿಡರ್ ಮಾಡೋದಕ್ಕೆ ಇನ್ನೂ ಕೆಲವು ಕ್ವೆಶನ್ ನ ಕೇಳಬೇಕು ಪೇಷಂಟ್. ಓಕೆ ಓಕೆ ಓಕೆ. ಮತ್ತೆ ನೀವು ಇಲ್ಲಿ ಬ್ಲಡ್ ಹೀಟ್ ರೆಡ್ಯೂಸ್ ಮಾಡಬೇಕು ನಾವು ಸ್ಕಿನ್ ಡಿಸೀಸ್ ಎಸ್ಪೆಷಲಿ ಇಚಿಂಗ್ ಅಂತ ಹೇಳಿದ್ರಿ. ಸೊ ಈ ಬ್ಲಡ್ ಹೀಟ್ ರೆಡ್ಯೂಸ್ ಮಾಡೋದು ಬೇರೆ ಆರ್ಗನ್ಸ್ಗೂ ಆಗುತ್ತಾ, ಬರೀ ಸ್ಕಿನ್ ಮಾತ್ರ ಅಂತನಾ ಅಂತ? ಲೈಕ್ ಬೇರೆ ಸಿಂಪ್ಟಮ್ಸ್ ಅಲ್ಲೂ ನಾವು ಬ್ಲಡ್ ಹೀಟ್ ಆಗಿರುತ್ತೆ. ಬ್ಲಡ್ ಹೀಟ್ ನ ರೆಡ್ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ಇಶ್ಯೂಸ್ ಒಂದೇ ಅಂತ ಅಲ್ಲ, ಬಾಡಿಯಲ್ಲಿ ಇಂಟರ್ನಲ್ ಡ್ಯಾಂಪ್ ಹೀಟ್ ಇದ್ದು ಡಿಫಿಷಿಯೆಂಟ್ ಆಗ್ತಾ ಇದೆ ಅಂದಾಗ್ಲೂ ಅದು ಯೂಸ್ ಆಗುತ್ತೆ. ಓಕೆ. ಸೊ ಲೈಕ್ ನೀ ಪೇನ್ಸ್ ಇಂಥ ಕಡೆನೂ No, ಬ್ಲಡ್ no, ಹೀಟ್ no, ಆಗುತ್ತಾ? no. ಬಿಕಾಸ್ ಇದು ಯಾಕೆ ನಾನು ಈ ಕ್ವೆಶನ್ ಕೇಳಿದೆ ಅಂದ್ರೆ, ಒನ್ ಆಫ್ ಮೈ ಫ್ರೆಂಡ್ ಇಸ್ ಸಫರಿಂಗ್ ಫ್ರಮ್ ಲಿಗಮೆಂಟ್ ಟೇರ್ ಇನ್ ಹರ್ ನೀ. ಸೊ ಅವರು ಒಬ್ರು ಹೀಲರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಕೊಟ್ಟಿರೋದು ಬ್ಲಡ್ ಹೀಟ್ ಜಾಸ್ತಿ ಇದೆ ಅವ್ರಿಗೆ, ಬ್ಲಡ್ ಅಲ್ಲಿ ಯಾಂಗ್ ಜಾಸ್ತಿ ಇದೆ ಅಂತ ಹೇಳಿ ಅದಕ್ಕೆ ಟ್ರೀಟ್ ಮಾಡಕ್ಕೆ ಅಂತ ಅವ್ರು ಹೇಳಿದ್ರು. ಸೊ ಅದು ಕನ್ಫ್ಯೂಷನ್ ಸರ್ ನಂಗೆ ಒಂಚೂರು. ಇಲ್ಲ ಮೇಡಮ್, ಸಿ ವೆನ್ ಇಟ್ ಕಮ್ಸ್ ಟು ನೀ ಪೇನ್ ನಾವು ಬ್ಲಡ್ ಹೀಟ್ ಅಂತ ನೋಡೋದಿಲ್ಲ. ಬಟ್ ಓಕೆ. ಹಾ ನಾವು ಡಯಾಗ್ನೈಸ್ ಮಾಡಿದಾಗ ಅವ್ರಿಗೆ ಅನ್ಸಿರ್ಬೋದು ಬ್ಲಡ್ ಹೀಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ. ನಾವು ಏನಾದರೂ ಒಂದು ಡಿಸೀಸಸ್ ನ ಡಯಾಗ್ನೈಸ್ ಮಾಡಿ ಏನಾದರೂ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಇಫ್ ಆ ಪೇಷಂಟ್ ಅಲ್ಲಿ ಅಕಸ್ಮಾತ್ ಬ್ಲಡ್ ಹೀಟ್ ಇದೆ ಅಂತ ಅಂದ್ರೆ ನಾವು ಫಸ್ಟ್ ಮಾಡೋ ಕೆಲಸನೇ ಬ್ಲಡ್ ಹೀಟ್ ಕಡಿಮೆ ಮಾಡೋದು. ಯಾಕೆ ನೀವು ಓಕೆ. ಕೇಳ್ಬೇಕು, ಯಾಕೆ ಹಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದ್ರೆ ಬ್ಲಡ್ ಅಲ್ಲಿ ಹೀಟ್ ಜಾಸ್ತಿ ಆಯ್ತು ಅಂದ್ರೆ ದೇಹ ಏನ್ ಮಾಡುತ್ತೆ, ಅದನ್ನ ಈಚೆ ಹಾಕೋದಕ್ ನೋಡುತ್ತೆ. ಓಕೆ ಓಕೆ. ಬ್ಲಡ್ಡೇ ಈಚೆ ಹೋಯ್ತು ಅಂದ್ರೆ ಪೋಷಣೆನೇ ಇಲ್ಲ. ಸೊ ಹಾಗಾಗಿ ಬ್ಲಡ್ ಹೀಟ್ ನ ಕಡಿಮೆ ಮಾಡಬೇಕು ಮೊದಲು, ಅದಾದ್ಮೇಲೆ ಟ್ರೀಟ್ಮೆಂಟ್ ನ ಕೊಡಬೇಕು. ನೀವು ಒಂದ್ಸತಿ ಬ್ಲಡ್ ಹೀಟ್ ನ ಕಡಿಮೆ ಮಾಡಿದ್ರೆ ಪೇಷಂಟ್ಗೆ ನಿಮ್ಮ ಮೇಲೆ ಟ್ರಸ್ಟ್ ಬರುತ್ತೆ, ನಂಬಿಕೆ ಬರುತ್ತೆ, ಆಮೇಲೆ ಒಂದು ರಿಲೀಫ್ ಸಿಗುತ್ತೆ. ಓಕೆ ಓಕೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಓಕೆ ಸರ್, ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿ, ಶೈಲಾ. ಸರ್ ನಮಸ್ತೆ. ನಮಸ್ತೆ ಸರ್, ಬಹಳ ಚೆನ್ನಾಗಿ ಬಂತು ಕ್ಲಾಸ್. ಈಚ್ ಅಂಡ್ ಎವ್ರಿ ಪಾಯಿಂಟ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರ ಸರ್. ನಮ್ಗೆ ATM ಕ್ಲಾಸ್ ಹಚ್ಚಿದಾಗ ಒಂಥರ ಹೊಸ ಜಗತ್ ನೋಡ್ದಂಗ ಆಗಿತ್ತು. ಆಮೇಲೆ ರಿಸಲ್ಟ್ ಚೆನ್ನಾಗಿ ಬಂತು ಸರ್. ಟ್ರೀಟ್ಮೆಂಟ್ ಈಗ ಹೇಳಿದಾಗ ನಮ್ಗೆ ಚೆನ್ನಾಗಿ ಬಂತು. ನಾನು ಈ ಕ್ಲಾಸ್ ಹೇಗಿದೆ ಅನ್ಕೊಂಡಿದ್ದೆ, ಬಟ್ ಇಟ್ ಈಸ್ ರಿಯಲಿ ಅಮೇಝಿಂಗ್ ಐ ಫೆಲ್ಟ್ ಟುಡೇ. ಮತ್ತೆ ತುಂಬಾ ಇಂಡೆಪ್ತ್ ಇದೆ ಅಂತ ಹೇಳಿ ಅನಿಸ್ತು. ಯಾಕಂತಂದ್ರೆ ಇನ್ ಮತ್ ಯಾಂಗ್ ಅದರಲ್ಲೂ ಕಲ್ತಿದೀವಿ, ಬಟ್ ಇದ್ರಲ್ಲಿ ಎಷ್ಟು ಇನ್ನ ಡೆಪ್ತ್ ಆಗಿ ಹೇಳಿದೀರ ನೀವು. ನನ್ಗೆ ತುಂಬಾ ರಿಯಲಿ ವಂಡರ್ಫುಲ್ ಅನಿಸ್ತು ಸರ್, ಅಮೇಝಿಂಗ್ ಕ್ಲಾಸ್ ಅನಿಸ್ತು. ಆಮೇಲೆ ಸರ್ ಇನ್ನೊಂದು, ಇವಾಗ ಇನ್ ಮತ್ ಯಾಂಗ್ ಎಕ್ಸೆಸ್ ಮತ್ತು ಡೆಫಿಷಿಯನ್ಸಿ ಹೇಳ್ತಾ ಇದ್ರಿ ಸರ್, ನೀವು ಸಿಂಪ್ಟಮ್ಸ್ ಹೇಳ್ತಾ ಇದ್ರಿ. ಸೊ ಅವಾಗ ಇನ್ ಮತ್ತೆ ಯಾಂಗ್ ಎಕ್ಸೆಸ್ ಓಕೆ, ಬಟ್ ಡೆಫಿಷಿಯನ್ಸಿಯಲ್ಲಿ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಹೇಳಿದ್ರಿ ಸರ್, ಬಟ್ ಆಂಗ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಮಿಸ್ ಔಟ್ ಆಯ್ತು ಅನ್ಸುತ್ತೆ. ಯಾಕಂತಂದ್ರೆ ಸರ್ ಯಾಂಗ್ ಎಕ್ಸೆಸ್ಗೆ ಎಕ್ಸ್ಪ್ಲೇನ್ ಆಗಿಬಿಡುತ್ತೆ ಸರ್. ತಗೋತೀನಿ ಮೇಡಮ್, ಅದನ್ನು ತಗೋತೀನಿ. ಇನ್ನೂ 4 ಪ್ಯಾಟರ್ನ್ಸ್ ಇದೆ, ಅದ್ರ ಜೊತೆ ತಗೋತೀನಿ ಅದು. ಅದಕ್ಕೆ ನಾನು ಬರ್ಕೊಂಡಿದ್ದಿಲ್ಲ ಸರ್, ಅದಕ್ಕೆ ಕೇಳಿದೆ. ಹೌದು ಮೇಡಮ್, ಅದು ಮಿಸ್ ಆಗಿದೆ, ದಟ್ ಇಸ್ ಮಸ್ಟ್. ಆಮೇಲೆ ಸರ್ ಇನ್ನೊಂದು, ಇವಾಗ ಬ್ಲೀಡಿಂಗ್ ಅದು ಅಂತ ಅಂದ್ವಲ್ಲ ಸರ್, ಹೀಟ್ ಜಾಸ್ತಿ ಆಗಿ ಬ್ಲಡ್ ಹೀಟ್ ಜಾಸ್ತಿ ಆಗಿ ಅಂತ ಹೇಳಂತಂದು ಕೆಲವೊಂದ್ಸರಿ ಏನಾಗುತ್ತೆ ಸರ್, ಯೂಶ್ವಲಿ ಈಗ ಖಾರ ಜಾಸ್ತಿ ತಿಂದ್ರೆ ಅಥವಾ ಮಕ್ಕಳಲ್ಲಿ ಸಾಸ್ ಜಾಸ್ತಿ ತಿಂದ್ರೆ, ಅಥವಾ ಕೆಲವೊಬ್ರು ಒಂದ್ ಮಗು ಇದೆ ಸರ್, ಆಪಲ್ ತಿಂದ್ರೇನು ಅವಳಿಗೆ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್. ಸೊ ಅದು ಈಟಿಂಗ್ ನಲ್ಲಿ ಆ ತರ ಚೇಂಜಸ್ ಆದ್ರೂ ಅದು ಹೆಂಗೆ ಹೀಟ್ ಆಗಿ ಇದು ಆಗುತ್ತಾ ಸರ್, ಹೇಗೆ ಅಂತ? ಇಲ್ಲ ನೋಡಿ, ಆಪಲ್ ತಿಂದ ಏನಸ್ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಅಲ್ಲಿ, ಅದು ಬೇರೆನೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ. ಬಿಕಾಸ್ ನೀವು ಆಪಲ್ ತಿನ್ನೋದಕ್ಕೂ ಏನಸ್ ಬ್ಲೀಡಿಂಗಿಗೂ ಸಂಬಂಧ ಇಲ್ಲ. ಬಟ್ ಖಾರ ಜಾಸ್ತಿ ಅದು ತಿಂದಾಗ ಅವಾಗ ಆಗುತ್ತೆ. ಯಾಕೆ ಅಂತಂದ್ರೆ ಮುಂಚೆನೆ ಬ್ಲಡ್ ಅಲ್ಲಿ ಹೀಟ್ ಇದೆ, ಪ್ಲಸ್ ನೀವು ಯಾಂಗ್ ಟೈಪ್ ಫುಡ್ ಕೊಟ್ಟಾಗ ಮತ್ತೆ ಯಾಂಗ್ ಎಕ್ಸಸ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಕೆಲವ್ರು ನೋಡಿದೀರ ನೀವು, ಟೀ ಜೊತೆಗೆ ಶುಂಠಿ, ಟೀನೇ ಎಕ್ಸಸ್ಸು, ಅದ್ರ ಜೊತೆಗೆ ಶುಂಠಿ. ಯಾವಾಗ 2 ಯಾಂಗ್ ಎಕ್ಸಸ್ ಪದಾರ್ಥಗಳನ್ನ ನಾವು ತಗೋತೀವಿ, ಯಾಂಗ್ ಎಕ್ಸಸ್ ಆಗಿ 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 ಅದು ಸ್ಟಾಗ್ನೇಷನ್ಗೆ ಬರುತ್ತೆ.
ಸೊ ದಟ್ ಇಸ್ ದ ವರ್ಸ್ಟ್ ಕಾಂಬಿನೇಷನ್. ಯಾಂಗ್ ಎಕ್ಸಸ್ ಆಗೋ ತನಕ ಓಕೆ, ಯಾವಾಗ ಸ್ಟ್ಯಾಗ್ನೇಷನ್ ಆಯ್ತು ನೋಡಿ, ಆ ಸ್ಟ್ಯಾಗ್ನೇಷನ್ ಆಗಿರೋದು ಫಸ್ಟ್ ಆಫ್ ಆಲ್ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲ ದಿನ ಬೆಳಗಾದ್ರೆ ನಾವೇನ್ ಟಂಗ್ ನೋಡಲ್ಲ ಬಿಡಿ, ಟಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಟಂಗೆ ನೋಡಲ್ಲ ನಾವು. ಸ್ಟ್ಯಾಗ್ನೇಷನ್ ಆಗುತ್ತೆ, ಸ್ಟ್ಯಾಗ್ನೇಷನ್ ಆಗಿದ್ದು ನಿಧಾನಕ್ಕೆ ಬೆಳ್ಕೊಂಡು ಬರುತ್ತೆ, ಅದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಆ ಸ್ಟ್ಯಾಗ್ನೇಷನ್ ಸಿಂಪ್ಟಮ್ಸ್ ತೋರಿಸಲ್ಲ ನಿಮಗೆ, ಯಾಂಗ್ ಎಕ್ಸಸ್ ಸಿಂಪ್ಟಮ್ಸ್ ಮಾತ್ರ ತೋರಿಸ್ತಾನೆ ಇರುತ್ತೆ. ಸಟ್ ಅಂತ ಅದು ಸ್ಟೇಸಿಸ್ಗೆ ಕನ್ವರ್ಟ್ ಆಗುತ್ತೆ. ಯಾವಾಗ ಸ್ಟೇಸಿಸ್ಗೆ ಕನ್ವರ್ಟ್ ಆಗುತ್ತೆ ಅವಾಗ ನಿಮಗೆ ಸಿಂಪ್ಟಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಷ್ಟೊತ್ತಿಗಾಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಅರ್ಥ ಮೊದ್ಲೇನೆ ಯಾಂಗ್ ಇದೆ, ಇಟ್ ಹ್ಯಾಸ್ ಕ್ರಿಯೇಟೆಡ್ ಇದು ಅಂತ ಹೇಳಿ. ಹೌದು, ವಿತ್ ಫುಡ್ ಅಲಾಂಗ್ ವಿತ್ ಎಕ್ಸಸ್ ಫುಡ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಸ್ಟಾಗ್ನೇಷನ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಮೇಡಮ್. ಅಂಜು ಸಾಗರ್. Sir, good evening. Namaste. Very good. This is the first class for me, sir. Okay. ನನಗೆ ಬೇಸಿಕ್ಲಿ ATM ಅಂದ್ರೆ ಏನಂತ ಗೊತ್ತಾಗಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ, ನಾನು ಫಸ್ಟ್ ಅಲ್ಲೇ ಕೇಳ್ಬೇಕು ಅನ್ಕೊಂಡೆ. ಸೊ ಆಮೇಲೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳ್ತಾರೆ ಅಂತಂದೆ. ಐ ಡೋಂಟ್ ನೋ ದ ಅಬ್ರಿವೇಷನ್ ಫಾರ್ಮ್ ಆಫ್ ATM. ಅಂಡ್ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದು ಕೇಳ್ತಾ ಇದ್ದೆ. ಈಗ ಅವರು ಮೇಡಮ್ ಒಬ್ರು ಹೇಳಿದ್ರಲ್ಲ, ಅವ್ರು ಹೇಳ್ದಂಗೆ ಯಾಂಗ್ ಇನ್ನು ಡಿಫಿಷಿಯನ್ಸಿ ಹೇಳಿದ್ರೆ ಯಾಂಗ್ದು ಮಿಸ್ ಆಗಿದೆ. ಅಂಡ್ ನನಗೆ ಒಂದು ಖುಷಿ ಪಾರ್ಟ್ ಏನಂದ್ರೆ ಸರ್, ಐ ಹ್ಯಾವ್ ದ ಲಾಂಗ್ ಟರ್ಮ್ ಆಫ್ ಎಡೆಮಾ. ಬಟ್ ಅಲೋಪತಿಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ದಟ್ ಈಸ್ ಎ ಕಿಡ್ನಿ ಡಿಸಾರ್ಡರ್ ಅಂತಾನೆ ಹೇಳ್ತಾರೆ ಅವರು. ದೇ ಆರ್ ಟ್ರೀಟಿಂಗ್ ಫಾರ್ ಕಿಡ್ನಿನೇ. ಬಟ್ ಅದು ಸಾಕಾಗಿ ನಾನು ಇವಾಗ ಹ್ಯಾವ್ ಸ್ಟಾಪ್ ದ ಟ್ಯಾಬ್ಲೆಟ್ಸ್. ಸೊ ಕಲರ್ದೆಲ್ಲ ಐ ಆಮ್ ಡೂಯಿಂಗ್. ಆದ್ರೆ ನನ್ಗೆ ಗೊತ್ತಾಯ್ತು ಸರ್, ಈಗ ನೀವಂದ್ರೆ ಹೇಳಿದ್ರಲ್ಲ ಎಕ್ಸಾಂಪಲ್ ಕೊಟ್ಟು ಎಡೆಮಾದು. ಸೊ ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಡೆಫಿನೆಟ್ಲಿ ಎಡೆಮಾ. ಅಂದ್ರೆ ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ಕಿಡ್ನಿ ಪ್ರಾಬ್ಲಮ್. ಅಂದ್ರೆ ಗೊತ್ತಿಲ್ಲ ನನ್ಗೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಡೇ ಅಲ್ಲ. ಟೋಟಲಿ ಕನ್ಫ್ಯೂಸ್ಡ್. ಯಾಕೆಂದ್ರೆ ಆ ಪರ್ಮಿಟೇಷನ್ ಕಾಂಬಿನೇಷನ್ ನನ್ಗೆ ಕ್ಯಾಚ್ ಅಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ದಾಗೆ ಇನ್ನು ಆಂಗು ಅಂದ್ರೆ ಆ ಪಿಕ್ಚರ್ ನೋಡಿದಾಗ ಎಸ್ ಓಕೆ, ಒಂದು ಇನ್ ಆಂಗು ಬ್ಯಾಲೆನ್ಸ್ಡ್ ಆಗಿದೆ, ಒಂದ್ ಎಲಿಮೆಂಟ್ ಯಾವುದು ಹೈಕ್ ಇದೆ, ಒಂದು ಹೈಪೋ ಇದೆ, ಇನ್ನೊಂದು ಹೈಪರ್ ಇರುತ್ತೆ. ಇದು ಅಂದ್ರೆ ಆ ಪರ್ಮಿಟೇಷನ್ ಕಾಂಬಿನೇಷನ್ ಇನ್ನು ತಲೆಗೆ ಹೋಗ್ತಾ ಇಲ್ಲ. ಬಟ್ ಫೈನಲಿ ಐ ಗಾಟ್ ದ ಏನು ಒಂದು ರಿಲೀಫ್ ಸಿಕ್ಕಿದೆ ಸರ್ ನನ್ನ ಎಡೆಮಾಗೆ. ಐ ಕುಡ್ ಕಮ್ ಓವರ್ ಬೈ ದಿಸ್ ಕ್ಲಾಸ್ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ ಅಲ್ಲ ಸರ್? ಡನ್ ಸರ್. ಓಕೆ. ಓಕೆ, ಇವತ್ತು ಮೊದಲನೇ ದಿನದ ಕ್ಲಾಸ್ ಮುಗಿದಿದೆ. ಸೊ ತುಂಬಾ ಜನ ಕುತೂಹಲ ಇತ್ತು ಕ್ಲಾಸ್ ಹೆಂಗಿರುತ್ತೆ ಅಂತನ್ಬಿಟ್ಟು. ಇವತ್ತೊಂದು ಐಡಿಯಾ ಸಿಕ್ಕಿದೆ. ನಮಗೆ ಫಾಸ್ಟ್ ಆಗಬಾರ್ದು ಅಂತೆಲ್ಲ ಹೇಳ್ತಿದ್ರು, ಇದಕ್ಕಿಂತ ಸ್ಲೋ ಬೇಕು ಅಂತ ಹೇಳಿ ಬೇಕಾರೆ ಮಿಥುನ್ ಸರ್ ಅದನ್ನು ಮಾಡ್ತಾರೆ. ಸೊ ನಥಿಂಗ್ ಟು ವರಿ. ಕ್ಲಾಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲೇ ಬರ್ತಾ ಇದೆ. ಮಿಥುನ್ ಸರ್ ಅವರು ಹೆಚ್ಚಿನ ಭಾಗ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೆಲವು ಅನ್ಅವಾಯ್ಡಬಲ್ ವರ್ಡ್ಸ್ಗಳಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನ ಹಾಗೆ ಬಳಸ್ಬೇಕಾಗತ್ತೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಪೇಯ್ಡ್ ಪಾರ್ಟಿಸಿಪೆಂಟ್ಸ್ಗೆ ಇದು ವಿಡಿಯೋ ರೆಕಾರ್ಡಿಂಗ್ ಸಿಗುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ, ದಯಾನಂದ್ ಸರ್ ಇನ್ನೂ ಏನು ಡಿಸಿಷನ್ ತೊಗೊಂಡಿಲ್ಲ, ಅವ್ರು ತಿಳಿಸ್ತಾರೆ. ಮತ್ತು ಮಿಥುನ್ ಸರ್ ನಂಬರು ಮತ್ತೆ ಫೋನ್ ಮಾಡಿಬಿಡಿ, ಮೆಸೇಜ್ ಮಾಡಿಬಿಡಿ. ಸಮಯ ಬೇಕು, ಇನ್ನೂ ಫಸ್ಟ್ ಡೇ ಕ್ಲಾಸ್ ಆಗಿದೆ. ಏನೇ ಡೌಟ್ಸ್ ಇದ್ರು ಗ್ರೂಪಲ್ಲಿ ಹಾಕಿ ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ. ಗುಡ್ ನೈಟ್.